ಕಣ್ಣುಗಳು ಮುಚ್ಚೋಣ ಪ್ರಿಯರೇ. ನಮ್ಮನ್ನು ಅತಿ ಹೆಚ್ಚಾಗಿ ಪ್ರೀತಿ ಮಾಡುವಂತ ನನ್ನ ಪರಲೋಕದ ತಂದೆಯಾದ ದೇವರೇ, ನಿಮ್ಮ ಪವಿತ್ರವಾದ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ. ರಾಜನೇ, ಪರಿಶುದ್ಧನೇ, ದಯಾಸಾಗರನೇ, ಸತ್ಯವಂತನೇ, ತಂದೆ ನಿಮಗೆ ಕೃತಜ್ಞತೆಗಳಪ್ಪ, ನಿಮಗೆ ಸ್ತೋತ್ರಗಳು. ಕಳೆದ ದಿನವೆಲ್ಲ ನಮ್ಮನ್ನ ಕಾಪಾಡಿ ನಿಮ್ಮ ಕೃಪೆಯಿಂದ ತುಂಬಿಸಿ ರಾತ್ರಿ ಎಲ್ಲ ಒಳ್ಳೆ ನಿದ್ರೆಯನ್ನು ಕೊಟ್ಟು ಮತ್ತೊಂದು ದಿನವನ್ನು ಕಾಣುವಂತ ಭಾಗ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ತಂದೆ. ಅಪ್ಪ, ಈ ಉದಯ ಕಾಲದಲ್ಲಿ ಕತ್ತಲಿ ಗೂಗಲ್ ಮೀಟ್ ಅಲ್ಲಿ ನಿಮ್ಮ ವಾಕ್ಯವನ್ನು ಹಂಚುವಂತ ಭಾಗ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ತಂದೆ. ನಿಮ್ಮ ಪ್ರೀತಿ, ನಿಮ್ಮ ಕೃಪೆ ನಮ್ಮ ಸಂಗಡ ಇದ್ದು ನಡೆಸಲಿ. ನಿಮ್ಮ ವಾಕ್ಯವನ್ನು ಹಂಚುವಾಗ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸು. ಹಾಗೆ ನಿಮ್ಮ ಮಕ್ಕಳಿಗೆ ಅದು ಅಂಗೀಕರಿಸುವಂತಹ ಜ್ಞಾನ ವಿವೇಕವನ್ನು ದಯಪಾಲಿಸು. ಯೇಸುವಿನ ಪವಿತ್ರವಾದ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆ, ಆಮೇನ್. ಓಕೆ ಪ್ರಿಯರೇ, ಎಲ್ಲರಿಗೂ ಯೇಸು ಕ್ರಿಸ್ತುವಿನ ಮುದ್ದಾದ ನಾಮದಲ್ಲಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇನ್ನೊಂದು ಸರಿ ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಸಿಸ್ಟರ್? ಇದು ಕ್ಲಿಯರ್ ಇದೆಯಾ? ಕ್ಯಾಮ್ರಾ ಸ್ವಲ್ಪ ಎಲ್ಲ ಓಕೆ ಬ್ರದರ್? ಎಲ್ಲ ಓಕೆ. ಓಕೆ ಪ್ರಿಯರೇ, ಇವತ್ತಿನ ನಾವು ಧ್ಯಾನಿಸಬೇಕಾಗಿರುವಂತ ಅಂಶದ ಹೆಸರು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಟ್ಟರೆ ನಮಗೆ ಎಲ್ಲವೂ ಸಿಗುತ್ತಾ. ಇನ್ನೊಂದ್ಸಲ ಅಂಶದ ಹೆಸರನ್ನ ಹೇಳ್ತಾ ಇದ್ದೀನಿ. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಟ್ಟರೆ ನಮಗೆ ಎಲ್ಲವೂ ಸಿಗುತ್ತಾ ಎಂಬುದೇ ಇವತ್ತಿನ ಅಂಶ ಪ್ರಿಯರೇ. ಈ ವಾಕ್ಯ ಪ್ರತಿಯೊಬ್ಬರಿಗೂ ಗೊತ್ತುಂಟು. ಈ ವಾಕ್ಯದ ಮುಖಾಂತರನೇ ನಾವು ಇದನ್ನು ಸ್ಟಾರ್ಟ್ ಮಾಡೋಣ. ಮತ್ತೇನು ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನವನ್ನ ಯಾರಾದ್ರೂ ಓದ್ಕೊಳ್ಳೋಣ. 6ನೇ ಅಧ್ಯಾಯ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಆದ್ದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ. ನಾಳಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು. ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು. ಪ್ರಿಯರೇ, ನಾನೊಂದ್ಸಲ ಓದ್ತೀನಿ. ಮತ್ತೇನು ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನ. ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ಅದರ ಜೊತೆಯಲ್ಲಿ ಅಂದ್ರೆ ಅದರ ಕೂಡ ನಿಮಗೆ ಎಲ್ಲವೂ ಸಿಗುವುದು. ಇದೆ ಇವತ್ತಿನ ಅಂಶ ಪ್ರಿಯರೇ. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ ಅಂದರೆ ಏನು, ಅದನ್ನ ಸ್ವಲ್ಪ ಹೊತ್ತು ಧ್ಯಾನ ಮಾಡ್ಕೊಂಡು ನಂತರ ಅದರ ಕೂಡ ಎಲ್ಲವೂ ಸಿಗುತ್ತೆ ಅಂತ ಪ್ರಭು ಹೇಳ್ತಾ ಇದ್ದಾರಲ್ಲ, ಅದನ್ನ ಆಮೇಲೆ ಧ್ಯಾನ ಮಾಡ್ಕೊಂಡಿರ್ತೀರಿ. ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ ಅಂದರೆ ಏನು, ಅದರ ಬಗ್ಗೆ ಒಂದ್ ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ಹಾಗಾದ್ರೆ ಏನು, ಯಾವ ವಿಷಯಕ್ಕಾಗಿ ಪ್ರಭು ಹೇಳ್ತಾ ಇದ್ದಾರೆ ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ ಎಂದು, ಯಾವ ವಿಚಾರ ಕುರಿತು ಹೇಳ್ತಾ ಇದ್ದಾರೆ ಎಂಬುದಾಗಿ ಆಲೋಚನೆ ಮಾಡಿಕೊಳ್ಳೋಣ. ಮೊದಲನೇದು, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ ಅಂದರೆ ಏನು, ಹೇಗೆ ತವಕ ಪಡೋದು, ತವಕ ಅಂದರೆ ಏನು. ಒಬ್ಬ ವ್ಯಕ್ತಿ ಅಥವಾ ಒಬ್ಬ ವಿಶ್ವಾಸಿ ಕ್ರೈಸ್ತರು ಮನೆಯಲ್ಲೇ ಕೂತ್ಕೊಂಡು ದೇವರೇ ನಿಮ್ಮ ವಾಕ್ಯವನ್ನು ಸಾರ್ಬೇಕಾಗಿದೆ ದೇವರೇ, ಅದಕ್ಕೋಸ್ಕರ ನಾನು ತವಕ ಪಡ್ತಾ ಇದ್ದೀನಿ, ಆದ್ರೆ ಅವಕಾಶ ಸಿಗ್ತಾ ಇಲ್ಲ ಅಂತ ಹೇಳುವುದಾ? ದೇವರೇ ನಿಮ್ಮ ವಾಕ್ಯವನ್ನು ಓದ್ಬೇಕು ಅನ್ಕೊಂಡಿದ್ದೀನಿ ದೇವರೇ, ಅದಕ್ಕೋಸ್ಕರ ತುಂಬಾ ತವಕ ಪಡ್ತಾ ಇದ್ದೀನಿ, ಆದ್ರೆ ಸಮಯ ಸಿಗ್ತಾ ಇಲ್ಲ ದೇವರೇ, ಪ್ರಾರ್ಥನೆ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಸಭೆಗೆ ಹೋಗ್ಬೇಕು ಅನ್ಕೊಂಡಿದ್ದೀನಿ, ಅನೇಕ ಆತ್ಮಗಳನ್ನ ಗೆಲ್ಬೇಕು ಅನ್ಕೊಂಡಿದ್ದೀನಿ, ಮಹಿಮೆ ಪಡಿಸ್ಬೇಕು ಅನ್ಕೊಂಡಿದ್ದೀನಿ ದೇವರೇ, ನಿಮ್ಮನ್ನ ಆರಾಧನೆ ಮಾಡ್ಬೇಕು ಅನ್ಕೊಂಡಿದ್ದೀನಿ, ನಮಗೆ ಅವಕಾಶ ಸಿಗ್ತಾ ಇಲ್ಲ, ನಾವು ಬಹಳ ತವಕ ಪಡ್ತಾ ಇದ್ದೀನಿ ಅಂತ ಹೇಳುವುದ? ಯಾವುದು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ಅದರ ಕೂಡ ಎಲ್ಲ ಸಿಗುತ್ತೆ ಅಂತ ಹೇಳಿದಂತ ಪ್ರಭು ಮಾತಿಗೆ ತವಕ ಅಂದರೆ ಏನು? ಮನೆಯಲ್ಲೇ ಕೂತ್ಕೊಂಡು ಮನೆಯಲ್ಲೇ ಇದ್ದು ದೇವರೇ ನಿನ್ನ ಸುವಾರ್ತೆ ಸಾರ್ಲಿಕ್ಕೆ ತುಂಬಾ ತವಕ ಪಡ್ತಾ ಇದ್ದೀನಿ, ಆದ್ರೆ ಅವಕಾಶ ಸಿಗ್ತಾ ಇಲ್ಲ. ಬೈಬಲ್ ಓದ್ಬೇಕಂತ ಬಹಳ ಆಸೆ ದೇವ್ರೆ, ಆದ್ರೆ ನನ್ನ ಕೆಲಸ ಕಾರ್ಯಗಳಲ್ಲಿ ಸಮಯ ಸಿಗ್ತಾ ಇಲ್ಲ. ತುಂಬಾ ತವಕ ಪಡ್ತಾ ಇದ್ದೀನಿ, ಆದ್ರೆ ಸಮಯ ಸಿಗ್ತಾ ಇಲ್ಲ. ಸಭೆಗೆ ಹೋಗ್ಬೇಕು ಅನ್ಕೊಂಡಿದ್ದೀನಿ ದೇವ್ರೆ, ವಾಕ್ಯ ಕಲಿಬೇಕು ಅನ್ಕೊಂಡಿದ್ದೀನಿ ದೇವ್ರೆ, ಪ್ರಾರ್ಥನೆ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಹಾಡನ್ನ ಹಾಡ್ತಾ ಇದ್ದೀನಿ ದೇವ್ರೆ, ಆದ್ರೂ ನನಗೆ ಏನ್ ಸಿಗ್ತಾ ಇಲ್ಲ, ಸಮಯ ಸಿಗ್ತಾ ಇಲ್ಲ. ತುಂಬಾ ತವಕದಿಂದ ಇದ್ದೀನಿ, ಆದ್ರೆ ನನಗೆ ಸಮಯ ಸಿಗ್ತಾ ಇಲ್ಲ ಅಂತ ಹೇಳುವುದ? ತವಕ ಅಂದ್ರೆ ಇದೇನಾ, ಅಥವಾ ಬೇರೆ ಬೇರೆ ತವಕದ ಬಗ್ಗೆ ಪ್ರಭು ಹೇಳ್ತಾ ಇದ್ದಾರ ಅಂತ ನೋಡುವಾಗ ಪ್ರಿಯರೇ, ಇದ್ರ ಬಗ್ಗೆ ಹೇಳ್ತಾ ಇಲ್ಲ. ನಿಮಗೋಸ್ಕರ ಪ್ರಯಾಸ ಪಡ್ತಾ ಇದ್ದೀನಿ ದೇವ್ರೆ, ತವಕ ಪಡ್ತಾ ಇದ್ದೀನಿ, ನನಗೆ ಸಮಯ ಸಿಗ್ತಾ ಇಲ್ಲ ಅಂತ ಹೇಳುವಂತ ರೀಸನ್ಗಾಗಿ ಆ ವಾಕ್ಯನ ದೇವರು ಹೇಳ್ತಾ ಇಲ್ಲ ಪ್ರಿಯರೇ.
ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ ಎಂಬ ಮಾತಿನಲ್ಲಿ ದೇವರಿಗೋಸ್ಕರ ನಿಂತುಕೊಳ್ಳುವಂತಹದ್ದು, ದೇವರಿಗೋಸ್ಕರ ತೀರ್ಮಾನ ಮಾಡಿಕೊಳ್ಳುವಂತಹದ್ದು, ದೇವರಿಗೋಸ್ಕರ ಜೀವಿಸುವಂತಹದ್ದು, ಆತ್ಮಗಳನ್ನ ಗೆಲ್ಲುವಂತಹದ್ದು, ದೇವರ ರಾಜ್ಯಕ್ಕೋಸ್ಕರ ದೇವರ ರಾಜ್ಯವನ್ನು ಕಟ್ಟುವಂತಹದ್ದು, ದೇವರ ರಾಜ್ಯದಲ್ಲಿ ಸುವಾರ್ತೆಗಳನ್ನ ಸಾರಿ ಆತ್ಮಗಳನ್ನ ಗೆಲ್ಲುವಂತಹದ್ದು ಮತ್ತು ದೇವರ ನೀತಿಯನ್ನ ಸಾರುವಂತಹದ್ದು, ಸತ್ಯವಂತನಾದ ದೇವರ ವಾಕ್ಯನ ಜಗತ್ತಿಗೆ ಪರಿಚಯ ಮಾಡುವಂತಹದ್ದು, ಅನೇಕ ಆತ್ಮಗಳನ್ನ ಸುವಾರ್ತೆ ಸಾರಿ ಆ ಆತ್ಮಗಳಕ್ಕೋಸ್ಕರ ಪ್ರಾರ್ಥನೆ ಮಾಡಿ ನಾವು ಸುವಾರ್ತೆ ಸಾರುವಂತ ವ್ಯಕ್ತಿ ಪಶ್ಚಾತ್ತಾಪ ಪಟ್ಟು ತಾನು ಪಾಪಿ ಎಂದು ಒಪ್ಪಿಕೊಂಡು ಯೇಸು ಕ್ರಿಸ್ತರನ್ನ ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ದೇವರ ಸಭೆಗೆ ಬರುವಂತದ್ದಾಗಿದೆ. ಆದ್ರೆ ಒಂದೇ ಮಾತ್ರ ಹೇಳ್ಬೇಕಂದ್ರೆ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ ಅನ್ನೋ ಮಾತಿನಲ್ಲಿ ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ ಅನ್ನೋ ಮಾತಿಗೆ ಒಬ್ಬ ವ್ಯಕ್ತಿ ಅಥವಾ ಎಲ್ಲಾ ಕ್ರೈಸ್ತರು, ಪ್ರತಿಯೊಬ್ಬ ಕ್ರೈಸ್ತನು ದೇವರಿಗಾಗಿ ನಿಂತುಕೊಳ್ಳಬೇಕು. ಮೊದಲು ದೇವರ ಕೆಲಸ, ನಂತರ ನಮ್ಮ ಕೆಲಸ. ಅದಕ್ಕೆ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ ಎಂಬುದಾಗಿ ಹೇಳ್ತಾರೆ ಪ್ರಿಯರೇ. ನೋಡಿ, ಯೋಹಾನ್ ಸುವಾರ್ತೆ 15ನೇ ಅಧ್ಯಾಯ 6ನೇ ವಚನದ 15ನೇ ಅಧ್ಯಾಯ 16ನೇ ವಚನದಲ್ಲಿ ಒಂದು ವಾಕ್ಯ ಇದೆ. ಸಿಸ್ಟರ್ ಓದಿ. ಯೋಹಾನ್ ಸುವಾರ್ತೆ 15ನೇ ಅಧ್ಯಾಯ 16ನೇ ವಚನ. ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂತದಾಗಿರಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ಓಕೆ ಪ್ರಿಯರೇ, ನಾನೊಂದ್ಸಲ ಓದ್ತೀನಿ. ನಾನು ನಿಮ್ಮನ್ನು ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನೀವು ಹೊರಟು ಹೋಗಿ ಫಲ ಕೊಡುವರಾಗಿರ್ಬೇಕೆಂತಲೂ ನೀವು ಕೊಡುವಂತಹ ಫಲವು ನಿಲ್ಲುವಂತದಾಗಿರ್ಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಏನಂತ ಹೇಳ್ತಾ ಇದ್ದಾರೆ ಪ್ರಭು ಅಂದ್ರೆ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನೀವು ಹೊರಟು ಹೋಗಿ ಫಲ ಕೊಡುವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂತದಾಗಿರ್ಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ ಎಂಬುದಾಗಿ ಅಪೋಸ್ತಲರಿಗೆ ಪ್ರಭು ಹೇಳುವಂತ ಮಾತು. ಆದ್ರೆ ಅಪೋಸ್ತಲರಿಗೆ ದೇವರು ಆರಿಸ್ಕೊಂಡಿದಾರ ಅಂದ್ರೆ ಆರಿಸ್ಕೊಂಡಿದ್ದಾರೆ ಬೇರೆ. ಅವರಿಗೆ ಸುವಾರ್ತೆ ಸಾರ್ಲಿಕ್ಕೆ ಕಳಿಸ್ತಾ ಇದ್ದಾರಾ ಅಂದ್ರೆ ಕಳಿಸ್ತಾ ಇದ್ದಾರೆ. ಇಲ್ಲಿ ಪರ್ಫೆಕ್ಟ್ ಆಗಿ ಹೇಳುವಂತ ಮಾತೇನಂದ್ರೆ, ನೀವು ಹೊರಟು ಹೋಗಿ ಫಲ ಕೊಡಬೇಕು, ನೀವು ಕೊಡುವಂತ ಫಲ ನಿಲ್ಲತಕ್ಕದಾಗಿರಬೇಕು ಎಂಬುದಾಗಿ. ಅಂದ್ರೆ ದೇವರು ಪ್ರತಿಯೊಬ್ಬರನ್ನು ಆರಿಸಿಕೊಳ್ಳುವುದು ತನ್ನ ಕೆಲಸ ಮಾಡುವುದಕ್ಕಾಗಿ. ತನಗಾಗಿ ನಿಂತ್ಕೋಬೇಕು ಪ್ರತಿಯೊಬ್ಬರು, ತನಗಾಗಿ ಜೀವಿಸ್ಬೇಕು ಪ್ರತಿಯೊಬ್ರು, ತನಗ್ ಸೇವೆಯನ್ನ ಮಾಡಬೇಕು ಪ್ರತಿಯೊಬ್ರು, ತನಗಾಗಿ ಜೀವಿಸ್ಬೇಕು ಪ್ರತಿಯೊಬ್ರು, ತನಗಾಗಿ ದುಡಿಬೇಕು ಪ್ರತಿಯೊಬ್ಬರು. ಇದೇ ಮಾತನ್ನ ಅಪೊಸ್ತಲರಿಗೆ ಹೇಳ್ತಾರೆ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೀನಿ, ಆದ್ರೆ ನೀವು ಹೋಗ್ಬೇಕು. ನೀವು ಹೋಗಿ ಹೊರಟು ಹೋಗಿ ನನ್ನ ಸುವಾರ್ತೆನ ಸಾರಬೇಕು. ನೀವು ಸಾರುವಂತ ವಾಕ್ಯ ಒಬ್ಬ ಮನುಷ್ಯನನ್ನ ಬದಲಾಯಿಸ್ಬೇಕು, ಒಬ್ಬ ಮನುಷ್ಯನನ್ನ ಬದಲಾಯಿಸ್ಬೇಕು. ಆ ಮನುಷ್ಯ ರಕ್ಷಣೆ ಮಾರ್ಗದಲ್ಲಿ ಬಂದರೆ ನಿಮಗೆ ಫಲ, ಇಲ್ಲ ಹೋದ್ರೆ ಫಲ ಇಲ್ಲ ಎಂಬುದಾಗಿ. ಆ ದಿನ 1ನೇ ಶತಮಾನದಲ್ಲಿ ಅಪೊಸ್ತಲರಿಗೆ ಹೇಳುವಂತ ಮಾತೆ ನಮಿಗೂ ದೇವರು ಹೇಳ್ತಾ ಇದ್ದಾರೆ. ಏನಂದ್ರೆ, ನಮ್ಮನ್ನು ದೇವರು ಆರಿಸ್ಕೊಂಡಿದ್ದಾರೆ ಪ್ರೇರೆ ಈ ಲೋಕದಲ್ಲಿ. ಪ್ರತಿಯೊಬ್ಬ ಮನುಷ್ಯರು ದೇವರ ಮಕ್ಕಳೇ, ಪ್ರತಿಯೊಬ್ಬರಿಗೂ ದೇವರು ಆರಿಸ್ಕೊಂಡಿದ್ದಾರೆ. ಪ್ರತಿಯೊಬ್ಬರನ್ನು ದೇವರೇ ಸೃಷ್ಟಿ ಮಾಡಿರೋದು. ಯಾವ ವ್ಯಕ್ತಿ ದೇವರನ್ನ ನಂಬ್ಕೊಂಡಿದ್ದಾನೋ ಆ ವ್ಯಕ್ತಿ ಮಾಡ್ಬೇಕಾದ ಮೊದಲನೇ ಕೆಲಸ ಏನಂದ್ರೆ, ದೇವರಿಗೋಸ್ಕರ ನಿಂತುಕೊಳ್ಳಬೇಕು, ದೇವರಿಗೋಸ್ಕರ ದುಡಿಬೇಕು, ದೇವರಿಗೋಸ್ಕರ ಜೀವಿಸ್ಬೇಕು, ದೇವರ ಕಾರ್ಯಕ್ರಮದ ಬಗ್ಗೆ ಅವರು ತವಕ ಪಡಬೇಕು, ದೇವರಿಗೋಸ್ಕರವಾಗಿ ಚಿಂತಿಸಬೇಕು, ದೇವರಿಗಾಗಿ ದುಡಿಬೇಕು. ಅದೇ ದೇವರ ಆಸೆ. ನಮ್ಮನ್ನು ಕೂಡ ನಮ್ಮಿಂದನೂ ದೇವರು ಎದುರು ನೋಡಿದಿರೋದು ಅದೇ. ನನ್ನ ಮಕ್ಕಳು ನನಗಾಗಿ ಬದುಕ್ತಾರ, ನನ್ನ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ತಾರ, ನನಗಾಗಿ ದುಡಿತಾರ, ನನಗಾಗಿ ಆತ್ಮಗಳನ್ನ ಗೆಲ್ತಾರ, ನನಗಾಗಿ ಜೀವಿಸ್ತಾರ, ನನಗಾಗಿ ಶ್ರಮೆ ಪಡ್ತಾರ ಎಂಬುದೇ ಪ್ರಿಯರೇ. ಇದನ್ನೇ ದೇವರು ನಮ್ಮಿಂದ ಎದುರು ನೋಡ್ತಿರುವಂತದ್ದು ಇದೆ. ಅದಕ್ಕೆ ಅಲ್ಲಿ ಪ್ರಭು ಹೇಳ್ತಾ ಇದ್ದಾರೆ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ಅದರ ನಂತರ ಅದರ ಕೂಡ ನಿಮಗೆ ಎಲ್ಲವೂ ಸಿಗುತ್ತೆ, ಎಲ್ಲವೂ ಸಿಗುತ್ತೆ ಎಂಬುದಾಗಿ. ದೇವರಿಗೋಸ್ಕರ ನಿಂತ್ಕೊಂಡ್ರೆ ಎಲ್ಲ ಸಿಗುತ್ತಾ ಅಂದ್ರೆ ಎಲ್ಲವೂ ಸಿಗುತ್ತೆ. ಆದ್ರೆ ದೇವರಿಗೋಸ್ಕರವಾಗಿ ನಾವು ತವಕ ಪಡ್ತಾ ಹೋದರೆ, ದೇವರಿಗಾಗಿ ನಾವು ನಿಲ್ಲದೆ ಹೋದರೆ, ದೇವರಿಗಾಗಿ ದುಡಿದೇ ಹೋದ್ರೆ, ದೇವರ ರಾಜ್ಯ ಕಟ್ಟದೆ ಹೋದ್ರೆ, ದೇವರ ನೀತಿನ ಸಾರದೆ ಹೋದ್ರೆ, ಸ್ವಾರ್ತೆ ಸಾರದೆ ಹೋದ್ರೆ, ನಾವು ದೇವರಲ್ಲಿ ನಿಲ್ಲದೆ ಹೋದರೆ ಏನು ಪ್ರತಿಫಲ ನಮಗೆ ಸಿಗೋದಿಲ್ಲ ಎಂಬುದೇ ಮಾತಿನ ಅರ್ಥ ಪ್ರಿಯರೇ. ಅದೇ ಯೋಹಾನ್ ಸುವಾರ್ತೆ 15ನೇ ಅಧ್ಯಾಯ 1ನೇ ವಚನದಲ್ಲಿ ನಾನೇ ಓದ್ತೀನಿ ಪ್ರಿಯರೇ. ಯೋಹಾನ್ ಸುವಾರ್ತೆ 15ನೇ ಅಧ್ಯಾಯ
ಒಂದನೇ ವಚನ. ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆಯೇ ತೋಟಗಾರನು. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯನ್ನು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ಇನ್ನೊಂದ್ಸಲ ಓದ್ತೀನಿ ಪ್ರಿಯರೇ. ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 1ನೇ ವಚನ. ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆಯೇ ತೋಟಗಾರನು. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯನ್ನು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ಪ್ರಿಯರೇ, ಈ ವಚನ ನೋಡುವಾಗ ಪ್ರಭು ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆಯೇ ತೋಟಗಾರನು. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ತಂದೆ ಕಡಿದು ಹಾಕ್ತಾನೆ. ಫಲ ಕೊಡುವಂತ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವಂತೆ ಮಾಡ್ತಾನೆ ಎಂಬುದಾಗಿ. ಈ ಮಾತಿನ ಅರ್ಥ ನಾವು ಧ್ಯಾನಿಸುವಾಗ, ನಾವು ದೇವರಲ್ಲಿದ್ದೀವಿ. ಇವತ್ತು ನಾವು ಕ್ರೈಸ್ತರು, ದೇವರಿಗಾಗಿ ಜೀವಿಸ್ತಾ ಇದ್ದೀವಿ, ದೇವರ ಮಕ್ಕಳೆಂಬ ಪದವಿನ ಪಡ್ಕೊಂಡಿದ್ದೀವಿ. ಪ್ರಿಯರೇ, ನಾವು ಫಲ ಕೊಡದೆ ಹೋದ್ರೆ ದೇವರು ಕಡ್ದ ಹಾಕ್ತಾನ? ನಾವು ಫಲ ಕೊಡದೆ ಹೋದ್ರೆ ನರಕಕ್ಕೆ ಹೋಗ್ತೀವ ಒಂದು ದಿನ. ಸ್ಪಷ್ಟವಾಗಿ ಯೇಸು ಪ್ರಭು ಹೇಳ್ತಾ ಇದ್ದಾರೆ, ನನ್ನಲ್ಲಿದ್ದು ಫಲ ಕೊಡದೇ ಇರುವಂತ ಕೊಂಬೆಯನ್ನು ಆತನು ಕಡಿದು ಹಾಕ್ತಾನೆ ಎಂಬುದಾಗಿ. ಹಾಗಾದ್ರೆ ಕಡ್ದ ಹಾಕ್ತಾರ ಒಂದಿನ. ಫಲ ಕೊಡದ ಹೋದ್ರೆ, ದೇವರಿಗೋಸ್ಕರವಾಗಿ ನಿಲ್ಲದೆ ಹೋದ್ರೆ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡದೆ ಹೋದ್ರೆ, ಖಂಡಿತವಾಗಿ ದೇವರು ನಮ್ಮ ತಳ್ತಾನ? ನಮಗೆ ಪರಲೋಕ ಇಲ್ವಾ ಅಂದ್ರೆ ಖಂಡಿತ ಇಲ್ಲ ಪ್ರಿಯರೇ. ಯಾಕಂದ್ರೆ ಸ್ಪಷ್ಟವಾಗಿ ಪ್ರಭು ಹೇಳ್ತಾರೆ, ಫಲ ಕೊಡದೇ ಇರುವಂತ ಪ್ರತಿಯೊಂದು ಕೊಂಬೆಯನ್ನು ತಂದೆ ಕಡೆದು ಹಾಕ್ತಾನೆ. ಕಡೆದು ಹಾಕಿದ್ಮೇಲೆ ಒಣಗೋಗುತ್ತೆ, ಆಮೇಲೆ ಬೆಂಕಿಯಲ್ಲಿ ಹಾಕಿ ಸುಡ್ತಾರಷ್ಟೇ, ಇದೆಲ್ಲರಿಗೂ ಗೊತ್ತುಂಟು. ಆದರೆ ಪ್ರಿಯರೇ, ನಾವು ದೇವರ ಮಕ್ಕಳು, ದೇವರಿಗೋಸ್ಕರಾಗಿ ನಿಲ್ದೆ ಹೋದ್ರೆ ನಮ್ಮ ಗತಿನೂ ಹಾಗೇ ಆಗುತ್ತಾ ಅಂದ್ರೆ ಖಂಡಿತ ಪ್ರಿಯರೇ, ನಮ್ಮ ಗತಿ ಕೂಡ ಹಾಗೇ ಆಗುತ್ತೆ. ನಮ್ಮ ಜೀವನ ಕೂಡ ಹಾಗೇ ಆಗುತ್ತೆ. ದೇವರಿಗೋಸ್ಕರ ಬದುಕದೆ, ದೇವರ ಸೇವೆ ಮಾಡದೆ, ದೇವರನ್ನ ಅರ್ಥ ಮಾಡಿಕೊಳ್ಳದೆ, ದೇವರಿಗೋಸ್ಕರವಾಗಿ ನಾವು ದುಡಿದೇ ಹೋದ್ರೆ, ಆತ್ಮಗಳನ್ನ ನಾವು ಗೆಲ್ಲದೆ ಹೋದ್ರೆ, ಆತ್ಮಗಳಿಗಾಗಿ ನಾವು ಪ್ರಾರ್ಥನೆ ಮಾಡದೆ ಹೋದ್ರೆ, ಸತ್ಯವಾಕ್ಯವನ್ನ ಸಾರದೆ ಹೋದ್ರೆ, ಸೇವೆ ಮಾಡದೆ ಹೋದ್ರೆ, ಒಂದು ದಿನ ನಮಿಗೂ ಅಂಥದ್ದೇ ಗತಿನ ಅಂದ್ರೆ ಖಂಡಿತ ತಂದೆ ನಮ್ಮನ್ನು ಕೂಡ ಒಂದು ದಿನ ನರಕಕ್ಕೆ ಕಳಿಸುವಂತ ಸಮಯ ಬಂದ್ಬಿಡುತ್ತೆ ಪ್ರಿಯರೇ. ಆದ್ರೆ ನಮ್ಮ ಜೀವನ ಸ್ವಲ್ಪ ಇರೋದ್ರಿಂದ ನಾವು ಎಚ್ಚರಿಕೆಯಾಗಿದ್ದು, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವ ಮಕ್ಕಳನ್ನಾಗಿ ನಾವು ಜೀವಿಸ್ಬೇಕು. ಅದಕ್ಕೆ ಪ್ರಭು ಹೇಳ್ತಾ ಇದ್ದಾರೆ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ಅದ್ರ ಕೂಡ ನಿಮಗೆ ಎಲ್ಲ ಸಿಗುತ್ತೆ ಅಂತ. ಈಗ ನಾವು ಅರ್ಥ ಆಯ್ತು. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ ಅಂದ್ರೆ ಈಗ ಗೊತ್ತಾಯ್ತು. ದೇವರಿಗೋಸ್ಕರ ನಿಂತ್ಕೋಬೇಕು, ದೇವರ ಸ್ವಾರ್ಥ್ಯನ ಸಾರಬೇಕು, ಪ್ರತಿದಿನ ಪ್ರಾರ್ಥನೆ ವಿಜ್ಞಾಪನೆಗಳಿರ್ಬೇಕು, ಸೇವೆಗೆ ಹೋಗ್ಬೇಕು, ಸಭೆಗೆ ಹೋಗ್ಬೇಕು, ವಾಕ್ಯ ಚೆನ್ನಾಗಿ ಓದಿ ವಾಕ್ಯನ ಕಲಿಸ್ಬೇಕು. ನಾವು ದೇವರಿಗೆ ಪ್ರಾರ್ಥನೆ ವಿಜ್ಞಾಪನೆ ಮಹಿಮೆ ಮಾಡುತ್ತಾ ಆತನ ನಾಮದಲ್ಲಿ ಜೀವಿಸ್ಬೇಕು ಎಂಬುದಾಗಿ ಗೊತ್ತಾಯ್ತು. ಆದ್ರೆ ಅದೇ ಕೆಳಗಡೆ, ಅದೇ ನಾವು ಓದ್ಕೊಂಡ್ವಲ್ವಾ, ಕೆಳಗಡೆ ಅದರಂತೆ ನಾವು ಜೀವಿಸಿದ್ರೆ ದೇವರು ನಮಗೆ ಎಲ್ಲವೂ ಕೊಡ್ತಾನ. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ಅದರ ಕೂಡ ನಮಗೆ ಎಲ್ಲವೂ ಕೊಡ್ತೀನಿ ಅಂತ ಹೇಳಿದಾರಲ್ವಾ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನದಲ್ಲಿ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿದ್ರೆ ಗೊತ್ತಾಯ್ತು. ದೇವ್ರಿಗೋಸ್ಕರ ಬದುಕಬೇಕು, ಅದಕ್ಕೆ ದೇವ್ರು ನಮ್ಮನ್ನ ಆರಿಸ್ಕೊಂಡಿದ್ದಾನೆ. ದೇವ್ರಿಗೋಸ್ಕರ ಜೀವಿಸ್ಬೇಕು, ದೇವರ ಕಾರ್ಯಕ್ರಮದಲ್ಲಿ ನಾವು ಭಾಗಿಗಳಾಗಿರ್ಬೇಕು, ದೇವ್ರಿಗೋಸ್ಕರ ದುಡಿಬೇಕು, ಯಾವಾಗ್ಲೂ ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ನಾವು ಇರಬೇಕು, ಸಭೆಗೆ ಹೋಗ್ಬೇಕು, ಕ್ರಮವಾಗಿ ನಾವು ಕೂಡ ದೇವರ ಮಕ್ಕಳಾಗಿ ಜೀವಿಸ್ಬೇಕು. ಆದ್ರೆ ಕೆಳಗಡೆ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಟ್ರೆ ಎಲ್ಲಾ ಕೊಡ್ತೀನಿ ಅಂತ ಹೇಳಿದಾರಲ್ಲ ದೇವರು, ಅದರ ಜೊತೆಯಲ್ಲಿ ನಾನು ಎಲ್ಲಾ ಕೊಡ್ತೀನಿ ಅಂತ ಹೇಳಿದಾರಲ್ಲ. ಯಾವ ವಿಚಾರಕ್ಕಾಗಿ ಎಲ್ಲಾ ಕೊಡ್ತೀನಿ ಅಂತ ಹೇಳಿದ್ದಾರೆ? ನನಗಾಗಿ ನಿಂತ್ರೆ ನಾನು ಎಲ್ಲಾ ಕೊಡ್ತೀನಿ ಅಂತ ಹೇಳಿದಾರಲ್ವಾ. ಮತ್ತೇನೆ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನದಲ್ಲಿ ಎಲ್ಲ ಬಂದ್ರೆ ಏನ್ ಕೊಡ್ತಾರೆ, ಏನೇನ್ ಕೊಡ್ತಾರೆ ಎಂಬುದಾಗಿ ಸ್ವಲ್ಪ ಸಮಯ ನೋಡ್ಕೊಳ್ಳೋಣ ಪ್ರಿಯರೇ. ಅದೇ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 15ನೇ ವಚನದಿಂದ ಓದ್ಕೊಳ್ಳೋಣ ಪ್ರಿಯರೇ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 15ನೇ ವಚನ. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಕ್ಷಮ ಇದಲ್ಲದೆ ಒಂದ್ ನಿಮಿಷ ಅಮ್ಮ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 25ನೇ ವಚನದಿಂದ ಓದೋಣ. ಓಕೆ, ಸಾರಿ. ಮತ್ತಾಯನ ಸುವಾರ್ತೆ ಈ 6. ಕಾರಣದಿಂದ ನಮ್ಮ ಪ್ರಾಣಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದದಲ್ಲವೇ?
ಹ್ಮ್ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ, ಅವು ಹ್ಮ್ ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಹ್ಮ್ ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ. ಆದಾಗ್ಯೂ ಪರಲೋಕದಲ್ಲಿರುವ ನಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ? ಚಿಂತೆ ಹ್ಮ್ ಮಾಡಬೇಡಿ. ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದಾದೀತು? ಹ್ಮ್ ಇದಲ್ಲದೆ ನೀವು ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡುವುದೇಕೆ? ಅಡವಿಯ ಹೂವುಗಳು ಬೆಳೆಯುವ ರೀತಿಯನ್ನು ಯೋಚಿಸಿ ತಿಳಿಯಿರಿ. ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ. ಆದಾಗ್ಯೂ ಆ ಹೂವುಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೊಮೋನನಿಗೆ ಸಹ ಅವನು ತನ್ನ ಸಕಲ ವೈಭವದಿಂದಿರುವಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ. ಹ್ಮ್ ಎಲೆ ಅಲ್ಪ ವಿಶ್ವಾಸಿಗಳೇ, ಈ ಹೊತ್ತು ಇದ್ದು ನಾಳೆಯ ಒಲೆಯ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿಮಗೆ ಉಡಿಸಿ ತೊಡಿಸುವನಲ್ಲವೇ? ಹ್ಮ್ ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಹ್ಮ್ ಇವು ಎಲ್ಲವುಗಳಿಗೆ ಅಜ್ಞಾನಿಗಳು ತವಕ ಪಡುತ್ತಾರೆ. ಇದೆಲ್ಲ ಹ್ಮ್ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ ಅಷ್ಟೇ. ಹ್ಮ್ ಸಾಕು ಹೀಗಿರುವುದರಿಂದ ನೀವು ಸಾಕಮ್ಮ, ಸಾಕು. ಓಕೆ ಪ್ರಿಯರೇ, ಇಲ್ಲಿ ಪ್ರಭು ವಿವರಿಸಿ ಹೇಳ್ತಾ ಇದ್ದಾರೆ. ನಾನು ನನ್ನ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಟ್ರೆ ನಿಮಗೆ ಎಲ್ಲವೂ ಕೊಡ್ತೀನಿ ಅಂತ ಹೇಳಿ. ಯಾವ ವಿಷಯ ಇಟ್ಕೊಂಡು ಹೇಳ್ತಾ ಇದ್ದಾರೆ ಅಂದ್ರೆ, ಈಗಿನ್ನು ಪ್ರಿಯ ಸಹೋದರಿ ಓದಿದ್ರು, ನಾನು ಇನ್ನೊಂದ್ಸಲ ಓದ್ಕೋತೀನಿ ಪ್ರಿಯರೇ. ಅದೇ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 25ನೇ ವಚನದಿಂದ ಓದಿಕೊಳ್ಳೋಣ. ಈ ಕಾರಣದಿಂದ ನಮ್ಮ ಪ್ರಾಣಾಧರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಹೊದ್ದಿಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದದ್ದಲ್ಲವೇ? ಆಕಾಶದಲ್ಲಿ ಹಾಡುವ ಹಕ್ಕಿಗಳನ್ನ ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ. ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನ ಸಾಕಿ ಸಲಹುತ್ತಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ? ಚಿಂತೆ ಮಾಡಿ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದಾದೀತು? ಇದಲ್ಲದೆ ನೀವು ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡುವುದಕ್ಕೆ? ಅಡವಿಯ ಹೂವುಗಳು ಬೆಳೆಯುವ ರೀತಿಯನ್ನು ಯೋಚಿಸಿರಿ, ತಿಳಿಯಿರಿ. ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ. ಆದಾಗ್ಯೂ ಈ ಹೂವುಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೊಮೋನನಿಗೂ ಸಹ ಅವನು ತನ್ನ ಸಕಲ ವೈಭವದಿಂದಿರುವಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ. ಎಲೈ ಅಲ್ಪ ವಿಶ್ವಾಸಿಗಳೇ, ಈ ಹೊತ್ತು ಇದ್ದು ನಾಳೆ ಒಲೆಯ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ಅದಕ್ಕಿಂತ ಎಷ್ಟು ಹೆಚ್ಚಾಗಿ ನಿಮಗೆ ಉಡಿಸಿ ತೊಡಿಸುವನಲ್ಲವೇ? ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಇವೆ ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ ಅಷ್ಟೇ. ಎಷ್ಟು ಚೆನ್ನಾಗಿ ವಿವರಿಸಿ ಹೇಳ್ತಾ ಇದ್ದಾರೆ ಯೇಸು ಪ್ರಭು ಅಂದ್ರೆ, ಏನ್ ತಿನ್ಬೇಕು, ಏನ್ ಕುಡಿಬೇಕು, ಏನ್ ಹೊದ್ದುಕೊಳ್ಳಬೇಕೆಂದು ಚಿಂತೆ ಮಾಡಬೇಡಿರಿ. ಊಟಕ್ಕಿಂತಲೂ ಪ್ರಾಣ ಅಂದರೆ ಆತ್ಮ, ಊಟಕ್ಕಿಂತಲೂ ಆತ್ಮ ಮೇಲಾದದ್ದಲ್ಲವೇ? ಉಡುಪಿಗಿಂತಲೂ ದೇಹ ಮೇಲಾದದ್ದಲ್ಲವೇ ಎಂಬುದಾಗಿ ಹೇಳ್ತಾ ಇದ್ದಾರೆ ಪ್ರಿಯರೇ. ಹಾಗಾದರೆ ಯಾವುದಕ್ಕಾಗಿ ಚಿಂತೆ ಮಾಡಬಾರ್ದಂತೆ? ಏನು ತಿನ್ಬೇಕು, ಏನ್ ಕುಡಿಬೇಕು, ಏನು ಹೊದ್ದುಕೊಳ್ಬೇಕು ಅಂತ ಚಿಂತೆ ಮಾಡಬಾರದು. ಮತ್ತೆ ಯಾವುದಕ್ಕಾಗಿ ಚಿಂತೆ ಮಾಡಬೇಕು? ನಮ್ಮ ಆತ್ಮ ನರಕದಿಂದ ತಪ್ಪಬೇಕು. ನಮ್ಮ ದೇಹ ನರಕದಿಂದ ತಪ್ಪಿ ಪರಲೋಕಕ್ಕೆ ಹೋಗಬೇಕು. ಆ ವಿಚಾರದಲ್ಲಿ ಚಿಂತೆ ಪಡಬೇಕು ಹೊರತು, ಹೇಗೆ ಏನು ಊಟ ಮಾಡಬೇಕು, ಏನ್ ತಿನ್ಬೇಕು, ಏನ್ ಕುಡಿಬೇಕು, ಏನು ಹೊದ್ದುಕೊಳ್ಳಬೇಕೆಂಬುದಾಗಿ ಚಿಂತೆ ಮಾಡಬೇಡಿರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯೇಸು ಪ್ರಭು ಈ ಮಾತನ್ನ ಹೇಳುವುದನ್ನು ನಾವು ಆಲೋಚಿಸಿದರೆ, ಪ್ರಪಂಚ ಎಲ್ಲ, ಲೋಕವೆಲ್ಲ ಇದಕ್ಕಾಗಿಯೇ ತವಕ ಪಡ್ತಾ ಇದೆ, ಇದಕ್ಕಾಗಿಯೇ ಚಿಂತೆ ಪಡ್ತಾ ಇದ್ದಾರೆ. ಪ್ರತಿ ಒಬ್ಬರು ಕೂಡ ಈ ಭೂಲೋಕದಲ್ಲಿರುವಂತಹ ಆಶೆ ಪಾಶೆಗಳಿಗೆ, ಭೂಲೋಕದಲ್ಲಿರುವಂತಹ ಪ್ರತಿಯೊಂದು ವಸ್ತುಗಳಿಗೆ, ಭೋಗಗಳಿಗೆ ಆಸೆ ಪಡ್ತಾ ಇದ್ದಾರೆ ಎಂಬುದಾಗಿ ಕಾಣಿಸುತ್ತೆ ಪ್ರಿಯರೇ. ಆದ್ರೆ ಇಲ್ಲಿ ವಿವರಿಸಿ ಹೇಳ್ತಾ ಇದ್ದಾರೆ, ನೀವು ಚಿಂತೆ ಮಾಡಬೇಡಿ. ಊಟಕ್ಕಾಗಿ ಚಿಂತೆ ಮಾಡಬೇಡಿ, ಬಟ್ಟೆಗಾಗಿ ಚಿಂತೆ ಮಾಡಬೇಡಿ, ದುಡಿಮೆಗಾಗಿ ಚಿಂತೆ ಮಾಡಬೇಡಿ, ಬದುಕುವುದಕ್ಕಾಗಿ ಚಿಂತೆ ಮಾಡಬೇಡಿ, ಸಂಪಾದನೆಗಾಗಿ ಚಿಂತೆ ಮಾಡಬೇಡಿ, ಉದ್ಯೋಗಕ್ಕಾಗಿ ಚಿಂತೆ ಮಾಡಬೇಡಿ. ಆದರೆ ಮೊದಲು ನನ್ನ ರಾಜ್ಯಕ್ಕಾಗಿ, ನೀತಿಗಾಗಿ ಚಿಂತೆ ಮಾಡಿ ಎಂಬುದು ಇಲ್ಲಿ ಕಾಣಿಸುತ್ತೆ ಪ್ರಿಯರೇ. ಯಾಕಂದ್ರೆ ಊಟಕ್ಕಿಂತ ಪ್ರಾಣವು ಮತ್ತು ಉಡುಪಿಗಿಂತ ದೇಹವು ಮೇಲಾದದಲ್ಲವೇ ಎಂಬುದಾಗಿ ಪ್ರಭು ಹೇಳಿ ಮಾತನ್ನ ಆಲೋಚಿಸಿದರೆ, ಹೌದು ಪ್ರಿಯರೇ. ಇವತ್ತು ಪ್ರಪಂಚ ನನ್ನ ಆತ್ಮ ನರಕಕ್ಕೆ ಹೋಗುತ್ತಲ್ಲ ಅಂತ ಚಿಂತೆ ಪಡ್ತಾ ಇಲ್ಲ. ನನ್ನ ದೇಹ ನರಕಕ್ಕೆ ಹೋಗುತ್ತಲ್ಲ ಅಂತ ಚಿಂತೆ ಪಡ್ತಾ ಇಲ್ಲ. ಆದ್ರೆ ಪ್ರಪಂಚವೆಲ್ಲ ಇವತ್ತು ಏನು ತಿನ್ಬೇಕು, ಏನ್ ಕುಡಿಬೇಕು,
ಏನು ಹೊಂದಿಕೊಳ್ಳಬೇಕು, ಹೇಗೆ ಜೀವಿಸಬೇಕು, ಹೇಗೆ ಸಂಪಾದನೆ ಮಾಡಬೇಕು ಎಂಬುದೇ ರಾತ್ರಿ ಮಕ್ಕಳುವಾಗಿಂದ ಶುರು ಮಾಡಿ ಬೆಳಿಗ್ಗೆ ಏಳುವರೆಗೂ ಮನುಷ್ಯನ ಮನಸ್ಸಿನಲ್ಲಿ ಅದೇ ತುಂಬಿಕೊಂಡಿರುತ್ತೆ. ಅದನ್ನೇ ಪ್ರಭು ತಿಳ್ಕೊಂಡು ಹೇಳ್ತಾ ಇದ್ದಾರೆ, ಚಿಂತೆ ಮಾಡಬೇಡಿ, ನೀವು ಚಿಂತೆ ಮಾಡಬೇಡಿ, ನೀವು ಚಿಂತೆ ಮಾಡಬೇಡಿ ಎಂಬುದಾಗಿ ಬೇರೆ. ನಿಜವಾಗಿಯೂ ಊಟಕ್ಕಿಂತ ನಮ್ಮ ಆತ್ಮ ಬಹಳ ಇಂಪಾರ್ಟೆಂಟು. ಉಡುಪಿಗಿಂತಲೂ ನಮ್ಮ ದೇಹ ಇದೆಯಲ್ಲ ತುಂಬಾನೇ ಇಂಪಾರ್ಟೆಂಟು, ಪ್ರಾಮುಖ್ಯವಾದದ್ದು. ಯಾಕಂದ್ರೆ ನಾವು ಚಿಂತೆ ಮಾಡ್ಬೇಕಾಗಿರೋದು ನಮ್ಮ ಆತ್ಮ ನರಕಕ್ಕೆ ಹೋಗ್ತಾ ಇದೆ. ಅನೇಕ ಆತ್ಮಗಳು ಇವತ್ತು ನರಕಕ್ಕೆ ಹೋಗ್ತಾ ಇದ್ದಾವೆ. ಆತ್ಮಗಳನ್ನ ಗೆಲ್ಲಬೇಕೆಂಬುದಾಗಿ ನಮಗೆ ಚಿಂತೆ ಇರಬೇಕು ಮತ್ತು ದೇಹಕ್ಕಾಗಿ ಚಿಂತೆ ಪಡ್ಬೇಕು. ಆದ್ರೆ ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡುತ್ತೆ, ನಮ್ಮ ದೇಹ ನರಕಕ್ಕೆ ಹೋಗುತ್ತಾ ಎಂಬುದಾಗಿ. ಒಂದ್ ಜಾಗ ಪ್ರಭು ಕೂಡ ಅದನ್ನೇ ಹೇಳ್ತಾರೆ. ಅದೇ ಮತ್ತಾಯನ ಸುವಾರ್ತೆಯಲ್ಲಿ ಒಂದ್ ಜಾಗ ಹೇಳ್ತಾರೆ, ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಚಿಂತೆ ಮಾಡಬೇಡಿರಿ, ಹೆದರಬೇಡಿರಿ. ಆತ್ಮ ಮತ್ತು ದೇಹ ಎರಡನ್ನೂ ನರಕಕ್ಕೆ ಹಾಕುವಂತ ದೇವರಿಗೆ ಚಿಂತೆ ಮಾಡಿರಿ ಎಂಬುದಾಗಿ. ಇದ್ರಲ್ಲೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಊಟಕ್ಕಿಂತ ಪ್ರಾಣವು ಅಂತ ಇದೆಯಲ್ಲ, ಪ್ರಾಣ ಅನ್ನೋ ಜಾಗದಲ್ಲಿ ನಾವು ಆತ್ಮ ಎಂಬುದಾಗಿ ನಾವು ಓದಿದ್ರೆ, ಆ ಊಟಕ್ಕಿಂತ ಆತ್ಮ ಮತ್ತು ಉಡುಪಿಗಿಂತ ದೇಹ ಮೇಲಾದದ್ದು. ನಾವು ಆತ್ಮ ಉಳಿಸ್ಕೋಬೇಕು, ದೇಹನ ಉಳಿಸ್ಕೊಂಡು ನಾವು ಪರಲೋಕಕ್ಕೆ ಹೋಗ್ಬೇಕಾಗಿದ್ದೇ ಪ್ರೇರೆ ಅಷ್ಟೇ. ಆತ್ಮಕ್ಕೋಸ್ಕರ ನಾವು ಚಿಂತೆ ಮಾಡ್ಬೇಕು, ಆತ್ಮಕ್ಕಾಗಿ ನಾವು ಚಿಂತಿಸ್ಬೇಕು, ನಮ್ಮ ದೇಹಕ್ಕಾಗಿ ನಾವು ಚಿಂತಿಸ್ಬೇಕು. ಯಾಕಂದ್ರೆ ನಮ್ಮ ಆತ್ಮ ಮತ್ತು ದೇಹ ಒಂದಿನ ನಾವು ಪರಲೋಕಕ್ಕೆ ಕರ್ಕೊಂಡು ಹೋಗ್ಬೇಕು ಪ್ರಿಯರೇ. ನಾವು ಅದಕ್ಕಾಗಿ ಚಿಂತೆ ಮಾಡ್ಬೇಕು. ಮತ್ತು ಈ ಲೋಕದಲ್ಲಿ ಅನೇಕ ಆತ್ಮಗಳಿದೆ, ನರಕಕ್ಕೆ ಹೋಗ್ತಿರುವಂತ ಆತ್ಮಗಳಿದ್ದಾವೆ, ದೇಹಗಳಿದ್ದಾವೆ. ಆ ನಮ್ಮ ಪ್ರಾರ್ಥನೆ ಮುಖಾಂತರ, ನಮ್ಮ ಸುವಾರ್ತೆ ಮುಖಾಂತರ ಆ ಆತ್ಮನ ಮತ್ತು ಆ ದೇಹನ ನಾವು ನರಕದಿಂದ ತಪ್ಪಿಸುವಂತ ಚಿಂತೆಯಲ್ಲಿ ಇರಬೇಕು ಹೊರತು ಈ ಲೋಕದಲ್ಲಿ ಇರುವಂತ ಆಶಾ ಪಾಶಗಳಿಗಾಗಿ ನಾವು ಚಿಂತೆ ಪಡಬಾರ್ದು ಬೇರೆ. ಅದಕ್ಕೆ ಹಾರಾಡುವ ಹಕ್ಕಿಗಳನ್ನ ನೋಡಿರಿ ಎಂಬುದಾಗಿ ಹೇಳ್ತಾರೆ ಪ್ರಭು. ಓದ್ಕೊಂಡಿವಿ ಈ ಕಡೆ ನಾವು. ಹಾರಾಡುವ ಹಕ್ಕಿಗಳನ್ನು ನೋಡಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಅದಕ್ಕೆ ಕಣಜ ಇಲ್ಲ, ಆದ್ರೂ ಪರಲೋಕದಲ್ಲಿರುವಂತ ತಂದೆ ಅದನ್ನ ಸಾಕಿ ಸಲಹುತ್ತಾನೆ. ನೀವು ಹಕ್ಕಿಗಿಂತ ಶ್ರೇಷ್ಠರು ಎಂಬುದಾಗಿ ಹೇಳ್ತಾರೆ ಬೇರೆ. ಮತ್ತು ಹೂವಿನ ವಿಷಯದಲ್ಲಿ ಬಂದಾಗ ಆ ಹೂವನ್ನು ಕೂಡ ಉದಾಹರಣೆ ತಗೊಂಡು ಹೇಳ್ತಾರೆ. ಈ ಹೂವಿದೆ ನೋಡಿ, ಈ ಹೂವು ಬೆಳಿಗ್ಗೆ ಅರಳುತ್ತೆ, ಸಂಜೆ ಬಾಡುತ್ತೆ. ಆದ್ರೆ ಈ ಹೂವಿಗಿರುವಂತ ಅಲಂಕಾರವು, ಸೌಂದರ್ಯವು ಸೊಲೊಮೋನ್ ಮಹಾರಾಜನು ಸಕಲ ವಿಧವಾದ ವೈಭವದೊಡನೆ ಇರುವಾಗಲೂ ಅಂತ ಒಂದು ವೈಭವ ಇರಲಿಲ್ಲ. ಆದ್ರೆ ನೀವು ಹೂವಿಗಿಂತ ಶ್ರೇಷ್ಠರಲ್ಲವೇ ಎಂಬುದಾಗಿ ಹೇಳ್ತಾರೆ ಬೇರೆ. ಹಾಗಾದ್ರೆ ನಮ್ಮನ್ನ ದೇವರು ಪಾಠ ಕಲಿಸ್ಲಿಕ್ಕೆ, ನಮ್ಮನ್ನ ದೇವರು ಬುದ್ಧಿ ಕಲಿಸ್ಲಿಕ್ಕೆ ಒಂದು ಹಕ್ಕಿನ ಉದಾಹರಣೆ ತಗೊಂಡಿದ್ದಾರ ಅಂದ್ರೆ ಹೌದು ಪ್ರೇರೆ. ಒಂದು ಹಕ್ಕಿನ ನೋಡಿ ಕಲೀರಿ ನನ್ನ ಮಕ್ಕಳ ಎಂಬುದಾಗಿ ಹೇಳ್ತಾ ಇದ್ದಾರೆ. ಒಂದು ಹೂವನ್ನ ನೋಡಿ ಕಲೀರಿ ನನ್ನ ಮಕ್ಕಳ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆದ್ರೆ ನಾವು ಹಕ್ಕಿಗಳನ್ನ ನೋಡಿ ಕಲಿಬೇಕಾ, ನಾವು ಹೂಗಳನ್ನ ನೋಡಿ ಕಲಿಬೇಕಾ? ಆಶ್ಚರ್ಯ ಪ್ರೇರೆ. ನಮ್ಮನ್ನ ನೋಡಿ ಹಕ್ಕಿಗಳು ಕಲಿಬೇಕಾಗಿತ್ತು, ನಾವು ದೇವರ ಮಕ್ಕಳು. ಹೂವು ನಮ್ಮನ್ನ ನೋಡಿ ಕಲಿಬೇಕಾಗಿತ್ತು. ಆದ್ರೆ ಅನಿವಾರ್ಯ, ದೇವರು ಆ ಹಕ್ಕಿನ ನೋಡಿ ನಮಗೆ ಪಾಠ ಕಲಿಸುವಂತ ಸ್ಥಿತಿ, ದೇವರ ಮಕ್ಕಳಾದ ನಮ್ಮನ್ನ ಪಾಠ ಕಲಿಸುವಂತ ಸ್ಥಿತಿ. ನಂತರ ಆ ಹೂವನ್ನ ನೋಡಿ ನಮ್ಮನ್ನ ಪಾಠ ಕಲಿಸುವಂತ ಸ್ಥಿತಿ ಬಂದಿದೆ ಪ್ರೇರೆ ದೇವರಿಗೆ. ಯಾಕೆ? ನಮ್ಮ ಚಿಂತನೆ ಲೋಕಕ್ಕಾಗಿ ಇದೆಯಲ್ವಾ? ನಮ್ಮ ಚಿಂತನೆ ಊಟ ತಿಂಡಿಗಾಗಿ, ನಮ್ಮ ಚಿಂತನೆ ಉಡುಪಿಗಾಗಿ, ನಮ್ಮ ಚಿಂತನೆ ಮನೆ ಮಠಕ್ಕಾಗಿ, ನಮ್ಮ ಚಿಂತನೆ ಉದ್ಯೋಗಕ್ಕಾಗಿದೆಯಲ್ವಾ ಪ್ರಪಂಚದಲ್ಲಿ. ಅದಕ್ಕಾಗಿ ದೇವರು ನೋವಿಂದ, ತುಂಬಾನೇ ದುಃಖದಿಂದ ಈ ರೀತಿ ಹಕ್ಕಿನ ನೋಡಿ ಕಲಿಬೇಕು ಮಕ್ಕಳೇ, ನೀವು ಹೂವನ್ನ ನೋಡಿ ಕಲಿರಿ ಎಂಬುದಾಗಿ ಅದನ್ನು ದುಷ್ಟ ಅಂತ ಇಟ್ಕೊಂಡು ಹೇಳ್ತಾ ಇದ್ದಾರೆ. ನಿಜವಾಗಿ ದೇವರು ಏನ್ ಹೇಳ್ಬೇಕಾಗಿತ್ತು ಅಂದ್ರೆ, ಹಕ್ಕಿಗೆ ದೇವ್ರು ಹೇಳ್ಬೇಕಾಗಿತ್ತು, ಹಕ್ಕಿಯೇ ನನ್ನ ಮಕ್ಕಳನ್ನ ನೋಡಿ ನೀವು ಕಲಿ. ನನ್ನ ಮಕ್ಕಳು ನನಗಾಗಿ ಚಿಂತಿಸ್ತಾ ಇದ್ದಾರೆ, ನನ್ನ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ತಾ ಇದ್ದಾರೆ, ನನ್ನ ಮಕ್ಕಳು ನನಗಾಗಿ ಬದುಕ್ತಾ ಇದ್ದಾರೆ, ನೋಡು ಕಲಿ ಎಂಬುದಾಗಿ ಹೇಳ್ಬೇಕಾಗಿತ್ತು. ಹೂವಿಗೂ ಕೂಡ ದೇವರು ನನ್ನ ಮಕ್ಕಳನ್ನ ನೋಡಿ ಕಲಿ ಎಂಬುದಾಗಿ ಹೇಳ್ಬೇಕಾಗಿತ್ತು. ಆದ್ರೆ ದೇವರು ಪ್ರತಿಯೊಂದು ಪ್ರಾಣಿ ಪಕ್ಷಿನ ಜಂತುಗಳನ್ನ ದುಷ್ಟಂತ ಎತ್ತಿ ನಮ್ಮನ್ನ ಹೇಳ್ತಾ ಇದ್ದಾರೆ, ನೀವು ಹೇಗಿರ್ಬೇಕು, ನೀವು ಈ ಒಂದು ಹಕ್ಕಿಗಳ ಹಾಗೆ ನೀವು ಆ ಹಕ್ಕಿನ ನೋಡಿ ಕಲಿಬೇಕು, ನೀವು ಹೂವನ್ನ ನೋಡಿ ಕಲಿಬೇಕು, ನೀವು ಸರ್ಪವನ್ನ ನೋಡಿ ಕಲಿಬೇಕು, ನೀವು ಕತ್ತೆಗಳನ್ನ ನೋಡಿ ಕಲಿಬೇಕು, ನೀವು ಪಶುಗಳನ್ನ ನೋಡಿ ಕಲಿಬೇಕು. ಅವಾದ್ರೂ ನನಗಾಗಿ ಜೀವಿಸ್ತಾ ಇದ್ದಾವೆ, ಅವಾದ್ರೂ ನೀತಿವಂತರಾಗಿದ್ದಾರೆ, ಅವರಾದ್ರೂ ಪರಿಶುದ್ಧರಾಗಿದ್ದಾರೆ, ಅವರಾದ್ರೂ ನನಗಾಗಿ ಬದುಕ್ತಾ ಇದ್ದಾರೆ. ಆದ್ರೆ ನೀವು ನನ್ನ ಮಕ್ಕಳು, ನಾನ್ ನಿಮಗೋಸ್ಕರ ಪರಲೋಕನ ರೆಡಿ ಮಾಡ್ಕೊಂಡಿದ್ದೀನಿ. ಆದ್ರೆ ನೀವು ನಮಗಾಗಿ ತವಕ ಪಡ್ತಾ ಇಲ್ಲ. ನೀವು ಈ ಲೋಕಕ್ಕಾಗಿ ತವಕ ಪಡ್ತಾ ಇದ್ದೀರಾ. ನಿಮ್ಮ ಚಿಂತೆ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನ ಚಿಂತೆ
ಏನ್ ತಿನ್ಬೇಕು, ಏನ್ ಕುಡಿಬೇಕು, ಏನ್ ಹೊತ್ಕೊಳ್ಬೇಕು, ಹೇಗ್ ಜೀವಿಸ್ಬೇಕು, ಹೇಗ್ ಕೆಲಸ ಮಾಡಬೇಕು, ಹೇಗ್ ಐಶ್ವರ್ಯವಂತರಾಗ್ಬೇಕು ಎಂಬುದೇ ಇದೆ ಹೊರತು ನಾನು ದೇವರಿಗೋಸ್ಕರಾಗಿ ಬದುಕ್ಬೇಕು, ನಾನು ದೇವರಿಗೋಸ್ಕರಾಗಿ ಚಿಂತಿಸ್ಬೇಕು. ಆತ್ಮಗಳು ನರಕಕ್ಕೆ ಹೋಗ್ತಾ ಇದ್ದಾವೆ, ದೇಹಗಳು ಬೆಂಕಿಗೆರೆಗೆ ಹೋಗ್ತಾ ಇದ್ದಾವೆ. ಆದ್ರೆ ನಾವು ಅವ್ರಿಗೋಸ್ಕರ ಚಿಂತೆ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ಸುವಾರ್ತೆ ಸಾರಬೇಕು. ಅವುಗಳನ್ನ ತಪ್ಪಿಸ್ಬೇಕು. ನಾವೇನಾದ್ರೂ ಮಾಡಿ ಒಂದು ಆತ್ಮನ ಗೆಲ್ಲಬೇಕು. ನಾವೇನಾದ್ರೂ ಮಾಡಿ ಆ ಸುವಾರ್ತೆಯಲ್ಲಿ ನಿರತರಾಗಬೇಕು. ಸತ್ಯನ ಜಗತ್ತಿಗೆ ಸಾರಬೇಕು. ಸತ್ಯ ಕಾರ್ಯಕ್ರಮಗಳಲ್ಲಿ ನಾವು ಇರಬೇಕು ಎಂಬುದಾಗಿ ಇವತ್ತು ಪ್ರಪಂಚನೂ ಚಿಂತೆ ಮಾಡ್ತಾ ಇಲ್ಲ ಪ್ರಿಯರೇ. ಇವತ್ತು ಕ್ರೈಸ್ತರಾಗಿರುವಂತ ನಮ್ಮಲ್ಲಿ ಕೂಡ ಅಂತ ಚಿಂತನೆಗಳು ಬಹಳ ಕಡಿಮೆ. ಪ್ರತಿಯೊಬ್ಬ ಕ್ರೈಸ್ತರು ಈಗ ಪ್ರಭು ಹೇಳಿದ ಹಾಗೆ ಹೇಗೆ ನಾನು ತಿನ್ಬೇಕು, ಕುಡಿಬೇಕು, ಬದುಕ್ಬೇಕು, ಹೇಗೆ ನಾನು ಮನೆ ಸಂಪಾದನೆ ಮಾಡ್ಕೋಬೇಕು, ಹೇಗೆ ನಾನು ಗಾಡಿ ಸಂಪಾದನೆ ಮಾಡ್ಕೋಬೇಕು ಅಂತಾನೆ ಜೀವಿಸ್ತಾ ಇದ್ದಾರೆ ಹೊರತು, ಆದ್ರೆ ನಾನು ದೇವರನ್ನ ಹೇಗೆ ಸಂಪಾದನೆ ಮಾಡ್ಕೋಬೇಕು, ನನ್ನ ಆತ್ಮಗಳನ್ನ ಹೇಗೆ ಸಂಪಾದನೆ ಮಾಡಬೇಕು, ನಾನು ದೇವರಿಗೋಸ್ಕರವಾಗಿ ಹೇಗೆ ನಿಂತ್ಕೋಬೇಕು, ದೇವರಿಗಾಗಿ ನಾನು ಹೇಗೆ ಜೀವಿಸ್ಬೇಕು ಎಂಬುದಾಗಿ ಯಾರಲ್ಲೂ ಜಾಸ್ತಿ ಪ್ರಮಾಣದಲ್ಲಿ ಕಾಣಲ್ಲ ಪ್ರಿಯರೇ. ಅದೇ ನೋವಲ್ಲೇ ಪ್ರಭು ಹೇಳ್ತಾ ಇದ್ದಾರೆ, ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಟ್ರೆ ನಿಮಗೆ ಇವೆಲ್ಲವೂ ಕೊಡ್ತೀನಿ. ಏನು ಇವೆಲ್ಲವೂ? ಈ ಕೆಳಗಡೆ ಓದ್ಕೊಂಡಿವಿ ನಾವು. ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯ 25ನೇ ವಚನದಿಂದ ಹೆಚ್ಚು ಕಡಿಮೆ 32ನೇ ವಚನದವರೆಗೆ ಓದ್ಕೊಂಡಿವಿ ಅಲ್ವಾ? ಇದನ್ನೆಲ್ಲ ದೇವರಿಗೆ ಗೊತ್ತು. ನಮಗೇನ್ ಬೇಕು, ಏನು ಬೇಡ ಎಂಬುದಾಗಿ ಎಲ್ಲ ಪ್ರತಿಯೊಂದು ದೇವರಿಗೆ ಗೊತ್ತುಂಟು ಪ್ರಿಯರೇ. ಇದರಲ್ಲಿ ನೋಡಿ 32ನೇ ವಚನನ ಓದಿ ಸಿಸ್ಟರ್. 32ನೇ ವಚನ ಓದಿ. 6:32. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ ಅಷ್ಟೇ. ಸಾಕಮ್ಮ, ಸಾಕಮ್ಮ. ಇಲ್ಲಿ ವಚನ ಹೇಳ್ತಾ ಇದೆ, ಇವಾಗಾಗಿ ಯಾರು ತವಕ ಪಡ್ತಾರೆ ಅಂದ್ರೆ ಅಜ್ಞಾನಿಗಳು ತವಕ ಪಡ್ತಾರೆ. ಆದ್ರೆ ದೇವರು ನಮ್ಮನ್ನ ಅಜ್ಞಾನಿ ಅಂತ ಕರೀತಾ ಇಲ್ಲ, ಜ್ಞಾನಿಗಳು ಅಂತ ಕರೀತಾ ಇದ್ದಾರೆ ಪ್ರಿಯರೇ. ಹಾಗಾದ್ರೆ ನಾವು ಜ್ಞಾನಿಗಳಾದ್ರೆ ನಾವು ಚಿಂತೆ ಮಾಡ್ಬೇಕಾಗಿರೋದು ಆತ್ಮಕ್ಕಾಗಿ, ದೇಹಕ್ಕಾಗಿ. ನಮ್ಮ ಆತ್ಮನ ಉಳಿಸ್ಕೋಬೇಕು, ಅನೇಕ ಆತ್ಮಗಳನ್ನ ನಾವು ಉಳಿಸ್ಕೋಬೇಕು ಮತ್ತು ದೇಹನ ನರಕದಿಂದ ತಪ್ಪಿಸಿ ನಾವು ಸ್ವರ್ಗಕ್ಕೆ ಕಳಿಸುವವರೆಗೆ ಚಿಂತನೆ ಮಾಡಬೇಕು. ಎರಡನೇದಾಗಿ ನಾವು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಚಿಂತಿಸ್ಬೇಕು. ದೇವರ ಕಾರ್ಯಕ್ರಮಕ್ಕಾಗಿ ನಾವು ಚಿಂತಿಸ್ಬೇಕು. ಇಲ್ಲಿ ಪ್ರಭು 32ನೇ ವಚನದ ಹೇಳೋದೆಂದ್ರೆ ಇವೆಲ್ಲವಕ್ಕಾಗಿ ಲೋಕದಲ್ಲಿರುವಂತಹ ಪ್ರತಿಯೊಂದು ಆಶೆ ಭೋಗಗಳಿಗಾಗಿ ಅಜ್ಞಾನಿಗಳು ಚಿಂತೆ ಪಡ್ತಾರೆ. ಆದ್ರೆ ನೀವು ಜ್ಞಾನಿಗಳು ಮಕ್ಕಳಿರ. ನೀವು ನಮಗಾಗಿ ಚಿಂತೆ ಮಾಡಬೇಕು, ನನಗಾಗಿ ನಿಲ್ಲಬೇಕು, ನನಗಾಗಿ ನೀವು ಜೀವಿಸ್ಬೇಕು, ನನ್ನ ರಾಜ್ಯಕ್ಕಾಗಿ ನೀತಿಗಾಗಿ ನೀವು ಚಿಂತೆ ಪಡಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ ಪ್ರಿಯರೇ. ನಾವು ಲೋಕದಲ್ಲಿರುವಂತಹ ಪ್ರತಿಯೊಂದು ಆಸೆ ಭೋಗಗಳಿಗೆ ಆಸೆ ಪಡ್ತಾ ಇದ್ದೀವಿ. ಹೇಗ್ ಜೀವಿಸೋಣ, ಏನ್ ತಿನ್ನೋಣ, ಏನ್ ಕುಡಿಯೋಣ, ಹೇಗ್ ದುಡಿಯೋಣ, ಹೇಗ್ ಸಂಪಾದನೆ ಮಾಡೋಣ ಎಂಬುದಾಗಿ ನಮ್ಮ ತಲೆಯಲ್ಲಿ, ನಮ್ಮ ಮನಸ್ಸಿನಲ್ಲಿ ಅದೇ ತುಂಬಿಕೊಂಡಿದೆ ಅಂದ್ರೆ ನಾವು ಜ್ಞಾನಿಗಳಾಗಲ್ಲ, ಅಜ್ಞಾನಿಗಳಾಗ್ತೀವಿ. ಅದಕ್ಕೆ ಪ್ರಭು ಅದನ್ನೇ ಹೇಳ್ತಾ ಇದ್ದಾರೆ, ಇವು ಎಲ್ಲವಕ್ಕೋಸ್ಕರ ಅಜ್ಞಾನಿಗಳು ತವಕ ಪಡ್ತಾರೆ. ಆದ್ರೆ ನೀವು ಜ್ಞಾನಿಗಳು, ನನ್ನ ಮಕ್ಕಳು, ನೀವು ಜ್ಞಾನಿಗಳು. ಆದ್ರೆ ಜ್ಞಾನಿಗಳಾಗಿರುವಂತ ನೀವು ಮೊದಲು ನನಗಾಗಿ ತವಕ ಪಟ್ರೆ ನಿಮಗೆ ಏನೇನ್ ಬೇಕು ಎಲ್ಲ ನಾನು ಕೊಡ್ತೇನೆ ಎಂಬುದಾಗಿ ಪ್ರಭು ಹೇಳ್ತಾ ಇದ್ದಾರೆ. ಎಲ್ಲವೂ ಕೊಡ್ತಾರ ಅಂದ್ರೆ ಖಂಡಿತ ಪ್ರಿಯರೇ, ದೇವರಿಂದ ಎಲ್ಲಾ ಸಾಧ್ಯ, ಎಲ್ಲಾ ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ ದೇವರು. ಎಲ್ಲಾ ಕೊಡ್ಲಿಕ್ಕೆ ಅದೇ 32ನೇ ವಚನದಲ್ಲಿ ನಾವು ಕೆಳಗಡೆ ಓದ್ಕೊಂಡಿವಿ. ಈಗ ನಮಗೆ ಏನೇನ್ ಅಗತ್ಯವಿದೆಯೋ ಎಲ್ಲ ದೇವರಿಗೆ ಗೊತ್ತುಂಟು. ದೇವರಿಗೆ ಗೊತ್ತಿದೆ ಅಂದ್ಮೇಲೆ ನಾವು ಕೇಳ್ತಿದೀವಿ ಅಂದ್ರೆ, ದೇವರಿಗೆ ಗೊತ್ತಿದ್ರು ಕೂಡ ನಾವು ಕೇಳ್ತೀವಿ ಅನ್ನೋ ಹಾಗಿದ್ರೆ ನಿಜವಾಗಿ ಈ ವಾಕ್ಯ ನಮಗೆ ಅರ್ಥ ಆಗಿಲ್ಲ ಅಂತಾನೆ ಅರ್ಥ ಪ್ರಿಯರೇ. ಪ್ರತಿದಿನ ವಾಕ್ಯಗಳನ್ನ ಓದ್ತೀವಿ, ಪ್ರತಿದಿನ ಸತ್ಯವೇದನ ನಾವು ಧ್ಯಾನ ಮಾಡ್ತೀವಿ, ಈ ವಚನಗಳು ಪದೇ ಪದೇ ಓದ್ತಾನೆ ಇರ್ತೀವಿ. ದೇವರು ಹೇಳ್ತಾ ಇದ್ದಾರೆ, ಮಕ್ಕಳೆಲ್ಲ ನಿಮಗೆ ಏನೇನ್ ಬೇಕು ಎಲ್ಲ ನನಗೆ ಗೊತ್ತುಂಟು. ನಿಮ್ಗೆ ಮನೆ ಬೇಕಾ ನನಗೆ ಗೊತ್ತು, ಊಟ ಬೇಕಾ ಗೊತ್ತು, ಬಟ್ಟೆ ಬೇಕಾ ಗೊತ್ತು, ನಿಮ್ಗೆ ಗಾಡಿ ಬೇಕಾ ಗೊತ್ತು, ಕಾರ್ ಬೇಕಾ ಗೊತ್ತು, ನಿಮ್ಗೆ ಎಂತ ಬಟ್ಟೆಗಳು ಬೇಕು, ಎಂತ ಉಡುಪುಗಳು ಬೇಕು ಎಲ್ಲ ನನಗೆ ಗೊತ್ತುಂಟು ಪ್ರಿಯರೇ. ಆದ್ರೆ ನಾನು ಎಲ್ಲಾ ಕೊಡ್ಲಿಕ್ಕೆ ರೆಡಿ ಇದ್ದೀನಿ. ಆದ್ರೆ ನೀವು ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನಿಂತ್ಕೊಂಡ್ರೆ ನಾನು ಎಲ್ಲವೂ ಕೊಡ್ತೀನಿ, ಎಲ್ಲವೂ ಕೊಡ್ತೀನಿ ಎಂಬುದಾಗಿ ಪ್ರಭು ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ನಮಗೆ ಅರ್ಥ ಆಗ್ತಿದ್ಯಾ ಈ ವಾಕ್ಯದಲ್ಲಿ? ಈ ವಾಕ್ಯ ನಮಗೆ ಅರ್ಥ ಆಗಿದ್ರೆ ನಾವು ಅದಕ್ಕೋಸ್ಕರ ಚಿಂತೆ ಮಾಡಲ್ಲ. ಲೋಕದಲ್ಲಿರುವಂತ ಪಾಶೆಗಳಿಗೆ ಚಿಂತೆ ಪಡಲ್ಲ. ಆಹಾರಕ್ಕಾಗಿ, ಉಡುಗೆಗಾಗಿ, ಹೊದ್ದುಕೊಳ್ಳುವುದಕ್ಕಾಗಿ, ಮನೆಗಾಗಿ, ಉದ್ಯೋಗಕ್ಕಾಗಿ ಚಿಂತೆ ಪಡಲ್ಲ ಪ್ರಿಯರೇ. ದೇವರು ಹೇಳಿದಾರಲ್ವಾ? ಹೇಳಿದ್ರು ನಾವು ಚಿಂತೆ ಮಾಡ್ತೀವಿ ಅಂದ್ರೆ ಅದ್ರಲ್ಲಿ ಅರ್ಥ ಇಲ್ಲ. ಹೇಳಿಲ್ಲ ಅಂದ್ರೆ ನಾವು ಚಿಂತೆ ಮಾಡ್ಬೋದಾಗಿತ್ತು. ಆದ್ರೆ ದೇವ್ರು ಹೇಳಿದ್ದಾರೆ, ನಿಮಗೆ ಏನೇನ್ ಬೇಕು ಎಲ್ಲವೂ ನನಗೆ ಗೊತ್ತುಂಟು. ನಾನು ಎಲ್ಲಾ ಕೊಡ್ಲಿಕ್ಕೆ ಶಕ್ತನಾಗಿದ್ದೀನಿ. ನಮ್ಮ ಟೇಸ್ಟ್ ದೇವ್ರಿಗೆ ಗೊತ್ತಿದೆ ಬೇರೆ. ನಮ್ಮ ಟೇಸ್ಟ್, ನಾವು ದೇವ್ರ ಮಕ್ಕಳಲ್ವಾ? ನಮ್ಮ ಟೇಸ್ಟ್ ದೇವರಿಗೆ ಗೊತ್ತು. ಅದಕ್ಕೆ ದೇವ್ರು ಹೇಳೋದು ಒಂದೇ ಮಾತು, ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನೀನ್ ನಿಂತ್ಕೊಂಡ್ರೆ ನಿಮಗೆ ಅದರ ಜೊತೆಯಲ್ಲಿ ಎಲ್ಲವೂ ನಾನು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ.
ಎಲ್ಲವೂ ಕೊಡ್ತೀನಿ ಅನ್ನೋ ಮಾತಿನಲ್ಲಿ ಯಾವ್ದಾದ್ರು ಬ್ಯಾಲೆನ್ಸ್ ಉಳಿಸ್ಕೊತಾರ ಅಂದ್ರೆ ಯಾವ್ದು ಬ್ಯಾಲೆನ್ಸ್ ಉಳಿಸ್ಕೊಳಲ್ಲ ಪ್ರಿಯರೇ. ಎಲ್ಲವೂ ಕೊಡ್ತಾರೆ. ಯಾವಾಗ? ಅವರ ಆಜ್ಞೆಯಂತೆ ನಡ್ಕೊಂಡಾಗ. ಯಾಕಂದ್ರೆ ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಿರಿ ಅನ್ನೋದು ಆಜ್ಞೆ. ಅದರ ಕೂಡಿ ನಾನು ಎಲ್ಲವೂ ಕೊಡ್ತೀನಿ ಅನ್ನೋದು ವಾಗ್ದಾನ. ಆಜ್ಞೆ ಪ್ರಕಾರ ನಾವು ಯಾವಾಗ ನಡ್ಕೊತೀವೋ, ಆ ವಾಗ್ದಾನಗಳು ತಾನಾಗೇ ನಮ್ಮಲ್ಲಿ ನೆರವೇರ್ತವೆ ಪ್ರಿಯರೇ. ನಾವು ದೇವರಿಗಾಗಿ ನಿಂತ್ಕೊಂಡ್ರೆ, ದೇವರಿಗಾಗಿ ದುಡಿದ್ರೆ, ದೇವ್ರು ನಮಗೋಸ್ಕರ ದುಡಿತಾನೆ. ನಾವು ದೇವರ ರಾಜ್ಯನ ಕಟ್ಟಿದ್ರೆ, ದೇವರು ಖಂಡಿತ ನಮ್ಮ ಕುಟುಂಬನ, ನಮ್ಮ ಜೀವನನ ಕಟ್ತಾನೆ. ನಾವು ದೇವರಿಗೋಸ್ಕರವಾಗಿ ಜೀವಿಸಿದ್ರೆ, ದೇವರಿಗೋಸ್ಕರ ಚಿಂತೆ ಮಾಡಿದ್ರೆ, ದೇವರಿಗೋಸ್ಕರ ಕಷ್ಟಪಟ್ರೆ, ದೇವರಿಗೋಸ್ಕರ ಸೇವೆಯಲ್ಲಿ, ಪ್ರಾರ್ಥನೆಗಳಲ್ಲಿ, ವಿಜ್ಞಾಪನೆಗಳಲ್ಲಿ ನಾವು ದೇವರಿಗಾಗಿ ಹಗಲು ರಾತ್ರಿ ಜೀವಿಸಿದ್ರೆ, ಖಂಡಿತವಾಗಿ ದೇವರು ನಮ್ಮ ಕುಟುಂಬನ, ನಮ್ಮ ಜೀವನನ, ನಮ್ಮ ಭೌತಿಕವಾದ ಸಮಸ್ಯೆನ ನೀಗಿಸಿ, ನಮ್ಮ ಜೀವನದಲ್ಲಿ ನಾವು ಅದ್ಭುತವಾಗಿ ಬೆಳೆಯುವ ಹಾಗೆ ಬ್ಲೆಸ್ಸಿಂಗ್ ಮಾಡ್ತಾರೆ ಪ್ರಿಯರೇ. ಅದಕ್ಕೆ ದೇವ್ರು ಹೇಳ್ತಾರೆ ಪ್ರಿಯರೇ, ಏನಂತಾರೆ ಅಂದ್ರೆ, ನಾನ್ ಎಲ್ಲಾ ಕೊಡ್ಲಿಕ್ಕೆ ರೆಡಿ ಇದ್ದೀನಿ. ಆದ್ರೆ ನೀವು ನನಗಾಗಿ ಬದುಕ್ತೀರಾ? ನಾನು ಎಲ್ಲಾ ಕೊಡ್ತೀನಿ ಅಂತ ದೇವ್ರು ಹೇಳ್ತಾ ಇದ್ದಾನೆ. ಆದ್ರೆ ನಾವು ದೇವ್ರಿಗೆ ಹೇಳೋದು ಒಂದೇ, ದೇವ್ರೇ ನೀನು ಮೊದಲು ನನಗೆ ಎಲ್ಲವೂ ನೀನ್ ಕೊಡು, ಆಮೇಲೆ ನಿಮಗಾಗಿ ನಾನು ನಿಂತ್ಕೋತೀನಿ, ನಿಮ್ಮ ಸೇವೆ ಮಾಡ್ತೀನಿ. ಆದ್ರೆ ದೇವ್ರು ಹೇಳೋದು ಒಂದೇ, ನೀವು ನನಗಾಗಿ ನಿಂತ್ಕೊಂಡ್ರೆ ನಾನು ಎಲ್ಲವೂ ಕೊಡ್ತೀನಿ. ನನಗಾಗಿ ನೀವು ದುಡಿದ್ರೆ ಎಲ್ಲವೂ ಕೊಡ್ತೀನಿ ಅಂತ. ಆದ್ರೆ ನಾವು, ಇಲ್ಲ ದೇವ್ರೇ, ಮೊದಲು ನೀವು ಎಲ್ಲವೂ ನಮಿಗ್ ಕೊಡಿ, ಆಮೇಲೆ ನಾವು ನಿಮಗೋಸ್ಕರ ನಿಂತ್ಕೋತೀವಿ, ದುಡಿತೀವಿ, ನಿಮ್ಮ ಸೇವೆ ಮಾಡ್ತೀವಿ ಎಂಬುದೇ ಪ್ರೇರೆ. ಆದ್ರೆ ಇಲ್ಲಿ ಏನು ನಮಿಗೂ ದೇವರಿಗೂ ಏನ್ ಹಠ ನಡೀತಾ ಇದೆ ಅಂದ್ರೆ, ಮೊದಲು ನನ್ ಕೆಲ್ಸ ಮಾಡುವಂತ ದೇವರು, ಮೊದಲು ನನಗೆ ಕೊಡುವಂತ ನಾವು. ನಾನು ಮೊದಲು ನನಗಾಗಿ ಬದುಕಿದ್ರೆ ಎಲ್ಲವೂ ಕೊಡ್ತೀನಂತ ದೇವರು, ಮೊದಲು ನೀನ್ ಕೊಟ್ರೆ ಆಮೇಲೆ ನಾವು ನಿಮ್ಗೋಸ್ಕರ ಎಲ್ಲವೂ ಮಾಡ್ತೀವಂತ ನಾವು. ಹೀಗೆ ಹಠದಲ್ಲಿದ್ದೀವಿ. ಆದ್ರೆ ಈ ಹಠದಲ್ಲಿ ಗೆಲ್ಲೋನು ದೇವರೇ ಹೊರತು ನಾವಲ್ಲ ಪ್ರಿಯರೇ. ಯಾಕಂದ್ರೆ ದೇವರು ಸರ್ವಶಕ್ತನು, ಶಕ್ತಿವಂತನು, ಆತ್ಮಸ್ವರೂಪನು, ನಂಬಿಗಸ್ತನು, ನೀತಿವಂತನು, ವಾಗ್ದಾನ ಮಾಡಿದಾತನು, ನಂಬಿಗಸ್ತನು ಪ್ರಿಯರೇ. ಖಂಡಿತವಾಗಿ ಎಲ್ಲವೂ ನಮಗೆ ಸಿಗ್ಬೇಕಂದ್ರೆ ನಾವು ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಬೇಕು. ಆವಾಗಲೇ ಖಂಡಿತವಾಗಿ ಎಲ್ಲವೂ ಕೊಡ್ತಾರ ಅಂದ್ರೆ ಎಲ್ಲವೂ ಕೊಡ್ತಾರೆ. ಎಲ್ಲವೂ ಕೊಡ್ತೀರಂತ ದೇವ್ರು ವಾಗ್ದಾನ ಮಾಡಿದ್ದಾರೆ ಅಂದ್ರೆ ಅವು ಎಲ್ಲವೂ ಕೊಡ್ತಾರೆ. ನಾವು ಮೊದಲು ದೇವ್ರಿಗೋಸ್ಕರ ನಿಂತ್ರೆ ಅಲ್ವಾ ನಮ್ಮ ಜೀವನದಲ್ಲಿ ಏನೇನ್ ದೇವ್ರು ಕೊಡ್ತಾ ಇದಾರೆ ಅಂತ ಗೊತ್ತಾಗೋದು. ನಾವು ದೇವ್ರಿಗೋಸ್ಕರನೇ ನಿಂತ್ಕೊಳ್ಳಲ್ಲ ಅಂದ್ರೆ ನಾವಿರುವಂತ ಸ್ಥಿತಿಯಲ್ಲಿ ನಾವ್ ಇರ್ತೀವಿ. ದೇವರು ಎಲ್ಲವೂ ಕೊಡ್ಬೇಕಂತ ಆಸೆ. ನಮ್ಗೆ ಏನೇನ್ ಟೇಸ್ಟ್ ಇದೆ ದೇವ್ರಿಗೆಲ್ಲಾ ಗೊತ್ತು. ನಮಿಗ್ ಮನೆ ಬೇಕು, ನಮಿಗ್ ಗಾಡಿ ಬೇಕು, ಕಾರ್ ಬೇಕು, ಒಳ್ಳೆ ಊಟ ಬೇಕು, ಒಳ್ಳೆ ಬಟ್ಟೆ ಬೇಕು, ಒಳ್ಳೆ ಜೀವನ ಬೇಕು. ನಮ್ಮ ಎಲ್ಲಾ ಟೇಸ್ಟ್‌ಗಳು ದೇವ್ರಿಗೆ ಗೊತ್ತಿದೆ. ಅದನ್ನ ಕೊಡ್ಲಿಕ್ಕೆ ದೇವರು ರೆಡಿಯಾಗಿದ್ದಾರೆ. ಆದ್ರೆ ನಾವು ದೇವರಿಗೋಸ್ಕರ ಯಾವಾಗ ನಿಂತ್ಕೋತೀವಿ ಸಂಪೂರ್ಣವಾಗಿ ಅಂತ ದೇವರು ನಮ್ಮನ್ನ ಎದುರು ನೋಡ್ತಾ ಇದ್ದಾನಷ್ಟೇ. ನಾವ್ ಯಾವಾಗ ದೇವರಿಗೋಸ್ಕರ ನಿಂತು ಆತ್ಮಿಕವಾದ ಜೀವನದಲ್ಲಿ ಬೆಳಿತೀವೋ, ಹಾಗೆ ನಾವ್ ಯಾವ ಮಟ್ಟಿಗೆ ಆತ್ಮಿಕವಾದ ಜೀವನದಲ್ಲಿ ಬೆಳೀತಾ, ಬೆಳೀತಾ ದೇವರಿಗಾಗಿ ದುಡಿದು ಸುವಾರ್ತೆನ ಸಾರಿ ಆತ್ಮಗಳನ್ನ ಗೆಲ್ಲಿ ಅದಕ್ಕೋಸ್ಕರ ಹಗಲು ರಾತ್ರಿ ಪ್ರಯಾಸ ಮಾಡಿ, ಪ್ರಯತ್ನ ಮಾಡಿ, ದೇವರ ಚಿಂತೆಯಲ್ಲಿ ಇದ್ದು ಯಾವಾಗ ದೇವರ ರಾಜ್ಯ ಕಟ್ತೀವೋ, ದೇವರ ನೀತಿಯನ್ನ ಯಾವಾಗ ಸಾಕ್ತೀವೋ, ಆವಾಗ ನಾವು ಎಷ್ಟು ಆತ್ಮಿಕವಾಗಿ ಬೆಳೆಯುವಷ್ಟು ಭೌತಿಕವಾಗಿಯೂ ಕೂಡ ದೇವರು ನಮ್ಮನ್ನ ಬೆಳೆಸಿ ಹಿಂದೆನೆ ನಿಲ್ಲಿಸಿರ್ತಾನೆ ಪ್ರಿಯರೇ. ಯಾವುದೇ ಒಬ್ಬ ವ್ಯಕ್ತಿ ಎಷ್ಟು ಆತ್ಮಿಕವಾಗಿ ಬೆಳಿತಾನೋ ಭೌತಿಕವಾಗಿ ದೇವರೇ ಬೆಳೆಸ್ತಾರೆ. ನಾವು ದೇವರಿಗಾಗಿ ಯಾವಾಗ ದುಡಿತೀವೋ ಆವಾಗ ನಮಗೋಸ್ಕರ ದೇವರು ದುಡಿದು ನಿಲ್ಲಿಸ್ತಾರೆ. ಅದು ನಮಗೆ ಸರಿಯಾಗಿ ಅರ್ಥ ಆಗಿಲ್ಲ ಅಷ್ಟೇ. ದೇವ್ರ ಮಕ್ಕಳಾಗಿರುವಂತ ನಮಗೆ ಅದು ಸರಿಯಾಗಿ ಅರ್ಥ ಆಗಿಲ್ಲ ಪ್ರಿಯರೇ. ಅದ್ ಅರ್ಥ ಆಗ್ಬೇಕು ಅಂದ್ರೆ ನಾವು ದೇವ್ರಿಗೋಸ್ಕರ ನಿಂತ್ಕೋಬೇಕು ಪ್ರಿಯರೇ. ದೇವರಿಗೋಸ್ಕರ ನಿಂತ್ರೆ ದೇವ್ರ ಕೈ ಬಿಡ್ತಾರ ಅಂದ್ರೆ ಖಂಡಿತವಾಗಿ ದೇವರು ಕೈ ಬಿಡಲ್ಲ ಪ್ರಿಯರೇ. ಖಂಡಿತವಾಗಿ. ನಾವು ದೇವ್ರಿಗೋಸ್ಕರ ನಿಂತ್ರೆ ನಮಗೆ ಏನೇನ್ ಬೇಕು ಎಲ್ಲವೂ ದೇವರಿಗೆ ಗೊತ್ತುಂಟು. ಪರಮಾತ್ಮನಿಗೆ ಗೊತ್ತು. ಹೇಳಿದ್ದಾರೆ ನಾನು ಕೊಟ್ಟೇ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕೊಡ್ಬೇಕು. ಎಕ್ಸಾಂಪಲ್ ನೋಡಿ, ರಾಮುಡರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. 25 ವರ್ಷಗಳ ಹಿಂದೆ ಮಾನ್ವಿ ಪಟ್ಟಣವನ್ನು ಬಿಟ್ಟು ಅವ್ರ ಮಕ್ಕಳು ಚಿಕ್ಕವ್ರು 1 ವರ್ಷ, 2 ವರ್ಷದವ್ರು ಇದ್ರು ಅಂತ ಅಣ್ಣ ಟೆಸ್ಟ್ ಮನಿನ ಹೇಳ್ತಾ ಇರ್ತಾರೆ ಬೇರೆ. ಅವರು ಹೇಗೆ ಬೆಂಗಳೂರು ಪಟ್ಟಣಕ್ಕೆ ಹೋಗ್ಲಿಕ್ಕೆ ತೀರ್ಮಾನ ಮಾಡಿರ್ಬೋದು. ಊರನ್ನ ಬಿಟ್ಟು, ಮನೆಯನ್ನ ಬಿಟ್ಟು, ಆಸ್ತಿಯನ್ನ ಬಿಟ್ಟು, ದೇವರಿಗೋಸ್ಕರಾಗಿ ನಿಂತ್ಕೋಬೇಕಂತ ತೀರ್ಮಾನ ಮಾಡ್ಕೊಂಡು ಬೆಂಗಳೂರು ಪಟ್ಟಣಕ್ಕೆ 25 ವರ್ಷಗಳ ಹಿಂದೆ ಹೋಗಿ, ಅವ್ರು ಪಟ್ಟಂತ ಕಷ್ಟ ದೇವರಿಗೋಸ್ಕರ ಒಂದಿದೆಯಾ ಅಥವಾ ಎರಡಿದೆಯಾ ಅಂದ್ರೆ ಎಲ್ಲೋ ಹಾಲ್ ಮಾರ್ಕೊಂಡು, ಎಲ್ಲೋ ಒಂದು ಪೇಪರ್ ಅನ್ನ ಮಾರ್ಕೊಂಡು ಕೊಡುತ್ತಾ ಮನೆ ಮನೆಗೆ, ನಂತರ ಸಿಕ್ಕಿದ ಕೆಲ್ಸಗಳನ್ನ ಮಾಡ್ಕೊಂಡು, ರಾತ್ರಿ 12 ಗಂಟೆ ಆದ್ರೂ, 1 ಗಂಟೆ ಆದ್ರೂ ಬಂದು, ಸರಿಯಾಗಿ ಊಟ ಮಾಡದೆ, ಇನ್ನೂ ಸುವಾರ್ತೆಗೆ ಹೋಗಿ, ಹಳ್ಳಿಗೆ ಹೋಗಿ, ನಗರ ಏರಿಯಾಗಳಿಗೆ ಹೋಗಿ ಸುವಾರ್ತೆ ಸಾರುತ್ತಾ, ದೇವರಿಗೋಸ್ಕರಾಗಿ ನಿಂತ್ಕೊಂಡಿದ್ರು ಒಂದಣ್ಣ. ನೀವೆಲ್ಲ ಟೆಸ್ಟಿಮನಿಗಳು ಕೇಳಿದ್ರ ಅಣ್ಣನ ಬಗ್ಗೆ ಎಲ್ಲ. ಆದ್ರೆ ಇವತ್ತು 25 ವರ್ಷಗಳ ಹಿಂದೆ ಅಣ್ಣ ಬೆಂಗಳೂರಿಗೆ ಬಂದಾಗ ಇದ್ದ ಹಾಗೆ ಇವತ್ತು ಇದ್ದಾರಾ? ದೇವ್ರೇನಾದ್ರು ಕೈ ಬಿಟ್ಟಿದ್ದಾರಾ ಅಂದ್ರೆ ಇಲ್ಲ ಪ್ರಿಯರೇ, ಖಂಡಿತ ದೇವ್ರು ಕೈ ಬಿಟ್ಟಿಲ್ಲ. 25 ವರ್ಷಗಳ ಹಿಂದೆ ಹೇಗಿದ್ರು ಅಂತ ಹೇಳಿ ಇವತ್ತು ಅಣ್ಣ ಹಿಂತಿರುಗಿ ನೋಡಿದ್ರೆ ನಿಜವಾಗ್ಲೂ ನಾನೇನಾ ಅನ್ನೋ ಸ್ಥಿತಿಯಲ್ಲಿ ನಮ್ಮ ಮಧ್ಯದಲ್ಲಿ ಅಣ್ಣರಿಗೆ ದೇವರು ಇಟ್ಟಿದ್ದಾರೆ ಪ್ರಿಯರೇ. ಹಾಗೆ
ಏನಾದ್ರು ಕೈ ಬಿಟ್ಟಿದ್ದಾರಾ ದೇವ್ರು? ದೇವ್ರಿಗೋಸ್ಕರ ನಿಂತಿದ್ದಕ್ಕೆ ದೇವ್ರು ಏನಾದ್ರು ಕೊಡದೇ ಇದ್ದಾರಾ ಅಂದ್ರೆ ಎಲ್ಲವನ್ನೂ ಕೊಟ್ಟಿದ್ದಾರೆ. ಎಲ್ಲವನ್ನ ಕೊಟ್ಟಿದ್ದಾರೆ. ಎಲ್ಲವನ್ನ ನಡೆಸಿದ್ದಾರೆ. ಅದ್ಭುತವಾಗಿ ಪ್ರಪಂಚನೇ ನೋಡುವ ಹಾಗೆ, ಕರ್ನಾಟಕನೇ ನೋಡುವ ಮಟ್ಟಕ್ಕೆ ಅವರನ್ನ ನಿಲ್ಲಿಸಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಅದ್ಭುತವಾದ ವಾಕ್ಯಗಳನ್ನ ಬೋಧಿಸ್ತಾ ಇದ್ದಾರೆ. ಪ್ರಾಣ ಕೊಡ್ಲಿಕ್ಕೂ ದೇವ್ರಿಗೋಸ್ಕರ ರೆಡಿ ಇದ್ದಾರೆ. ಕಷ್ಟ ಪಡ್ತಾ ಇದ್ದಾರೆ ಪ್ರಿಯರೇ. ಅದು ಅಣ್ಣನೇ ಪ್ರತ್ಯಕ್ಷ ಸಾಕ್ಷಿ. ನಾನು ಕೂಡ 10 ವರ್ಷಗಳ ಹಿಂದೆ ನಾನು ಭದ್ರಾವತಿ ಶಿವಮೊಗ್ಗದಿಂದ ದಾವಣಗೆರೆಗೆ ಬಂದಾಗ ಪ್ರಿಯರೇ, ಒಂದು ಚಿಕ್ಕ 1000, 2000 ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೆ 10 ವರ್ಷಗಳ ಹಿಂದೆ. ನಾನು ಯಾವಾಗ ದೇವರಿಗೋಸ್ಕರ ನಿಂತ್ಕೋಬೇಕು ಅಂತ ಅನ್ಕೊಂಡು ಅವತ್ತು ತೀರ್ಮಾನ ಮಾಡಿದ್ದೆನೋ, 10 ವರ್ಷದಲ್ಲಿ ನನಗೂ ದೇವರು ಸ್ವಂತ ಮನೆಯನ್ನ, ಕಾರನ್ನ, ಬೈಕನ್ನ ಏನೇನ್ ಬೇಕು ಎಲ್ಲವನ್ನ ದೇವ್ರು ಕೊಟ್ಟಿದ್ದಾರೆ. ಎಲ್ಲವೂ ಕೊಡ್ಲಿಕ್ಕೆ ದೇವ್ರು ಶಕ್ತರಾಗಿದ್ದಾರೆ ಅಂದ್ರೆ ಖಂಡಿತ ಪ್ರಿಯರೇ, ಎಲ್ಲವೂ ಕೊಡ್ಲಿಕ್ಕೆ ದೇವ್ರು ಶಕ್ತರಾಗಿದ್ದಾರೆ. ಆದ್ರೆ ನಾವು ದೇವರಿಗೋಸ್ಕರ ನಿಂತ್ಕೊಳ್ಳಿಕ್ಕೆ ನಾವು ತೀರ್ಮಾನ ಮಾಡ್ಕೋಬೇಕಷ್ಟೇ. ನಮ್ಮ ಗುರಿ ದೇವರು. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನಾವು ತವಕ ಪಡುವಂತ ಮಕ್ಕಳಾಗಿರಬೇಕು. ನಾವು ನಿಂತ್ರು ಕೂಡ ದೇವರೇ ನಿಮಗಾಗಿ ಬದುಕ್ಬೇಕು, ನಿಮಗಾಗಿ ಜೀವಿಸ್ಬೇಕು, ಯಾರಿಗೆ ಸುವಾರ್ತೆ ಸಾರಬೇಕು ದೇವರೇ, ಹೇಗ್ ಪ್ರಾರ್ಥನೆ ಮಾಡ್ಬೇಕು ದೇವರೇ, ಹೇಗ್ ಬೈಬಲ್ ಓದ್ಬೇಕು ದೇವರೇ, ಎಲ್ಲರಿಗಾಗಿ ಹೇಗೆ ನಾನು ಪ್ರಾರ್ಥಿಸ್ಬೇಕು ದೇವರೇ, ನಾನು ಹೇಗೆ ವಾಕ್ಯನ ಕಲಿಬೇಕು, ನಾನು ಹೇಗೆ ವಾಕ್ಯನ ಬೋಧಿಸ್ಬೇಕು ದೇವರೇ. ಆಗ ದೇವರಿಗೋಸ್ಕರಾಗಿ ಚಿಂತೆ ಮಾಡುವಾಗ, ದೇವರ ರಾಜ್ಯ ಕಟ್ಟುವುದಕ್ಕಾಗಿ, ದೇವರ ನೀತಿಯನ್ನ ಸಾರುವುದಕ್ಕಾಗಿ ನಾವು ಕಷ್ಟ ಪಡುವಾಗ, ಚಿಂತೆ ಮಾಡುವಾಗ ಖಂಡಿತವಾಗಿ ದೇವರು ನಮಗೆ ಏನ್ ಬೇಕು ಎಲ್ಲಾ ಕೊಡ್ತಾನೆ ಪ್ರಿಯರೇ. ಆದ್ರೆ 10 ವರ್ಷಗಳ ಹಿಂದೆ ನಾನು ದಾವಣಗೆರೆಗೆ ಬಂದಾಗ ನನ್ನ ಹತ್ರ ಒಂದು ಬೈಕ್ ಕೂಡ ಇರ್ಲಿಲ್ಲ ಪ್ರಿಯರೇ. ಆದ್ರೆ ಇವತ್ತಿನ ದಿನ 10 ವರ್ಷ, 12 ವರ್ಷಗಳ ನಂತರ ಈಗ ಹಿಂತಿರುಗಿ ನೋಡಿದ್ರೆ ನಾನೇನಾ ಅಂತ ಅನ್ಸುತ್ತೆ. ಹೆಚ್ಚು ಕಡಿಮೆ ಅಷ್ಟು ದೊಡ್ಡ ಮನೆ, ಅಷ್ಟು ಬೆಲೆ ಬಾಳುವಂತ ಕಾರು, ಅಷ್ಟು ವಸ್ತುಗಳು ನಿಜವಾಗಿ ನನ್ನದೇನಾ ಅನ್ನೋ ಹಾಗಿದೆ. ದೇವ್ರು ನಡೆಸಿದಾರ ಅಂದ್ರೆ ಖಂಡಿತ ನಡೆಸ್ತಾರೆ. ನಾನು ಕೂಡ ಪ್ರತ್ಯಕ್ಷ ಸಾಕ್ಷಿ ಪ್ರಿಯರೇ. ಅಣ್ಣವರನ್ನ ನಡೆಸಿದಂತ ದೇವರು, ನನ್ನ ನಡೆಸಿದಂತ ದೇವರು, ಅನೇಕ ಸೇವಕರ ನಡೆಸಿದಂತ ದೇವರು, ವಿಶ್ವಾಸಿ ಮಕ್ಕಳ ನಡೆಸಿರುವಂತ ದೇವರು, ಆ ಭೌತಿಕವಾದಿ ಆಶೀರ್ವಾದ ಮಾಡಿದಂತ ದೇವರು ನಮ್ಮೆಲ್ಲರಿಗೂ ಮಾಡೇ ಮಾಡ್ತಾನಲ್ವಾ? ನಿಮ್ಮೆಲ್ಲರಿಗೂ ಮಾಡ್ತಾರಲ್ವಾ? ಎಲ್ಲರಿಗೂ ದೇವ್ರಿಗೋಸ್ಕರ ನಿಂತ್ಕೊಳ್ಳುವಂತ ಪ್ರತಿ ಒಬ್ಬರನ್ನು ದೇವರು ಭೌತಿಕವಾಗಿ ನಡೆಸ್ತಾರೆ. ಯಾಕಂದ್ರೆ ದೇವ್ರು ಹೇಳಿದ್ದಾರೆ, ಮೊದಲು ನನಗಾಗಿ ಬದುಕಿದ್ರೆ, ನನಗಾಗಿ ದುಡಿದ್ರೆ ನಾನ್ ನಿಮಗಾಗಿ ದುಡಿತೀನಿ. ನೀವು ನನಗಾಗಿ ನಿಂತ್ರೆ, ನೀವು ನನ್ನಲ್ಲಿ ಆತ್ಮಿಕವಾಗಿ ನೀವು ಬೆಳೆದ್ರೆ, ಭೌತಿಕವಾಗಿ ನಾನು ನಿಮ್ಮನ್ನ ಹಿಂದೆ ನಿಲ್ಲಿಸ್ತೀನಿ, ಅದ್ಭುತವಾಗಿ ಆಶೀರ್ವದಿಸ್ತೀನಿ. ನಿಮ್ಗೆ ಏನ್ ಬೇಕು ನಿಮ್ಗೆಲ್ಲಾ ಟೇಸ್ಟ್ ಗಳನ್ನ ನಾನ್ ಕೊಡ್ತೀನಿ, ನಡೆಸ್ತೀನಿ ಎಂಬುದಾಗಿ ಹೇಳಿದ್ದಾರೆ. ದೇವರು ಹೇಳಿದ್ದಾರೆ ಅಂದ್ರೆ ಖಂಡಿತವಾಗಿ ದೇವರು ಮರೆಯಲ್ಲ ಪ್ರಿಯರೇ, ಕೊಟ್ಟೇ ಕೊಡ್ತಾರೆ, ನಡೆಸ್ತಾರೆ. ಆದ್ರೆ ನಮ್ಮ ತೀರ್ಮಾನ ದೇವ್ರಿಗೋಸ್ಕರ ಇದೆಯಾ? ನಮ್ಮ ಚಿಂತನೆ ದೇವ್ರಿಗೋಸ್ಕರ ಇದೆಯಾ? ಆ ನಮ್ಮ ನಮ್ಮ ತವಕ ದೇವರಿಗೋಸ್ಕರ ಇದೆಯಾ? ದೇವರ ರಾಜ್ಯ ನೀತಿ ಕಟ್ಟುವುದ್ರಲ್ಲಿ ಇದೆಯಾ? ಆತ್ಮಗಳನ್ನ ಗೆಲ್ಲುವುದ್ರಲ್ಲಿ ಇದೆಯಾ? ಹಗಲು ರಾತ್ರಿ ಪ್ರಾರ್ಥನೆ ವಿಜ್ಞಾಪನೆ ಇದೆಯಾ ಅಂತ ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೊಂಡ್ರೆ ಬಹಳ ಒಳ್ಳೇದು ಪ್ರಿಯರೇ. ನೋಡಿ, ಒಂದೆರಡು ಉದಾಹರಣೆ ಕೂಡ ಭಕ್ತರ ಬಗ್ಗೆ ನೋಡ್ಕೊಳ್ಳೋಣ. ದೇವ್ರಿಗೋಸ್ಕರ ನಿಂತ್ಕೊಂಡಂತ ಭಕ್ತರನ್ನ ಏನೋ ದೇವ್ರು ಕೈ ಬಿಟ್ಟಿದ್ದಾರ ಅಂತ ನೋಡೋಣ ಪ್ರಿಯರೇ. ಎಕ್ಸಾಂಪಲ್ ಅಬ್ರಾಮನ ನೋಡಿಕೊಳ್ಳೋಣ. ಆದಿಕಾಂಡ 12ನೇ ಅಧ್ಯಾಯ 1ನೇ ವಚನ ನಾವು ಓದ್ಕೊಳ್ಳೋಣ ಪ್ರಿಯರೇ. ಒಂದು ವಚನ ನಾವು ಓದಿ. 12. ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು, ಬಂಧುಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ಹ್ಮ್ ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ಹ್ಮ್ ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಹ್ಮ್ ಶಪಿಸುವವರನ್ನು ಶಪಿಸುವೆನು. ನಿನ್ನ ಹ್ಮ್ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಮನುಷ್ಯ ಸಾಕ್ರಿ. ಎಷ್ಟು ಚೆನ್ನಾಗಿದೆ ಈ ವಚನ ಓದುವಾಗ. ಅಬ್ರಾಹ್ಮನು ಕಲ್ದೆಯ ದೇಶದಲ್ಲಿ ಯಾವುದೋ ಒಂದು ಊರೆಂಬ ಪಟ್ಟಣದಲ್ಲಿ ಜೀವಿಸುವಂತ ಒಬ್ಬ ಅಬ್ರಾಹ್ಮನಿಗೆ ದೇವರು ಕರೆದು, ನಾನು ತೋರಿಸುವಂತ ದೇಶಕ್ಕೆ ನೀನು ಹೋದ್ರೆ ನೀನು ಆಶೀರ್ವಾದ ಮಾಡ್ತೀನಿ. ಖಂಡಿತ ಆಶೀರ್ವಾದ ಮಾಡ್ತೀನಿ. ಉನ್ನತಿಗೆ ತರ್ತೀನಿ, ಪ್ರಖ್ಯಾತಿಗೆ ತರ್ತೀನಿ. ನಿನಗೆ ಬಹಳ ಅದ್ಭುತಗಳನ್ನ ಮಾಡ್ತೀನಿ ಜೀವನದಲ್ಲಿ ನೋಡು ಎಂಬುದಾಗಿ ಹೇಳುವಾಗ ಪ್ರಿಯರೇ, ಖಂಡಿತ ಅಬ್ರಾಹ್ಮನು ಕೂಡ ದೇವರ ಮಾತಿನಂತೆ ತೀರ್ಮಾನ ಮಾಡಿಕೊಂಡು ಕಾನಾನ್ ದೇಶಕ್ಕೆ ಸೇರ್ತಾನೆ ಪ್ರಿಯರೇ. ಯಾಕಂದ್ರೆ ಆ ಕಾನಾನ್ ದೇಶ ಎಲ್ಲಿದೆ ಅಂತ ಗೊತ್ತಿಲ್ಲ, ಅಲ್ಲಿನ ಭಾಷೆ ಗೊತ್ತಿಲ್ಲ, ಅಲ್ಲಿನ ಜನರು ಗೊತ್ತಿಲ್ಲ, ಅದು ಎಲ್ಲಿದೆ ಅಂತಾನೂ ಗೊತ್ತಿಲ್ಲ, ಎಷ್ಟು ದೂರ ಇದೆ ಅಂತಾನೂ ಗೊತ್ತಿಲ್ಲ. ಆದ್ರೂ ಕೂಡ ಅಬ್ರಾಹ್ಮನಿಗೆ ದೇವ್ರು ದರ್ಶನ ಕೊಟ್ಟು ಹೇಳಿದ ತಕ್ಷಣ, ಆಯ್ತು ದೇವ್ರೇ, ನಿಜವಾಗಿಯೂ ನಾನು ಹೋಗ್ತೀನಿ, ನಿನ್ ಕೆಲಸ ಮಾಡ್ತೀನಿ ದೇವ್ರೇ, ನಿನ್ನ ಆಜ್ಞೆಯಂತೆ ನಾನು ಬದುಕ್ತೀನಿ ಎಂಬುದಾಗಿ ಹೇಳುವಾಗ, ಕಾನಾನ್ ದೇಶಕ್ಕೆ ಬಂದ ತಕ್ಷಣವೇ 12ನೇ ಅಧ್ಯಾಯದಲ್ಲಿ ದೇವ್ರ ದರ್ಶನ ಕೊಟ್ಟು ಅಬ್ರಾಹ್ಮನನ್ನ, ನಾನು ತೋರಿಸುವಂತ ದೇಶಕ್ಕೆ ನೀನು ಹೋಗ್ಬೇಕು, ಹೋಗಿದ್ರೇನೆ ನಾನು ನಿನ್ನ ಆಶೀರ್ವದಿಸ್ತೇನೆ, ಅದ್ಭುತವಾಗಿ ನಡೆಸ್ತೇನೆ, ಭೌತಿಕವಾಗಿ ನಿಮ್ಮ ಆಶೀರ್ವದಿಸ್ತೇನೆ, ನಿನ್ನ ಹೆಸರನ್ನ ಪ್ರಖ್ಯಾತಿಗೆ ತರ್ತೀನಿ ಅಂದ್ರೆ ಅದು ಚಿಕ್ಕ ಆಶೀರ್ವಾದನ, ದೊಡ್ಡ ಆಶೀರ್ವಾದ ಅಂದ್ರೆ ದೊಡ್ಡ ಆಶೀರ್ವಾದ ಪ್ರಿಯರೇ. ಅದೇ ಅದೇ ಆದಿಕಾಂಡ 13ನೇ ಅಧ್ಯಾಯ 2ನೇ ವಚನ ಓದುವಾಗ, ಅಬ್ರಾಹ್ಮನು ಬಹು ಐಶ್ವರ್ಯವುಳ್ಳವನಾದನು ಎಂಬುದಾಗಿ ವಚನ ಹೇಳುತ್ತೆ ಪ್ರಿಯರೇ. ಓದೋದ್ ಬೇಡ, ಸಮಯ ಇಲ್ಲ ಪ್ರಿಯರೇ, ಬರ್ಕೊಳ್ಳಿ ಬೇಕಾದ್ರೆ.
ಅದೇ ಆದಿಕಾಂಡ 13ನೇ ಅಧ್ಯಾಯ 2ನೇ ವಚನ ಓದುವಾಗ, ಕಾನಾನ್ ದೇಶಕ್ಕೆ ಬಂದ ಮೇಲೆ ಸ್ವಲ್ಪವೇ ವರ್ಷಗಳಲ್ಲಿ ಅಬ್ರಾಮನನ್ನ ದೇವರು ಆಶೀರ್ವದಿಸಿ ತುಂಬಾ ಐಶ್ವರ್ಯವಂತನಾಗಿ ಮಾಡಿದಾರಂತೆ. ಆತನಿಗೆ ಅಷ್ಟೇ ಅಲ್ಲ, ಆತನ ಸಂಗಡ ಬಂದಂತ ಲೋಟನಿಗೆ ಕೂಡ ದೇವರು ಐಶ್ವರ್ಯವಂತನಾಗಿ ಮಾಡಿದ್ದಾರೆ. ಅಬ್ರಾಮನು ಬಹು ಐಶ್ವರ್ಯವಂತನಾದನು ಎಂಬುದಾಗಿ ವಚನ ನೋಡ್ತೀವಿ ಪ್ರಿಯರೇ. ಹಾಗಾದ್ರೆ ಅದೇ 14ನೇ ಅಧ್ಯಾಯನ ನಾವು ಓದುವಾಗ ಖಂಡಿತವಾಗಿ ತನ್ನ ಮನೆಯಲ್ಲೇ ಸುಮಾರು 318 ಮಂದಿ ಯುದ್ಧ ಶೂರರನ್ನ ಸಾಕಿದ್ದಂತೆ ಅಬ್ರಾಮನು. ಇದು ಚಿಕ್ಕ ವಿಚಾರನ, ದೊಡ್ಡ ವಿಚಾರನ ಅಂದ್ರೆ ದೊಡ್ಡ ಕುಟುಂಬ ಬೆಳೆದಿದೆ. ತುಂಬಾ ಆಶೀರ್ವಾದ ಮಾಡಿದ್ದಾರೆ. ಅವ್ರು ಮಾಡುವಂತ ಕೆಲಸದಲ್ಲಿ ದನ ಕುರಿಗಳಲ್ಲಿ ತುಂಬಾ ಒಂದು ಅದ್ಭುತವಾದ ಐಶ್ವರ್ಯನ ದೇವರು ಕೊಟ್ಟಿದ್ದಾರೆ. ಈಗ ಆಲೋಚನೆ ಮಾಡಿ, ಅಬ್ರಾಮನನ್ನು ಕರೆದಾಗ ಹೇಗಿದ್ನೋ, ಅಬ್ರಾಮನು ದೇವರಿಗೋಸ್ಕರ ನಿಂತುಕೊಂಡಾನು ಹಾಗೇ ಇದ್ನ ಅಂದ್ರೆ ಇಲ್ಲ ಪ್ರಿಯರೇ. ಅಬ್ರಾಮನನ್ನು ಕರೆದಾಗ ಅಬ್ರಾಮನು ಏನು ಇಲ್ಲದ ಹಾಗೆ ತುಂಬಾ ಬಡವನಾಗಿ ಕಾಣಿಸ್ತಾನೆ. ಆದ್ರೆ ದೇವರ ವಾಕ್ಯದಂತೆ ಕಾನಾನ್ ದೇಶಕ್ಕೆ ಬಂದ ನಂತರ ಸಕಲ ವಿಧವಾದ ಎಲ್ಲಾ ಐಶ್ವರ್ಯವೂ ದೇವರು ಅವನಿಗೆ ಕೊಟ್ಟಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಅವನ ಇರುವಂತ ಆಸ್ತಿ ಮತ್ತು ಲೋಟನಲ್ಲಿ ಇರುವಂತ ಆಸ್ತಿ, ಅವರಿಬ್ಬರೂ ಇರುವಂತ ಸ್ಥಳ ಹಿಡಿಸಲಾರದಷ್ಟು ದೊಡ್ಡ ಆಸ್ತಿಯನ್ನಾಗಿ ದೇವರು ಮಾರ್ಪಡಿಸಿದ್ದಾನೆ ಅಂದರೆ ಕಾರಣ ಒಂದೇ, ದೇವರಿಗಾಗಿ ನಿಂತಿದ್ದಾರೆ, ದೇವರ ವಾಕ್ಯನ ಕೇಳಿದ್ದಾರೆ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಟ್ಟಿದ್ದಾರೆ, ದೇವರ ವಾಕ್ಯದಂತೆ ಬದುಕಿ ತೋರಿಸಿದ್ದಾರೆ. ಅವರ ಚಿಂತೆ ಹಗಲು ರಾತ್ರಿ ಇತ್ತಿದ್ದು ದೇವರಿಗೋಸ್ಕರನೇ ಹೊರತು ಲೋಕದಲ್ಲಿರುವಂತಹ ಭೋಗ, ಆಸೆ, ಐಶ್ವರ್ಯಗಳ ಬಗ್ಗೆ ಎಲ್ಲಾ ಪ್ರಿಯರೇ. ಆದ್ರೆ ದೇವರಿಗೋಸ್ಕರ ಒಬ್ಬ ವ್ಯಕ್ತಿ ನಿಂತ್ರೆ ದೇವರು ಅವನಿಗೋಸ್ಕರ ಏನ್ ಬೇಕಾದ್ರೂ ಕೊಡ್ತಾನ ಅಂದ್ರೆ ಏನ್ ಬೇಕಾದ್ರೂ ಕೊಡ್ತಾನೆ. ಅಷ್ಟೇ ಅಲ್ಲ, ದೇವರು ನನ್ನ ಸ್ನೇಹಿತನು ಎಂಬುದಾಗಿ ಅಬ್ರಾಮನನ್ನ ಕರೆದಿದ್ದಾರೆ. ಒಂದು, ಎರಡನೇದಾಗಿ ಅವನು ನೀತಿವಂತನಾಗಿದ್ದ, ನಂಬಿಗಸ್ತನಾಗಿದ್ದ, ನೀತಿಗೆ ಮೂಲ ಪುರುಷನಾಗಿದ್ದ. ಎಲ್ಲಾ ಬಿರುದುಗಳು ದೇವರು ಕೊಟ್ಟಿದ್ದಾರೆ ಅಂದ್ರೆ ಯಾವ ರೀತಿ ದೇವರನ್ನ ಹುಡುಕಿದ್ದಾರೆ, ಯಾವ ರೀತಿ ದೇವರ ಮಾತಿಗೆ ವಿಧೇಯರಾಗಿದ್ದಾರೆ, ಯಾವ ರೀತಿಯಲ್ಲಿ ದೇವರ ಬಗ್ಗೆ ಚಿಂತಿಸಿದ್ದಾರೆ, ಯಾವ ರೀತಿ ದೇವರ ಸೇವೆಗಾಗಿ ನಿಂತಿದ್ದಾರೆ ಎಂಬುದಾಗಿ ಆಲೋಚನೆ ಮಾಡಿದ್ರೆ ಆಶ್ಚರ್ಯ ಆಗುತ್ತಿದ್ದೇವೆ. ಒಬ್ಬ ಸಾಮಾನ್ಯ ವ್ಯಕ್ತಿ ದೇವರಿಗೆ ಸ್ನೇಹಿತನಾಗುವುದುಂಟಾ? ಒಬ್ಬ ಸಾಮಾನ್ಯ ವ್ಯಕ್ತಿಗೆ ದೇವರು ನನ್ನ ಸ್ನೇಹಿತನು ಎಂದು ಕರೆದಿದ್ದಾರೆ ಅಂದ್ರೆ ನಿಜವಾಗಿಯೂ ಆ ವ್ಯಕ್ತಿ ಹೇಗೆ ದೇವರಿಗಾಗಿ ಬದುಕಿರಬಹುದು, ದೇವರಿಗಾಗಿ ನಿಂತಿರಬೇಕು. ಆಶ್ಚರ್ಯಕರವಾದ ಸಂಗತಿ ಪ್ರಿಯರೇ. ಇದನ್ನ ಆಲೋಚನೆ ಮಾಡಿದ್ರೆ ನಾವೇನು ಅಲ್ಲ. ನಿಜವಾಗಿಯೂ ನಾವು ಯಾವ ಕೆಲಸಕ್ಕೆ ಬಾರದವರು. ಅವರ ನಂಬಿಕೆಗೂ ನಮ್ಮ ನಂಬಿಕೆಗೂ, ಅವರ ತೀರ್ಮಾನಕ್ಕೂ ನಮ್ಮ ತೀರ್ಮಾನಕ್ಕೂ, ಅವರು ದೇವರ ವಾಕ್ಯಕ್ಕೆ ವಿಧೇಯರಾಗಿದ್ದನ್ನ ಆಲೋಚನೆ ಮಾಡಿದ್ರೆ ನಾವು ಅದ್ರಲ್ಲಿ ಏನಪ್ಪಾ ಒಂದು 10% ಇಲ್ಲ ಅಂತ ಕಾಣಿಸುತ್ತೆ ಪ್ರಿಯರೇ. ಆ ರೀತಿಯಲ್ಲಿ ಅಬ್ರಾಮನ ನಡೆಸಿದ್ದಾರೆ. ಎಲ್ಲವನ್ನು ಕೊಟ್ಟಿದ್ದಾರೆ ಅಂದ್ರೆ ಎಲ್ಲವೂ ಕೊಟ್ಟಿದ್ದಾರೆ ಒಂದು. ಎರಡನೇದಾಗಿ ಪರಲೋಕನ ಕೊಡ್ತಾರ ಅಂದ್ರೆ ಪರಲೋಕನೂ ಕೊಡ್ತಾರೆ ಪ್ರಿಯರೇ. ದೇವರಿಗಾಗಿ ಒಬ್ಬ ವ್ಯಕ್ತಿ ನಿಂತ್ರೆ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಟ್ರೆ, ಆತ್ಮಗಳನ್ನ ಗೆಲ್ಲಿದ್ರೆ, ದೇವರಿಗೋಸ್ಕರವಾಗಿ ಬದುಕಿದ್ರೆ, ಭೌತಿಕವಾಗಿಯೂ ದೇವರು 100ಕ್ಕೆ 100% ಆಶೀರ್ವಾದ ಮಾಡೋದಲ್ಲದೆ ಪರಲೋಕ ಕೂಡ ದೇವರು ಕೊಡ್ತಾರೆ. ಎರಡು ಬೆನಿಫಿಟ್ ಒಬ್ಬ ವ್ಯಕ್ತಿ ದೇವರಿಗೋಸ್ಕರ ನಿಂತ್ಕೊಂಡ್ರೆ. ಆದ್ರೆ ದೇವರಿಗೋಸ್ಕರ ನಿಂತ್ಕೊಳ್ಳಿಲ್ಲ ಅಂದ್ರೆ ಈ ಲೋಕದಲ್ಲೂ ಕಷ್ಟ ಪ್ರಿಯರೇ. ಮಹಾಲೋಕನ ನಾವು ತಪ್ಪಿಸ್ಕೊತೀವಿ ಬೇರೆ. ಆದ್ರೆ ದೇವರಾಜ್ಯಕ್ಕಾಗಿ ನೀತಿಗಾಗಿ ಚಿಂತೆ ಮಾಡಿ, ದೇವರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಟ್ರೆ, ದೇವರಿಗಾಗಿ ನಿಂತ್ರೆ ಈ ಲೋಕದಲ್ಲೂ ಕೂಡ ನಮಗೆ ಆಶೀರ್ವಾದ, ನಮ್ಮ ಎಲ್ಲಾ ಟೇಸ್ಟ್ಗಳನ್ನ ದೇವರೇ ಈಡೇರಿಸ್ತಾರೆ, ಒಂದೊಂದಾಗಿ ಒಂದೊಂದಾಗಿ ಈಡೇರಿಸ್ತಾರೆ. ಅಷ್ಟೇ ಅಲ್ಲ, ಪರಲೋಕ ಕೂಡ ಕೊಡ್ತಾರೆ ಪ್ರಿಯರೇ. ಎರಡು ಬೆನಿಫಿಟ್ ಇದೆಯಾ ಒಬ್ಬ ವ್ಯಕ್ತಿ ದೇವರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಟ್ರೆ ಅಂದ್ರೆ? ಎರಡು ಬೆನಿಫಿಟ್ ಇದೆ. ಲೋಕದಲ್ಲೂ ಬ್ಲೆಸ್ಸಿಂಗು, ನಾವು ಸತ್ತು ಹೋದ ನಂತರ ದೇವರು ಪರಲೋಕನೂ ನಮಗೆ ಕೊಡ್ತಾನೆ ಪ್ರಿಯರೇ. ಎರಡು ಬೆನಿಫಿಟ್. ಆದ್ರೆ ನಮ್ಮ ತೀರ್ಮಾನ ದೇವರಿಗಾಗಿ ಇರಬೇಕು. ನಮ್ಮ ಜೀವಿತ, ನಮ್ಮ ಆಸೆ, ಆಕಾಂಕ್ಷೆಗಳು, ನಮ್ಮ ಚಿಂತನೆ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಇರಬೇಕು. ಆವಾಗ ಖಂಡಿತವಾಗಿ ದೇವರು ನಡೆಸ್ತಾನೆ ಎಂಬುದಾಗಿ ಅಬ್ರಾಮನ ಉದಾಹರಣೆ. ಅಷ್ಟೇ ಅಲ್ಲ, ಮೋಶೆ ಕೂಡ ಪ್ರಿಯರೇ, ಮೋಶೆ ಬಗ್ಗೆ ಕೂಡ ಒಂದು ವಚನ ಓದ್ಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ ಮತ್ತು 25 ಮತ್ತು 26ನೇ ವಚನ ಓದ್ಕೊಳ್ಳೋಣ ಪ್ರಿಯರೇ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 25, 26 ವಚನ. ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು. ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆಣಿಸಿಕೊಂಡನು. ಯಾಕೆಂದರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು. ಸಾಕು ಪ್ರಿಯರೇ, ಎಷ್ಟು ಚೆನ್ನಾಗಿದೆ ಪ್ರಿಯರೇ ವಚನ. ಆಶ್ಚರ್ಯಕರವಾದ ಸಂಗತಿ ಅಲ್ವಾ? ಏನಂತ ತೀರ್ಮಾನ ಮಾಡ್ಕೋತಾನಂತೆ ಮೋಸೆ? ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ನಾನು ಅನುಭವಿಸೋದಕ್ಕಿಂತ ಕ್ರಿಸ್ತನ ನಿಮಿತ್ತವಾಗಿ ನಿಂದೆಯೇ ಶ್ರೇಷ್ಠ ಭಾಗ್ಯ. ನಾನು ದೇವರಿಗೋಸ್ಕರ ನಿಂತ್ಕೋಬೇಕು. ಯಾಕಂದ್ರೆ ಮೋಸೆ ಹೂ ಅಂದಿದ್ರೆ ಪ್ರಿಯರೇ, ಅಲ್ಲಿ ರಾಜನಾಗುವಂತ ಅವಕಾಶ ಇತ್ತು ಐಗುಪ್ತ ದೇಶದಲ್ಲಿ ಅಲ್ವಾ? ರಾಜನಿಗೆ ಏನಾದ್ರು ಕಡಿಮೆನಾ? ಆಳು ಕಾಳು, ಊಟ ತಿಂಡಿ ಏನಾದ್ರು ಕಡಿಮೆ ಇದೆಯಾ? ವಸ್ತ್ರಗಳು ಕಡಿಮೆ ಇದೆಯಾ? ಅಥವಾ ಐಶ್ವರ್ಯ, ಬೆಳ್ಳಿ ಬಂಗಾರದ ಕಡಿಮೆ ಇದೆಯಾ ಅಂದ್ರೆ ಯಾವ ಕಡಿಮೆ ಇಲ್ಲ. ಆದ್ರೆ ಮೋಸೆ ಮಾಡಿದಂತ ತೀರ್ಮಾನ, ನಾನು ದೇವರಿಗೋಸ್ಕರ ನಿಂತ್ಕೋಬೇಕಪ್ಪ. ಸ್ವಲ್ಪ ಕಾಲ ಈ
ಪಾಪ ಮಾಡೋದಕ್ಕಿಂತ, ಈ ಪಾಪ ಭೋಗಗಳನ್ನ ಅನುಭವಿಸಿ ನಾನು ನರಕಕ್ಕೆ ಹೋಗೋದಕ್ಕಿಂತ, ನಾನು ದೇವರ ಮಕ್ಕಳೊಂದಿಗೆ ಇದ್ದು ನಾನು ಕಷ್ಟ ಪಡೋಣ. ಕ್ರಿಸ್ತನ ನಿಮಿತ್ತವಾಗಿ ನಾನು ಕಷ್ಟ ಪಡೋಣ. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನಾನು ತವಕ ಪಡೋಣ ಎಂಬುದಾಗಿ ತೀರ್ಮಾನ ಮಾಡ್ಕೊತಾರಂತೆ. ಐಗುಪ್ತ ದೇಶದಲ್ಲಿರುವಂತಹ ಸರ್ವ ಐಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯ ಎಂದು ಎಣಿಸಿಕೊಂಡಂತೆ. ಯಾಕಂದ್ರೆ ಮುಂದೆ ಬರುವಂತಹ ಪ್ರತಿಫಲದ ಮೇಲೆ ಆತನು ಕಣ್ಣಿಟ್ಟಿದ್ದಂತೆ ಪ್ರಿಯರೇ. ನೋಡಿ, ಮುಂದೆ ಬರುವಂತದ್ದು ಏನಾದ್ರು ಕಾಣಿಸುತ್ತಾ ಪ್ರಿಯರೇ? ಏನಾದ್ರು ಕಾಣಿಸುತ್ತಾ? ಮುಂದೆ ಏನಾದ್ರು ದೇವ್ರು ನಮಗೋಸ್ಕರ ಇಟ್ಟಿರೋದು ಏನಾದ್ರು ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇಲ್ಲ. ದೇವ್ರಿಗೋಸ್ಕರ ನಿಂತ್ರೆ ದೇವ್ರು ನಮಗಾಗಿ ಏನ್ ಮಾಡ್ತಾರೆ ಏನಾದ್ರು ಕಾಣಿಸುತ್ತಾ? ಇಲ್ಲ. ಆದ್ರೆ ದೇವ್ರಿಗೋಸ್ಕರವಾಗಿ ನಿಂತ್ರೆ ನಮಗೆ ದೊಡ್ಡ ಪ್ರತಿಫಲ ಇದೆಯಾ? ಇಲ್ಲ. ಏನು ಕಾಣಿಸ್ತಾ ಇಲ್ಲ ಬೇರೆ. ಆದ್ರೆ ಮೋಶೆ ಮುಂದೆ ಬರುವಂತ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದ. ಆ ಪ್ರತಿಫಲದಕ್ಕೋಸ್ಕರ ದೇವರಿಗೋಸ್ಕರ ನಿಂತ್ಕೊಂಡ. ಐಗುಪ್ತದಲ್ಲಿರುವಂತ ಎಲ್ಲ ಆಸೆ ಭೋಗಗಳನ್ನ, ಅಲ್ಲಿರುವಂತ ಸುಖ ಸಂತೋಷಗಳನ್ನ ತ್ಯಜಿಸಿ ಬಿಟ್ಟ. ರಾಜನಾಗುವಂತ ಅವಕಾಶ ಇತ್ತು, ಆದ್ರೆ ಅದನ್ನು ಬೇಡ. ಯಾಕಂದ್ರೆ ನಾನ್ ಪಾಪಿಷ್ಠನಾಗಿ ಬದುಕೋದ್ ಬೇಡ. ನಾನು ಸ್ವಲ್ಪ ವರ್ಷ ಬದುಕ್ತೀನಿ ಲೋಕದಲ್ಲಷ್ಟೇ. ನಾನ್ ದೇವರಿಗೋಸ್ಕರಾಗಿ ನಿಲ್ಲಬೇಕೆಂಬುದಾಗಿ ತೀರ್ಮಾನ ಮಾಡ್ಕೊಂಡ. ಆ ತೀರ್ಮಾನದಲ್ಲಿ ದೇವರ ಶಕ್ತಿ ಇತ್ತು ಪ್ರೇರಿ. ಆ ಗುರಿಯಲ್ಲಿ ದೇವರ ಶಕ್ತಿ, ಆತ್ಮನು ಪವಿತ್ರಾತ್ಮನ ಕೆಲಸ ಮಾಡಿದ್ದಾರೆ. ದೇವರಿಗೋಸ್ಕರ ನಿಂತಿದ್ದಾರೆ. ಎಲ್ಲವನ್ನೂ ಬಿಟ್ಟು ದೇವರಿಗೋಸ್ಕರ ಬಂದಿದ್ದಾರೆ ಪ್ರೇರಿ. ಆದ್ರೆ ದೇವರು ಎಲ್ಲವನ್ನೂ ಬಿಟ್ಟು ದೇವರಿಗೋಸ್ಕರ ಬಂದಂತ ಮೋಸೆಗೇನಾದ್ರೂ ದೇವರು ಕೈ ಬಿಟ್ಟಿದ್ದಾರ ಅಂದ್ರೆ ಖಂಡಿತ ಕೈ ಬಿಟ್ಟಿಲ್ಲ ಪ್ರಿಯರೇ. ಇಡೀ ಇಸ್ರಾಯೇಲ ಜನಾಂಗದ ಮೇಲೆ ಮೋಸೆಯನ್ನ ದೇವರು ದೊಡ್ಡ ಅಧಿಕಾರಿಯನ್ನಾಗಿ, ಸರ್ವ ಅಧಿಕಾರಿಯನ್ನಾಗಿ ಇಟ್ಟಿದ್ದಾರೆ ದೇವರು. ಅಷ್ಟೇ ಅಲ್ಲ, ದೇವರ ಮನೆಯಲ್ಲೆಲ್ಲಾ ಆತನು ನಂಬಿಕಸ್ತನು ಎಂಬುದಾಗಿ ದೇವರು ಸಾಕ್ಷಿ ಕೊಡುವಂತ ವ್ಯಕ್ತಿಯಾಗಿದ್ದಾನೆ ಮೋಸೆ. ಯಾಕೆ ಅಂದ್ರೆ ದೇವರಿಗೋಸ್ಕರ ನಿಂತ್ಕೊಂಡಿದ್ದಾನೆ. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಟ್ಟಿದ್ದಾನೆ. ದೇವರ ಮಕ್ಕಳಿಗೋಸ್ಕರ ಕಷ್ಟ ಅನುಭವಿಸಿದ್ದಾನೆ. ಎಷ್ಟೋ ಸರಿ ನಿಂದೆಗಳು ಬಂದಾವೆ, ಕಣ್ಣೀರ್ ಸುರಿಸಿದ್ದಾನೆ ಬೇರೆ. ಒಂದೊಂದು ಆತ್ಮಗಳನ್ನ ಗೆದ್ದಿದ್ದಾನೆ ಮೋಸೆ. ಪ್ರತಿ ಒಬ್ಬರಿಗೂ ದೇವರ ವಾಕ್ಯನ ಕಲಿಸಿದ್ದಾನೆ, ಸುವಾರ್ತೆ ಸಾರಿದ್ದಾನೆ, ದೇವರ ನೀತಿಯನ್ನ, ದೇವರ ಪ್ರೀತಿಯನ್ನ ಸಾರಿದ್ದಾನೆ ಬೇರೆ. ದೇವರಿಗಾಗಿ ಬದುಕಿದಾನ ಮೋಸೆ ಅಂದ್ರೆ ದೇವರಿಗೋಸ್ಕರ ಬದುಕಿದ್ದಾನೆ ಬೇರೆ. ಅದಕ್ಕೆ ದೇವರು ಅವನನ್ನ 20 ಲಕ್ಷ ಹೆಚ್ಚು ಕಡಿಮೆ ಜನರ ಮೇಲೆ ಒಬ್ಬ ಸರ್ವಾಧಿಕಾರಿ ಆಗಿ ನೇಮಿಸಿದ್ದಾರೆ ಅಂದ್ರೆ ಆಶ್ಚರ್ಯಕರವಾದ ಸಂಗತಿ ಬೇರೆ. ಈಗ ಆಲೋಚನೆ ಮಾಡಿ, ಮೋಸೆಗೆ ದೇವರು ಕರೆದಾಗ ಮೋಸೆ ಹೇಗಿದ್ನೋ, ದೇವರು ಕರೆದ ನಂತರನು ಹಾಗೆ ಇದ್ನಾ ಅಂದ್ರೆ, ಒಂದು ಆರ್ಥಿಕ ಸಮಸ್ಯೆ ಇದ್ನಾ ಅಂದ್ರೆ ಇಲ್ಲ ಬೇರೆ. ದೇವರು ಅದ್ಭುತವಾಗಿ ನಡೆಸಿದ್ದಾರೆ. ಯಾಕಂದ್ರೆ ದೇವರು ನಡೆಸ್ತಾರೆ. ಅವ್ರು ಏನ್ ಅದನ್ನೆಲ್ಲ ತಿರುಗಿ ಹೆಚ್ಚಾಗಿ ಕೊಡ್ತಾರ ಅಂದ್ರೆ ಹೆಚ್ಚಾಗಿ ಕೊಡುವಂತ ದೇವರಾಗಿದ್ದಾನೆ ಬೇರೆ ನಮ್ಮ ದೇವರು. ಹಾಗಾಗಿ ಆ ವಚನ ಎರಡವನ್ನ ಓದಿದ್ರು ಸಿಸ್ಟರ್. ಅದೇ 26ನೇ ವಚನದಲ್ಲಿ ಏನಂತೆ, ಮುಂದೆ ಬರುವಂತಹ ಪ್ರಥಮ ಮೇಲೆ ಕಣ್ಣಿಟ್ಟಿದ್ದ ಮೋಸೆ. ಯಾಕಂದ್ರೆ ದೇವರು ನಮಗಾಗಿ ಇಡುವಂತದ್ದು ಬಹಳ ಶ್ರೇಷ್ಠವಾದದ್ದು ಬೇರೆ. ಈ ಲೋಕದಲ್ಲಿ ನಾವ್ ಏನೇ ಸಂಪಾದನೆ ಮಾಡಿದ್ರು, ಏನೇ ಇದ್ರು ಸ್ವಲ್ಪ ಕಾಲ ಅಷ್ಟೇ, 50-70 ವರ್ಷ ಅಷ್ಟೇ. ಆದ್ರೆ ದೇವರು ನಮಗಿರುವಂತ ಅದನ್ನ ನಾವು ಟ್ಯಾಲಿ ಮಾಡಿದ್ರೆ ಸರಿ ಸಮ ಲೋಕದಲ್ಲಿ ಯಾವ್ದೂ ಇಲ್ಲ. ಎಲ್ಲಕ್ಕಿಂತ ಅಮೂಲ್ಯವಾದದ್ದು ದೇವರು ನಮಗಾಗಿ ಇಟ್ಟಿರುವಂತ ಪರಲೋಕ, ನಿತ್ಯ ಜೀವ. ಅದಕ್ಕೇನಾದ್ರೂ ಸಾಟಿ ಇದೆಯಾ ಈ ಲೋಕದಲ್ಲಿ ಅಂದ್ರೆ ಏನು ಸಾಟಿ ಇಲ್ಲ. ಅಷ್ಟು ಅದ್ಭುತವಾಗಿ ನಡೆಸುವಂತ ದೇವರು ನಮಗ್ ದೇವರಿರುವಂತ ಪ್ರತಿಫಲದ ಮೇಲೆ ಮೋಸೆ ಕಂಡಿದ್ದಾನೆ. ಯಾಕಂದ್ರೆ ಮೋಸೆ ದೇವರು ಒಂದಿನ ಪರಲೋಕ ಹಾಕ್ತಾರೆ. ಆ ಪರಲೋಕದಲ್ಲಿ ನನಗೆ ನಿತ್ಯ ಜೀವ ಕೊಡ್ತಾರೆ ದೇವರು. ಹಾಗಾಗಿ ದೇವ್ರಿಗೋಸ್ಕರ ನಾನು ಬದುಕಬೇಕು. ಈ ಲೋಕದಲ್ಲಿ 60-70 ವರ್ಷ ನಾನು ಸುಖ ಸಂತೋಷ ಪಡೆದು ನಾನು ಕಾಯ್ಬೇಕಾದ ಹೋಗೋದಕ್ಕಿಂತಲೂ ನಾನು ದೇವರ ಮಕ್ಕಳು ಓದಿಗಿದ್ದು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಟ್ಟು ದೇವರಿಗೋಸ್ಕರ ನಾವು ಆತ್ಮಗಳನ್ನ ಸೇರಿಸ್ಬೇಕು ಎಂಬುದಾಗಿ ತೀರ್ಮಾನ ಮಾಡಿಕೊಂಡ ಬೇರೆ. ಆದ್ರೆ ನಮ್ಮ ತೀರ್ಮಾನ ಹೀಗೆ ಆಲೋಚನೆ ಮಾಡಿ ನಾವು ಹೀಗೆ ಇದ್ದೀವ ಅಂದ್ರೆ ಅವರ ತೀರ್ಮಾನಕ್ಕೂ ನಮ್ಮ ತೀರ್ಮಾನಕ್ಕೂ ಬಹಳ ವ್ಯತ್ಯಾಸ ಇದೆ. ಅವರ ನಂಬಿಕೆಗೂ ನಮ್ಮ ನಂಬಿಕೆ, ಅವರ ಪ್ರೀತಿ ನಮ್ಮ ಪ್ರೀತಿಗೂ ಬಹಳ ಅಜಂತರವಾಗಿದೆ. ಯಾಕಂದ್ರೆ ದೇವ್ರ ವಾಕ್ಯ ಹೇಳುತ್ತೆ, ನಂಬಿಕೆ ಇಲ್ಲದ ನಂಬಿಕೆ ಸತ್ತ ದೇವರ ಕ್ರಿಯೆ ಮುಖಾಂತರ ತೋರಿಸ್ಬೇಕು. ನಾವು ದೇವರನ್ನ ಮಾಡ್ತಾ ಇದೀವಿ ಅಂದ್ರೆ ಕ್ರಿಯೆ ಮುಖಾಂತರ ತೋರಿಸ್ಬೇಕು. ಯಾಕೋಬನು ಕೂಡ ಅದನ್ನೇ ಹೇಳ್ತಾನೆ. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಓದ್ಬೇಡ ಪ್ರಯತ್ನ ಇಲ್ಲ, ಅದನ್ನ ಓದಿದ್ರೆ ಅದು 2ನೇ ಹಾಗೆ ಇರುತ್ತೆ. ಯಾಕೋಬನ ಪತ್ರಿಕೆಯಲ್ಲಿ ಏನಂತ, ಕ್ರಿಯೆಯಿಲ್ಲದ ನಂಬಿಕೆ ಸತ್ತ ಹಾಗೆ. ಒಬ್ಬ ವ್ಯಕ್ತಿ ದೇವರನ್ನ ನಂಬಿದ್ದಾನೆ, ದೇವ್ರಿಗೋಸ್ಕರ ನಿಂತಿದ್ದಾನೆ, ದೇವ್ರಿಗೋಸ್ಕರ ದುಡಿತಾ ಇದ್ದಾನಂದ್ರೆ ಕ್ರಿಯೆ ಮುಖಾಂತರ ತೋರಿಸ್ಬೇಕಂತೆ. ನಾವು ಕ್ರಿಯೆ ಮುಖಾಂತರ ತೋರಿಸ್ಬೇಕು. ದೇವ್ರ ಕೆಲಸ ಕಾರ್ಯಗಳನ್ನ ಮಾಡಿ ತೋರಿಸ್ಬೇಕು. ಪ್ರಾರ್ಥನೆ ವಿಜ್ಞಾಪನೆಯಲ್ಲಿ ವಿಜ್ಞಾಪನೆ ತೋರಿಸ್ಬೇಕು.
ನಿಜವಾಗಿ ನಾನು ದೇವರ ಮೇಲೆ ನಂಬಿಕೆ ಅಂತ ನಿಜವಾಗಿ ನಾವು ದೇವರನ್ನ ಪ್ರೀತಿ ಮಾಡ್ತಿದೀವಿ ಅಂದ್ರೆ ನಮ್ಮ ನಮ್ಮ ಪ್ರೀತಿಗೆ ಮುಖ ದೇವರನ್ನ ನಾನು ಇದೇ ರೀತಿ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಇಲ್ಲದ ಪ್ರೀತಿ ಕೂಡ ಸತ್ತ ಹಾಗೆ ಇಲ್ಲದ ನಂಬಿಕೆ ಕೂಡ ಸತ್ತ ಹಾಗೆ ಅಂತ ಭಕ್ತರು ಹೇಳ್ತಾ ಇದ್ದಾರೆ. ಆದ್ರೆ ಮೋಶೆ ಕ್ರಿಯೆ ಮುಖಾಂತರ ತೋರಿಸಿದ್ದಾನೆ, ಅಬ್ರಾಹ್ಮನು ಕ್ರಿಯೆ ಮುಖಾಂತರ ತೋರಿಸಿದ್ದಾನೆ. ಯಾಕಂದ್ರೆ ನನ್ನ ನಂಬಿಕೆ ದೇವರ ಮೇಲೆ, ನನ್ನ ಪ್ರೀತಿ ದೇವರ ಮೇಲೆ ಎಷ್ಟಿದೆ ಅಂತ ಕ್ರಿಯೆ ಮುಖಾಂತರ ತೋರಿಸಿದ್ದಾನೆ. ದೇವರಿಗೋಸ್ಕರ ಪಟ್ಟಂತಹ ಭಯಂಕರವಾದ ಕಷ್ಟ, ಆ ಕಷ್ಟದಲ್ಲೂ ದೇವರಿಗೋಸ್ಕರ ನಿಂತಿದ್ದಾರಂದ್ರೆ, ದೇವ್ರು ನಡೆಸಿದಾರಂದ್ರೆ ಆಶ್ಚರ್ಯ ಬೇರೆ. ಹಾಗೆ ಬೇರೆ ನಮ್ಮ ಜನ ಕೂಡ ಅಷ್ಟೇ. ನಾವು ಯಾವಾಗ ದೇವರಿಗೋಸ್ಕರ ನಿಂತ್ಕೊಳ್ಳಿಕ್ಕೆ ತೀರ್ಮಾನ ಮಾಡ್ತೀವೋ, ನಮ್ಮ ಆಶೆ ನಮ್ಮ ಗುರಿ ದೇವರ ಮೇಲೆ ಯಾವಾಗ ಇರುತ್ತೋ, ಆ ತೀರ್ಮಾನ ಮಾಡುವಾಗ ಖಂಡಿತವಾಗಿ ನಮ್ಮ ಸಂಗಡ ಇತ್ತು ನಾವು ಇರುವ ಸ್ಥಿತಿಯಲ್ಲೇ ಇರದೆ ಅದ್ಭುತವಾಗಿ ನಡೆಸ್ತಾರೆ. ನಾವು ಹೇಗೆ ಆತ್ಮಿಕ ಜೀವನದಲ್ಲಿ ಬೆಳಿತೀವೋ ಹಾಗೆ ಭೌತಿಕವಾದ ಜೀವನ ಕೂಡ ನಾವು ಚೆನ್ನಾಗಿ ಬೆಳೆಯುವಂತೆ ದೇವರೇ ನಮ್ಮ ನಡೆಸ್ತಾ ಇದೆ. ನಮಗೆ ಎಲ್ಲ ಕೊಡ್ಲಿಕ್ಕೆ ಇಷ್ಟ ಇದೆ, ನಮಗೆಲ್ಲ ಏನೇನ್ ಬೇಕು, ನಮಗೆ ಎಲ್ಲವೂ ಈ ಕಾಲಘಟ್ಟದಲ್ಲಿ ಏನೇನ್ ಬೇಕು ಎಲ್ಲಾ ಕೊಡ್ಲಿಕ್ಕೂ ದೇವಸ್ತಾ ಇದ್ದೀವಿ. ಆದ್ರೆ ಮೊದಲು ನಾವು ದೇವರಿಗೋಸ್ಕರವಾಗಿ ನಾವು ನಿಂತ್ಕೊಂಡ್ರೆ, ದೇವರಿಗೋಸ್ಕರ ದುಡಿದ್ರೆ ನಮಗ್ ದೇವನೇ ಬೇರೆ. ನಮಗೋಸ್ಕರ ನಾವೇ ಮಾಡ್ಕೊಂಡ್ರೆ ಏನ್ ಬಿಡ್ತೀವಿ. ಆದ್ರೆ ದೇವ್ರು ನಮಗೋಸ್ಕರ ದುಡಿಮೆ ಮಾಡಿದೆ, ನಮಗೋಸ್ಕರ ದುಡಿದ್ರೆ ಆದಷ್ಟು ಬೇಗ ನಾವು ಅದ್ಭುತವಾಗಿ ಆರ್ಥಿಕ ಸಮಸ್ಯೆನ ಈಗ ಭೌತಿಕವಾಗಿ ನಾವು ಬೆಳಿತೀವಿ. ಅದನ್ನ ನೋಡಿ ನಿಜವಾಗಿ ಸಂಗಡ ದೇವರಿದ್ದಾನಪ್ಪ ನಿಜವಾಗಿ ಎಂಬುದಾಗಿ ಹಾಗೆ ದೇವರು ಹಾಗೆ ಸಮಸ್ಯೆಗೆ ಏನಾದ್ರು ಭೌತಿಕವಾಗಿ ಆಶೀರ್ವಾದ ಮಾಡಿದ್ರು ಅಷ್ಟೇ ಅಲ್ಲ, ಪರಲೋಕ ಏನಾದ್ರು ಕೊಡ್ಲಿಕ್ಕೆ ದೇವ್ರು ರೆಡಿ ಇದ್ದಾರ ಅಂದ್ರೆ ಖಂಡಿತ ಬೇರೆ ಹೇಳಿದ್ದಾರೆ. ವ್ಯಕ್ತಿ ದೇವರಿಗೋಸ್ಕರ ನಿಂತ್ಕೊಂಡ್ರೆ ಎರಡು ಬೆನಿಫಿಟ್, ಎರಡು ಲಾಭ. ಭೌತಿಕವಾಗಿ ನಾವು ಬೆಳಿತೀವಿ ಇರುವಷ್ಟು ಕಾಲ, ಸತ್ತ ನಂತರ ಕೂಡ ನಾವು ಖಂಡಿತ ನಮಗೆ ಪರಲೋಕ ಇರುತ್ತೆ, ಇಲ್ಲಿ ಒಂದು ದೊಡ್ಡ ಸ್ಥಾನ ಮಾಡಿರುತ್ತೆ. ಸ್ಥಾನ ಅಂದ್ಕೊಂಡಿರುವಂತದ್ದು ಅಬ್ರಹಾಮನು, ಮೋಶೆ ಅಂತ ನೋಡ್ತಿದ್ರೆ. ಇನ್ನು ದಾವೀದನ ಬಗ್ಗೆ ನಾವು ಮಾಡಿದ್ರೆ ಒಂದನೇ ಸಾಮುವೇಲ ಗ್ರಂಥ 17ನೇ ಅಧ್ಯಾಯ ಯಾರು ಓದೋದಂತೆ, ಒಂದನೇ ಸಾಮುವೇಲನ ಗ್ರಂಥ 17ನೇ ಅಧ್ಯಾಯ ನೋಡುವಾಗ ಒಬ್ಬ ಗೋಲಿಯಾತನ ಒಂದು ಚಿಕ್ಕ ಮಗು, ಅವನು ಆವಾಗ ಇನ್ನೊಂದು 15 ವರ್ಷ 16 ವರ್ಷ ಇರಬೇಕು ಹುಡುಗ, ಯವನಸ್ಥನಲ್ಲ ದಾವೀದನು. ಆದ್ರೆ ಆ ಗೋಲಿಯಾತನಿಗೆ ಅವನು ಹೇಳುವುದೇನಂದ್ರೆ, ದಾವೀದ್ ಹೇಳುವುದೇನಂದ್ರೆ, ಆ ವಯಸ್ಸಲ್ಲಿ ಗೋಲಿಯಾತನನ್ನ ಕೊಲ್ಲುವುದಕ್ಕಿಂತ ಮುಂಚೆ ಹೇಳುವುದೇನಂದ್ರೆ, ನೀನು ಈಟಿ ಕತ್ತಿಗಳನ್ನ ತೆಗೆದುಕೊಂಡು ನನ್ನ ಮೇಲೆ ಯುದ್ಧಕ್ಕೆ ಬರ್ತಾ ಇದೆಯಾ, ಆದ್ರೆ ನೀನು ಹೀಯಾಳಿಸಿದಂತ ಸೇನಾಧೀಶ್ವರನಾದ ಯೆಹೋವನ ಹೆಸರಿನಿಂದ ನಿನ್ನ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದೀನಿ. ಯಾಕಂದ್ರೆ ಆತ ಹಾಗೆ ಹೀಯಾಳಿಸಿದ್ದಾನೆ. ಯಾರು? ಗೋಲಿಯಾತನು 40 ದಿನ ಅಲ್ಲಿ ಯುದ್ಧಕ್ಕೆ ವ್ಯೂಹ ಕಟ್ಟಿರುವಾಗ ಬೆಳಿಗ್ಗೆ ಮತ್ತು ಸಂಜೆ ಬಂದು ಇಸ್ರಾಯೇಲರಿಗೂ ಹೀಯಾಳಿಸುತ್ತಾನೆ, ದೇವರಿಗೂ ಹೀಯಾಳಿಸ್ತಾನೆ. ಅದಕ್ಕೆ ಆ ಸಮಯದಲ್ಲಿ ದಾವೀದನು ಹೋಗುವಂತ, ಅಲ್ಲಿ ಊಟ ಕೊಡೋಕೆ ಹೋಗುವಂತ ಸಮಯದಲ್ಲಿ ಹೀಯಾಳಿಸ್ತಿರುವಾಗ ದಾವೀದನು. ಆದ್ರೆ ಚಿಕ್ಕ ವಯಸ್ಸಿನಲ್ಲಿ ಆ ವೈರಾಗ್ಯ ಹೇಗೆ ಬಂತು? ಆಶ್ಚರ್ಯ. ಲಕ್ಷಗಟ್ಟಲೆ ಯುದ್ಧಶೂರರಿದ್ದಾರೆ ಇಸ್ರಾಯೇಲ್ ಜನಾಂಗದವರು, ಯಾರಿಗೂ ಅಂತ ವೈರಾಗ್ಯ ಬರ್ಲಿಲ್ವಾ ಅಂದ್ರೆ ಯಾರಿಗೂ ಬಂದಿಲ್ಲ ಬೇರೆ. ಆದ್ರೆ ದಾವೀದನಿಗೆ ಬಂದಿದೆ. ಒಂದ್ ಚಿಕ್ಕ ಹುಡುಗ, ಒಂದು 15-16 ವರ್ಷದ ಹುಡುಗ ಆ ಮಾತನ್ನ, ಗೋಲಿಯಾತನ ಮಾತನ್ನು ಕೇಳಿ ಅವನಿಗೆ ಹೇಳುವಂತ ಮಾತೇನಂದ್ರೆ ಎಂಥ ವೈರಾಗ್ಯದಿಂದ ಹೇಳ್ತಾನೆ. ಆದ್ರೆ ಯಾವ ರೀತಿ ದೇವರ ಆತ್ಮ ಇದ್ದ, ಹೇಗೆ ದೇವರಿಗಾಗಿ ನಿಂತಿದ್ದ, ಹಗಲು ರಾತ್ರಿ ದಾವೀದನ ಜೀವನದಲ್ಲಿ ದೇವರೇ ಇದ್ದ. ನಿಜವಾಗಿಯೂ ರೈಟ್, ಅದನ್ನ ಆಲೋಚನೆ ಮಾಡಿದ್ರೆ ಆಶ್ಚರ್ಯ ಪಡ್ತಿದ್ದೇವೆ. ಅಂತ ವೈರಾಗ್ಯ ಬರೋದು ಬಹಳ ಕಷ್ಟ. ಅಂತ ವಯಸ್ಸಿನಲ್ಲಿ ಅಂತ ವೈರಾಗ್ಯ ಬಂದಿದೆ. ಆ ವೈರಾಗ್ಯದಿಂದ ಕ್ರಮೇಣ ಒಂದು ಕಲ್ಲಿನಿಂದ ಗುರಿಯದನ್ನ ಸಾಯಿಸ್ತಾನೆ ಬೇರೆ. ಹೇಗೆ ದೇವರ ಸಂಗಡ ಇದ್ದ ಆಲೋಚನೆ ಮಾಡಿದ್ರೆ, ಆ ವಯಸ್ಸಿನಲ್ಲೇ ದಾವೀದನಿಗೆ ಅಂತ ವೈರಾಗ್ಯ ಇತ್ತ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನಿಂತುಕೊಳ್ಳುವಂತ ದುಡಿಯುವಂತ ವೈರಾಗ್ಯ ಇತ್ತ. ಅದು ಇತ್ತು ಬೇರೆ. ಕುರಿ ಕಾಯುವ ಆತನನ್ನ ದೇವರು ಇಸ್ರಾಯೇಲ್ ಜನಾಂಗದ ಮೇಲೆ ಅರಸನಾಗಿ ಮಾಡ್ತಾನಂದ್ರೆ ಇದು ಚಿಕ್ಕ ವಿಚಾರನ, ದೊಡ್ಡ ವಿಚಾರನಂದ್ರೆ ಬಹಳ ದೊಡ್ಡ ವಿಚಾರ ಪ್ರಿಯರೇ. ಇದನ್ನ ಆಲೋಚಿಸಿದ್ರೆ ಯಾವ ರೀತಿ ದೇವರಿಗೋಸ್ಕರ ನಿಂತಿದ್ದಾನೆ ದಾವೀದನು. ಒಬ್ಬ ರಾಜನಾದ್ರೂ ಕೂಡ ದಿನಕ್ಕೆ 7 ಸಾರಿ ಯಾವ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದ ದಾವೀದನು ಅಂತ ಏನಾದ್ರು ಸಮಯ ಸಿಗ್ತಿತ್ತ ಅಂದ್ರೆ ಅದ್ರಲ್ಲೂ ಸಮಯನ ಒದಗಿಸ್ಕೊಂಡು ಒಂದು ದಿನಕ್ಕೆ 7 ಸಾರಿ ಪ್ರಾರ್ಥನೆ ಮಾಡಿದ್ದಾನೆ. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಟ್ಟಿದ್ದಾನೆ. ಪ್ರತಿ ಒಬ್ಬ ಇಸ್ರಾಯೇಲರಿಗೂ ದೇವರ ಮಾರ್ಗದಲ್ಲಿ ನಡೆಸಿದ್ದಾನೆ. ಎಲ್ಲ ಆತ್ಮಗಳನ್ನ ದೇವರ ರಾಜ್ಯದಲ್ಲಿ ಸೇರಿಸಿದ್ದಾನೆ. ದೇವರಿಗಾಗಿ ನಿಂತಿದ್ದಾನೆ ಅಂದ್ರೆ ಆಶ್ಚರ್ಯ ಪ್ರಿಯರೇ. ಅಂತ ದಾವೀದನ ದೇವರನ್ನು ಕೈ ಬಿಟ್ಟಿದ್ದಾರಂದ್ರೆ ಕೈ ಬಿಟ್ಟಿಲ್ಲ ಪ್ರಿಯರೇ. ಕುರಿ ಕಾಯುವ ಆತನನ್ನ ಎಷ್ಟು ಶ್ರೀಮಂತಿಕೆ ಕೊಟ್ಟಿದ್ದಾರೆ ದೇವರು. ಒಬ್ಬ ರಾಜನಿಗೇನಾದ್ರೂ ಭೌತಿಕವಾಗಿ ಏನಾದ್ರೂ ಕಡಿಮೆ ಇರುತ್ತಾ ಅಂದ್ರೆ ಏನು ಕಡಿಮೆ ಇಲ್ಲ ಪ್ರಿಯರೇ. ಅದ್ಭುತವಾಗಿ ಕೊಟ್ಟಿದ್ದಾರೆ ಏನೇನ್ ಬೇಕು ಅಂತ. ಆ ಕಾಲದಲ್ಲಿ ದಾವೀದನ ಇತಿಹಾಸ ಓದಿದ್ರೆ
ಅವನಿಗೆ ಬೆಳ್ಳಿ ಬಂಗಾರದ ಕಡಿಮೆ ಇತ್ತ, ಆಳು ಕಾಳಿನ ಕಡಿಮೆ ಇತ್ತ, ಮತ್ತು ಬೇರೆ ಏನಾದ್ರೂ ಕಡಿಮೆ ಇತ್ತ, ಊಟದ ಕಡಿಮೆ ಇತ್ತ, ಅಥವಾ ಬೇರೆ ವಸ್ತುದ ಕಡಿಮೆ ಇತ್ತ ಅಂದ್ರೆ ಏನಿಲ್ಲ ಬೇರೆ. ದೇವರಿಗಾಗಿ ನಿಂದಂತ ದಾವೀದನಿಗೆ ಮಹಾಪುರುಷರ ಹೆಸರಿನಂತೆ ಆತನ ಹೆಸರು ಅದ್ಭುತವಾಗಿ ದೇವರು ಗಿನ್ನಿಸ್ ದಾಖಲೆ ಮಾಡಿದ್ದಾರೆ. ಅಷ್ಟು ದೊಡ್ಡ ದೇವರ ನಮ್ಮ ದೇವರಂದ್ರೆ ಹೌದು ಪ್ರಿಯರೇ. ಯಾವುದೇ ಒಬ್ಬ ವ್ಯಕ್ತಿ ದೇವರಿಗೋಸ್ಕರ ನಿಂತ್ಕೊಂಡ್ರೆ ಆ ವ್ಯಕ್ತಿನ ಯಾವ ರೀತಿಯಲ್ಲಿ ನಡೆಸ್ತಾರೆ ದೇವರು ಅಂದ್ರೆ ನಿಜವಾಗಿಯೂ ಅದ್ಭುತವಾಗಿ ನಡೆಸ್ತಾರೆ. ಈ ಲೋಕದಲ್ಲೂ ಕೂಡ ಅದ್ಭುತವಾಗಿ ನಡೆಸ್ತಾರೆ. ಆತನಿಗೆ ಪರಲೋಕ ಕೂಡ ಕೊಡ್ತಾರೆ. ದಾವೀದನನ್ನು ಕೂಡ ಅಷ್ಟೇ ಭೌತಿಕವಾಗಿ ಅದ್ಭುತವಾಗಿ ನಡೆಸಿದ್ರು. ಅವರು ದಾವೀದರು ಯಾವಾಗ ಎಷ್ಟು ಆತ್ಮಿಕವಾಗಿ ಬೆಳೆದ್ರೋ ಅಷ್ಟು ಭೌತಿಕವಾಗಿ ದೇವರು ಬೆಳೆಸ್ಕೊಟ್ರು. ಅಷ್ಟೇ ಅಲ್ಲ, ದಾವೀದನಿಗೂ ಪರಲೋಕ ಕೊಡ್ಲಿಕ್ಕೆ ದೇವರು ರೆಡಿ ಇದ್ದಾರೆ ಪ್ರಿಯರೇ. ಇವತ್ತು ಪರದೇಶದಲ್ಲಿರುವಂತಹ ದಾವೀದನು ಅವನ ಬಗ್ಗೆ ನಾವು ಓದ್ಕೋತೀವಿ ಅಂದ್ರೆ ಅವರ ಕ್ರಿಯೆಗಳ ಬಗ್ಗೆ ಓದ್ಕೋತೀವಿ, ಅವನ ವೈರಾಗ್ಯದ ಬಗ್ಗೆ ಓದ್ಕೋತೀವಿ, ಅವ್ನು ದೇವ್ರಿಗೋಸ್ಕರ ಪಟ್ಟಂತ ಕಷ್ಟ ಶ್ರಮೆಗೋಸ್ಕರ ನಾವು ಓದ್ಕೋತೀವಿ ಅಂದ್ರೆ ಖಂಡಿತ ತುಂಬಾ ಕಷ್ಟಪಟ್ಟಿದ್ದಾರೆ ಪ್ರಿಯರೇ. ಕಷ್ಟಪಟ್ಟಿದ್ದ ದಾವೀದನಿಗೆ ಭೂಲೋಕದಲ್ಲಿಯೂ ಕೂಡ ಅದ್ಭುತವಾಗಿ ಆಶೀರ್ವದಿಸಿದ್ದಾರೆ. ಆದ್ರೆ ದಾವೀದನಿಗೆ ಪರಲೋಕ ಕೂಡ ದೇವರು ಕೊಡ್ಲಿಕ್ಕೆ ರೆಡಿ ಇದ್ದಾರೆ ಪ್ರಿಯರೇ. ಒಬ್ಬ ವ್ಯಕ್ತಿ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಟ್ರೆ ಎರಡು ಬೆನಿಫಿಟ್ ಏನು? ಒಂದು, ಈ ಲೋಕದಲ್ಲೂ ಕೂಡ ದೇವರ ಸಂಗಡಾಗಿದ್ದು ಆಶೀರ್ವದಿಸಿ ಭೌತಿಕವಾಗಿ ನೆಲೆಸ್ತಾರೆ. ಸತ್ತ ಮೇಲೂ ಕೂಡ ಅವನಿಗೆ ಪರಲೋಕ ಕೊಡ್ತಾರೆ ಪ್ರಿಯರೇ. ಎರಡು ಬೆನಿಫಿಟ್ ಇದೆ ಒಬ್ಬ ದೇವ್ರಿಗೋಸ್ಕರ ನಿಂತ್ಕೊಳ್ಳುವಂತ ಒಬ್ಬ ವ್ಯಕ್ತಿಗೆ. ಆದ್ರೆ ಪೌಲನು ಅದನ್ನೇ ಹೇಳ್ತಾನೆ, ದೇವರೇ, ಬದುಕುವುದಾದರೆ ಕ್ರಿಸ್ತನೇ, ಸತ್ತರೆ ನನಗೆ ಲಾಭ ಅಂತಾನೆ. ಯಾರು? ಪೌಲನು ಕೂಡ. ಅವರು ಅದೇ ರೀತಿಯಲ್ಲಿ ಬದುಕಿದ್ದಾರೆ ಪ್ರಿಯರೇ. ಪ್ರತಿಯೊಬ್ರು ಕೂಡ ನಾವು ಬದುಕಿದ್ರೆ ದೇವ್ರೇ, ನಾವು ಜೀವಿಸಿದ್ರೆ ದೇವ್ರೇ, ನಾವು ಉಸಿರಿದ್ರೆ ದೇವ್ರೇ, ಆದ್ರೆ ಸತ್ರೆ ನಮಗೆ ಖಂಡಿತ ಲಾಭ ಪರಲೋಕ ಕೊಡ್ತಾರೆ. ಯಾಕಂದ್ರೆ ದೇವ್ರು ನಮಗಾಗಿ ಇಟ್ಟಿರುವಂತ ಪ್ರತಿಫಲ ಬಹಳ ದೊಡ್ಡದು ಪರಲೋಕದಲ್ಲಿ. ಈ ಲೋಕದಲ್ಲಿ ಯಾವ್ದು ಅದಕ್ಕೆ ಸರಿಸಮ ಇಲ್ಲ ಪ್ರೇರೆ. ನಾವು ದೇವ್ರಿಗೋಸ್ಕರ ನಿಂತುಕೊಂಡಾಗ ಆ ಲೋಕ ಕೊಡ್ಲಿಕ್ಕೆ ದೇವ್ರು ರೆಡಿ ಇದ್ದಾರೆ. ಅದೇ ವಿಚಾರನ ತಿಳ್ಕೊಂಡು ಇವೆಲ್ಲಕ್ಕೋಸ್ಕರನೇ ಯೇಸು ಪ್ರಭು ತಿಳ್ಕೊಂಡು ಅಲ್ಲಿ ಮತ್ತನ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನದಲ್ಲಿ ಹೇಳುವುದೇನೆಂದರೆ, ಮೊದಲು ನೀವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ಅದರ ಜೊತೆಯಲ್ಲಿ ನಾನು ಎಲ್ಲವೂ ಕೊಡ್ತೀನಿ. ಎಂತ ಊಟ ಬೇಕು, ಎಂತ ಬಟ್ಟೆ ಬೇಕು, ಹೇಗ್ ಜೀವಿಸ್ಬೇಕು, ಎಂತ ಮನೆ ಬೇಕು, ಎಂತ ಗಾಡಿ ಬೇಕು, ಎಲ್ಲ ನಾನು ಕೊಡ್ತೀನಿ. ಟೇಸ್ಟ್ ನನಗೆ ಗೊತ್ತಿದೆ. ನನಗಾಗಿ ನೀವು ಬದುಕಿದ್ರೆ ನಾನು ನಿಮಗಾಗಿ ಎಲ್ಲವನ್ನು ಮಾಡ್ಲಿಕ್ಕೆ ರೆಡಿ ಇದೀನಿ ಅಂತ ಪ್ರಭು ಅದೇ ಮಾತನ್ನೇ ಕುರಿತು ಹೇಳ್ತಾ ಇದ್ದಾರೆ ಬೇರೆ. ಹಾಗೆ ಎಷ್ಟು ಜನರಿಗೆ ಉದಾಹರಣೆ ಇಟ್ಟು ಹೇಳಿದ್ರು ಸಾಕಾಗಲ್ಲ. ಒಬ್ಬ ದಾನಿಯೇಲನ ನೋಡುವಾಗ ಆ ಬ್ಯಾಬಿಲೋನ್ ದೇಶದಲ್ಲಿ ದಾನಿಯೇಲು ದೇವ್ರಿಗೋಸ್ಕರ ನಿಂತ್ಕೊಂಡಾಗ ಆ ಬ್ಯಾಬಿಲೋನ್ ದೇಶದಲ್ಲಿ ದಾನಿಯೇಲು ಒಬ್ಬ ದೊಡ್ಡ ಅಧಿಕಾರಿ. ಅದೇ ಬ್ಯಾಬಿಲೋನ್ ದೇಶದಲ್ಲಿ ಶದ್ರಕ್, ಮೆಷಕ್, ಅಬೇದ್ನೆಗೋ ನೋಡುವಾಗ ಅದು ದೇವರಿಗೋಸ್ಕರ ಯಾವಾಗ ನಿಂತ್ಕೋತಾರೋ ಅದೇ ಬ್ಯಾಬಿಲೋನ್ ದೇಶದಲ್ಲಿ ಅವರನ್ನ ಉನ್ನತವಾದ ಪದವಿಗಳು ಪ್ರಿಯರೇ. ಯೋಸೇಫನ ವಿಚಾರದಲ್ಲಿ ನಾನು ನೋಡುವಾಗ ಯೋಸೇಫನು ಯಾವ ದೇಶಕ್ಕೆ ಮಾರಲ್ಪಟ್ಟನೋ ಅದೇ ಐಗುಪ್ತ ದೇಶದಲ್ಲಿ ಅದೇ ಐಗುಪ್ತ ದೇಶದ ಸರ್ವಾಧಿಕಾರಿಯಾಗಿ ದೇವರು ಮಾಡಿದ್ದಾರೆ. ಯಾಕೆ ಅಂದ್ರೆ ಅವರೆಲ್ಲರೂ ದೇವರಿಗೋಸ್ಕರ ನಿಂತಿದ್ದಾರೆ ಪ್ರಿಯರೇ. ಆದ್ರೆ ಇವೆಲ್ಲಗಳನ್ನು ನೋಡುವಾಗ ನಾವೇನ್ ತಿಳ್ಕೋಬೇಕು ಅಂದ್ರೆ ದೇವರು ಎಲ್ಲಾ ಕೊಡ್ಲಿಕ್ಕೂ ರೆಡಿ ಇದ್ದಾನೆ, ಎಲ್ಲಾ ಮಾಡ್ಲಿಕ್ಕೆ ನಮ್ಮ ಜೀವನದಲ್ಲಿ ರೆಡಿ ಇದ್ದಾನೆ. ಆದ್ರೆ ನಾವು ಒಂದೇ ಮಾಡ್ಬೇಕು ಏನಂದ್ರೆ ನಾವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಟ್ಟು ದೇವರಿಗೋಸ್ಕರ ನಿಂತ್ಕೊಂಡು ನಮ್ಮ ತೀರ್ಮಾನ ದೇವರಗೋಸ್ಕರ, ನಮ್ಮ ಚಿಂತನೆ ದೇವರಿಗೋಸ್ಕರ, ನಮ್ಮ ಗುರಿ ದೇವರಿಗೋಸ್ಕರ, ನಾವು ಮಾಡ್ತಿರುವಂತಹ ಕೆಲಸದಲ್ಲೇ ನಮ್ಮ ಕುಟುಂಬನ ಸಾಕೊಂಡು, ಹೆಂಡತಿ ಮಕ್ಕಳನ್ನ ಸಾಕೊಂಡು, ತಂದೆ ತಾಯಿನ ಸಾಕೊಂಡು, ದೇವ್ರು ಕೊಟ್ಟಿರುವಂತ ಚಿಕ್ಕ ಕೂಲಿ ಕೆಲಸ ಆಗಿರ್ಬೋದು, ಅಥವಾ ಚಿಕ್ಕ ವ್ಯಾಪಾರ ಆಗಿರ್ಬೋದು, ದೊಡ್ಡ ವ್ಯಾಪಾರ ಆಗಿರ್ಬೋದು, ಅಥವಾ ನಾವು ಗೌರ್ಮೆಂಟ್ ಅಪಾಯಿಂಟರ್ಸೇ ಆಗಿರ್ಬೋದು, ಅಥವಾ ಬಿಸ್ನೆಸ್ ಮೆನೇ ಆಗಿರ್ಬೋದು, ನಾವು ಎಲ್ಲವನ್ನೂ ಬಿಟ್ಟು ದೇವ್ರಿಗೋಸ್ಕರ ನಿಂತ್ಕೊಳ್ಳಿಕ್ಕೆ ದೇವ್ರು ಹೇಳ್ತಾ ಇಲ್ಲ. ಆದ್ರೆ ನಾವ್ ಎಲ್ಲ ಮಾಡ್ಕೊಂಡೆ, ನಾವು ದೇವರು ನಮ್ಮ ಕುಟುಂಬನ ನಾವು ಸಾಕೊಂಡೆ, ನಮ್ಮ ತಂದೆ ತಾಯಿಗಳನ್ನ ಸಾಕೊಂಡೆ, ನಮ್ಮ ಕೆಲ್ಸನ ನಾವು ಮಾಡ್ಕೊಂಡೆ, ಹೆಂಡತಿ ಮಕ್ಕಳನ್ನ ಸಾಕೊಂಡೆ, ಅದ್ರಲ್ಲೇ ದೇವ್ರಿಗೋಸ್ಕರ ಬಿಡುವಾಗುವಷ್ಟು ಸಮಯದಲ್ಲಿ ದೇವ್ರಿಗೋಸ್ಕರ ದುಡಿಬೇಕಾಗುತ್ತೆ. ಪ್ರಾರ್ಥನೆ ಮಾಡ್ಬೇಕಾಗುತ್ತೆ, ಸುವಾರ್ತೆ ಸಾರಬೇಕಾಗುತ್ತೆ, ಬೈಬಲ್ ಓದ್ಬೇಕಾಗುತ್ತೆ, ಧ್ಯಾನಿಸ್ಬೇಕಾಗುತ್ತೆ, ಸಭೆಗೆ ಹೋಗ್ಬೇಕಾಗುತ್ತೆ. ಎಲ್ಲವನ್ನ ಅದ್ರಲ್ಲೇ ಮಾಡ್ಬೇಕು ಪ್ರಿಯರೇ. ನಾವು ಕೆಲಸ ಮಾಡ್ತಿದ್ವಿ ಅಂದ್ರೆ 24 ಗಂಟೆ ಕೆಲಸ ಮಾಡ್ತೀವ ಪ್ರಿಯರೇ? ಒಂದ್ 6 ಗಂಟೆನೋ 8 ಗಂಟೆನೋ ಕೆಲಸ ಮಾಡಬಹುದು. 24 ಗಂಟೆಯಲ್ಲಿ ಸಮಯ ಸಿಕ್ಕಲ್ವಾ ಅಂದ್ರೆ ಸಮಯ ಸಿಕ್ಕುತ್ತೆ. ಬೇಕಾದಷ್ಟು ದೇವ್ರಿಗೋಸ್ಕರ ಮಾಡ್ಬೋದಾ? ನಮ್ಮ ಕೆಲಸ ಮಾಡ್ಕೊಂಡೇ ಮಾಡ್ಬೋದಾ ಅಂದ್ರೆ ನಮ್ಮ ಕೆಲಸ ಮಾಡ್ಕೊಂಡೇ ಮಾಡಬಹುದು ಪ್ರಿಯರೇ. ನಾವು ಯಾವ ಕೆಲಸದಲ್ಲಿ ಇದೀವೋ ಅದೇ ಕೆಲಸದ ಮುಖಾಂತರ ದೇವರು ಆಶೀರ್ವಾದ ಮಾಡಿ, ಅದೇ ಕೆಲಸದ ನಿಮಿತ್ತ ನಮಗೆ ಭೌತಿಕವಾದ ಆಶೀರ್ವಾದ ಮಾಡಿ ನಿಲ್ಲಿಸ್ತಾರೆ ಪ್ರಿಯರೇ. ನಾವು ಶ್ರೀಮಂತಿಕೆ ಆಗ್ಬೇಕಂದ್ರೆ ಬೇರೆ ಕೆಲಸ ಹುಡುಕೋ ಅವಶ್ಯಕತೆ ಇಲ್ಲ. ನಮಗೆ ದೇವರು ಯಾವ ಕೆಲಸ ಕೊಟ್ಟಿದ್ದಾರೋ, ನಾವು ಯಾವ ಕೆಲಸದಲ್ಲಿದ್ದೀವೋ ಅದೇ ಕೆಲಸ ಮಾಡ್ಕೊಂಡೇ ದೇವ್ರಿಗೋಸ್ಕರ ನಿಂತ್ಕೊಂಡಾಗ ನಾವು ಮಾಡ್ತಿರುವಂತ ಚಿಕ್ಕ ಪುಟ್ಟ ಕೆಲಸದಲ್ಲಿಯೇ ದೇವರು ಆಶೀರ್ವದಿಸಿ ನಮಗೆ ಭೌತಿಕವಾಗಿ ನಿಲ್ಲಿಸೋ ಶಕ್ತಿ ನಮ್ಮ ದೇವರಿಗಿದೆ ಪ್ರಿಯರೇ. ಅಂತ ದೊಡ್ಡ ದೇವರು ನಮ್ಮ ದೇವರಾಗಿದ್ದಾನೆ. ಆತನು ಸರ್ವಶಕ್ತನು, ನಮ್ಮನ್ನ ಕೈ ಬಿಡದ ಹಾಗೆ ಕಾಯುವಂತ ದೇವರಾಗಿದ್ದಾನೆ. ಅದಕ್ಕಾಗಿ ದೇವರಿಗೋಸ್ಕರಾಗಿ ನಿಂತುಕೊಳ್ಳೋಣ ಪ್ರಿಯರೇ. ದೇವರಿಗೋಸ್ಕರಾಗಿ ದುಡಿಯೋಣ. ಕುಟುಂಬ ಬಿಟ್ಟು ನನ್ನ ಹತ್ರ ನಿಂತ್ಕೊಳ್ಳಿ ಅಂತ ದೇವ್ರು ಹೇಳ್ತಾ ಇಲ್ಲ. ಕುಟುಂಬನ ಸಾಕೊಂಡಿರ್ಬೇಕು. ಯಾಕಂದ್ರೆ ಪ್ರಭು ಹೇಳಿದ್ದಾರೆ, ನಿಮ್ಮ ಶಿಲುಬೆಯ ಹೊತ್ತುಕೊಂಡು ನನ್ನ ಹಿಂದೆ ಬರಬೇಕು ಅಂತ. ನಿಮ್ಮ ನಿಮ್ಮ ಶಿಲುಬೆನ ಹೊತ್ಕೊಂಡು ನನ್ನ ಹಿಂದೆ ಬರ್ಬೇಕನ್ನೋ ಮಾತಿನಲ್ಲಿ ಏನ್ ಅರ್ಥ ಅಡಕವಾಗಿದೆ ಅಂದ್ರೆ
ನಿಮ್ಮ ಶಿಲುಬೆ ಅಂದ್ರೆ ಕಷ್ಟ. ಕುಟುಂಬ. ನಿಮ್ಮ ಕುಟುಂಬನ ನೀವು ನಡ್ಸ್ಕೊಂಡೇ ನನ್ನ ಹಿಂದೆ ಬರಬೇಕು. ನಿಮ್ಮ ಕುಟುಂಬನ ನಡ್ಸ್ಕೊಂಡೇ ನಾನು ಸೇವೆ ಮಾಡಬೇಕು. ನೀವು ಮಾಡ್ತಿರುವಂತ ಕೆಲಸ ಮಾಡ್ಕೊಂಡೇನೆ ನಾನು ಸೇವೆ ಮಾಡ್ಬೇಕು. ನನಗಾಗಿ ನಿಂತ್ಕೊಬೇಕು. ನನಗಾಗಿ ಜೀವಿಸ್ಬೇಕು. ನಿಮ್ಮ ಶಿಲುಬೆ ಹೊತ್ತುಕೊಂಡೇ ಬರ್ಬೇಕು. ಅಂದ್ರೆ ನಮ್ಮ ಕುಟುಂಬನ ನಾವು ಪೋಷಣೆ ಮಾಡ್ಕೊಂಡೇ, ನಮ್ಮ ಕೆಲಸ ಮಾಡ್ಕೊಂಡೇ, ತಂದೆ ತಾಯಿನ ಸಾಕೊಂಡೇ, ಹೆಂಡತಿ ಮಕ್ಕಳನ್ನ ಸಾಕೊಂಡೇ, ನಾವು ಮಾಡುವಂತ ಕೆಲಸ ಮಾಡ್ಕೊಂಡೇ ನಾವು ದೇವ್ರಿಗೋಸ್ಕರ ಜೀವಿಸ್ಬೇಕು, ದುಡಿಬೇಕು. ಸಮಯ ಸಿಕ್ಕುವಷ್ಟು ನಾವು ಸುವಾರ್ತೆ ಸಾರಬೇಕು. ಆತ್ಮಗಳನ್ನ ಗೆಲ್ಲಬೇಕು. ಆತ್ಮಗಾಗಿ ಚಿಂತನೆ ಮಾಡಬೇಕು. ನಾವು ಅನೇಕ ಆತ್ಮಗಳು ಇವತ್ತು ನರಕಕ್ಕೆ ಹೋಗ್ತಾ ಇದೆ ಪ್ರೇರೆ. ಅವ್ರಿಗೋಸ್ಕರ ನಾವು ಸುವಾರ್ತೆ ಸಾರ್ಲಿಕ್ಕೆ ರೆಡಿ ಇರ್ಬೇಕು. ಸತ್ಯ ಸಾರ್ಲಿಕ್ಕೆ, ದೇವ್ರ ಬಗ್ಗೆ ಸಾರ್ಲಿಕ್ಕೆ, ಪ್ರಭು ಬಗ್ಗೆ ಸಾರ್ಲಿಕ್ಕೆ ರೆಡಿ ಇರ್ಬೇಕು. ಪ್ರಾರ್ಥನೆ ಮಾಡಬೇಕು. ಹಗಲು ರಾತ್ರಿ ಪ್ರಾರ್ಥನೆ ವಿಜ್ಞಾಪನೆಗಳಿರ್ಬೇಕು. ಹಗಲು ರಾತ್ರಿ ಸತ್ಯವಾಕ್ಯನ ಓದಿ ಕಲ್ತು ಕನಸು ಆಗಿರ್ಬೇಕು ಪ್ರೇರೆ. ಅದಕ್ಕಾಗಿ ದೇವ್ರು ಹೇಳ್ತಾರೆ, ಮೊದಲು ನನಗಾಗಿ ಅಂದ್ರೆ ನಾವು ಕುಂತ್ರು ದೇವ್ರಿಗಾಗಿ, ನಿಂತ್ರು ದೇವ್ರಿಗಾಗಿ ನಮ್ಮ ಹೃದಯದಲ್ಲಿ ಚಿಂತೆ ಇರ್ಬೇಕು ಪ್ರೇರೆ. ನಾವೇನ್ ಮಾಡ್ತೀವಿ ಅಂದ್ರೆ ಹಗಲು ರಾತ್ರಿ ನಮ್ಮ ಕುಟುಂಬಕ್ಕಾಗಿ ಚಿಂತೆ ಮಾಡ್ತೀವಿ ಅಲ್ವಾ? ಮೊದಲು ದೇವರಿಗಾಗಿ ಚಿಂತೆ ಮಾಡೋಣ. ಕುಟುಂಬ ನಡ್ಸ್ಕೊಂಡು ಹೋಗೋನು ದೇವರೇ ಇದ್ದಾನೆ. ಕೆಲಸ ಕೊಡೋನು ದೇವರೇ, ಆರೋಗ್ಯ ಕೊಡೋನು ದೇವರೇ, ದುಡಿಮೆ ಕೊಡೋನು ದೇವರಾಗಿದ್ದಾನೆ ಪ್ರಿಯರೇ. ಹಾಗಾಗಿ ನಾವೆಲ್ಲರೂ ಏನ್ ತೀರ್ಮಾನ ಮಾಡಬೇಕು ಇವತ್ತಂದ್ರೆ, ನಿಜವಾಗಿಯೂ ದೇವ್ರೇ, ನೀವು ಕೊಟ್ಟಂತ ಕೆಲಸದಲ್ಲೇ, ದುಡಿಮೆಯಲ್ಲೇ ನಮ್ಮ ಕುಟುಂಬನ ಸಾಕೊಂಡು ನಿಮ್ಮ ರಾಜ್ಯಕ್ಕಾಗಿ, ನೀತಿಗಾಗಿ ನಾವು ತವಕ ಪಡ್ತೀವಿ ಎಂಬ ತೀರ್ಮಾನ ನಾವು ಯಾವಾಗ ಮಾಡ್ಕೋತೀವೋ, ಅವತ್ತಿಂದ ದೇವರು ಖಂಡಿತ ನಮ್ಮ ಸಂಗಡವಿದ್ದು ನಮ್ಮ ಕೆಲಸ ಕಾರ್ಯಗಳಲ್ಲಿ ಆಶೀರ್ವದಿಸಿ, ಆತ್ಮಿಕವಾಗಿ ನಾವು ಬೆಳೆಯುವಷ್ಟು ನಮಗೆ ಭೌತಿಕವಾಗಿ ಬೆಳೆಸಿ ನಿಲ್ಲಿಸ್ತಾರೆ ಎಂಬುದಾಗಿ ನಾವು ತಿಳ್ಕೋಬೇಕು ಅಷ್ಟು. ತಿಳ್ಕೊಂಡಾಗ್ಲೇ ನಮ್ಮ ಜೀವನದಲ್ಲಿ ನಾವು ದೇವ್ರ ಬಗ್ಗೆ ನಮಗೆ ಅರ್ಥ ಆಗಿದೆ, ದೇವರ ಮನಸ್ಸು ಮತ್ತು ಭಾವನೆಗಳು ನಮಗೆ ಅರ್ಥ ಆಗಿದೆ ಅಂತ ಗೊತ್ತಾಗುತ್ತೆ. ಇಲ್ದಾದ್ರೆ ಅದೇ ಈ ಲೋಕಕ್ಕಾಗಿಯೇ ನಾವು ಸಾಯೋವರೆಗೂ ಚಿಂತೆ ಮಾಡ್ತಾ ಇದ್ರೆ ಬೇರೆ ಎರಡೂ ಕಳ್ಕೊತೀವಿ. ಈ ಲೋಕದಲ್ಲೂ ಕೂಡ ನಾವು ದೇವರ ಆಶೀರ್ವಾದ ಕಳ್ಕೊಂಡು ಹೇಗ್ ಬೇಕು ಹಾಗೆ ಆಗಿ ಹೋಗ್ತೀವಿ. ಆದ್ರೆ ಮುಖ್ಯವಾಗಿ ಪರಲೋಕ ಕೂಡ ನಾವು ಕಳ್ಕೊತೀವಿ ಪ್ರೇರೆ. ಅಂತ ಸಮಯ ಬಂದ್ಬಿಡುತ್ತೆ. ಅದಕ್ಕೆ ಇವತ್ತೊಂದು ತೀರ್ಮಾನ ಮಾಡೋಣ. ದೇವರೇ, ನೀನ್ ಕೊಟ್ಟಿರುವಂತ ಕೆಲಸದಲ್ಲಿ, ಕುಟುಂಬದಲ್ಲಿ ದೇವರೇ, ನಾವು ನಮಗೆ ಸಮಯ ಸಿಕ್ಕುವಷ್ಟು ನಿಮ್ಮ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಪಟ್ಟು ಆದಷ್ಟು ಸ್ವಾರ್ಥ ಸಾರಿ ನಿಮ್ಮ ರಾಜ್ಯಕ್ಕಾಗಿ, ನೀತಿಗಾಗಿ ದುಡಿತೀವಿ ದೇವರೇ ಎಂಬುದಾಗಿ ನಾವು ತೀರ್ಮಾನ ಮಾಡ್ಕೊಂಡಾಗ, ಆ ತೀರ್ಮಾನದ ಒಳಗೆ ದೇವರ ಶಕ್ತಿ ನಮ್ಮ ಜೀವನದಲ್ಲಿ ಕೆಲಸ ಮಾಡುತ್ತೆ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವಾದ ಮಾಡ್ಲಿ ಪ್ರಿಯರೇ. ತೀರ್ಮಾನ ಮಾಡ್ಕೊಳ್ಳೋಣ. ಪ್ರತಿಯೊಬ್ರು ಕೂಡ ದೇವ್ರಿಗೋಸ್ಕರ ಬದುಕೋಣ. ಮತ್ತು ಈಗ ನಾನು ಅಂಶನ ಮುಗಿಸ್ತಾ ಇದ್ದೀನಿ ಪ್ರಿಯರೇ. ಎಲ್ಲರೂ ಕಣ್ಣುಗಳನ್ನು ಮುಚ್ಚೋದಾದ್ರೆ ಚಿಕ್ಕ ಪ್ರಾರ್ಥನೆ ಮಾಡಿಕೊಡೋಣ. ನಮ್ಮನ್ನು ಅತಿ ಹೆಚ್ಚಾಗಿ ಪ್ರೀತಿ ಮಾಡುವಂತ ನನ್ನ ಪರಲೋಕದ ತಂದೆಯಾದ ದೇವರೇ, ನಿನ್ನ ಪವಿತ್ರವಾದ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ. ತಂದೆ, ರಾಜಾತಿ ರಾಜನೇ, ಜೀವ ಸ್ವರೂಪನೇ, ಆತ್ಮ ಸ್ವರೂಪನೇ, ಸತ್ಯವಂತನೇ, ದಯಾಸಾಗರನೇ, ಕರುಣಾಮಯನೇ ಅಪ್ಪ. ಇವತ್ತಿನ ಒಳ್ಳೆ ದಿನ, ಈ ಬೆಳಗಿನ ಸಮಯದಲ್ಲಿ ಸ್ವಲ್ಪ ಸಮಯ ಕರ್ತನೆ ನಿಮ್ಮ ವಾಕ್ಯವನ್ನ ಸಾರುವುದಕ್ಕೆ ನೀವು ಕೊಟ್ಟಂತ ಕೃಪೆ ಪ್ರೀತಿಗಾಗಿ ಸ್ತೋತ್ರ. ನೀವು ಹೇಳಿದ್ದೀರಿ, ಮೊದಲು ದೇವ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಿರಿ, ಆತರ ಕೂಡ ನಿಮಗೆ ಎಲ್ಲವೂ ನಾನು ಕೊಡ್ತೇನೆ ಎಂಬುದಾಗಿ. ಹೌದು ದೇವರೇ, ನಾವು ಎಷ್ಟು ಸಾರಿ ವಚನ ಓದ್ಕೊಂಡ್ರು ಕೂಡ ದೇವರೇ, ಆದ್ರೆ ನಾವು ನಿಮ್ಮ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡದೆ ನಮ್ಮ ಕುಟುಂಬಕ್ಕಾಗಿ, ನಮ್ಮ ಜೀವನಕ್ಕಾಗಿ, ನಮ್ಮ ದುಡಿಮೆಗಾಗಿ, ನಮ್ಮ ಹೆಂಡತಿ ಮಕ್ಕಳಿಗಾಗಿ ತವಕ ಪಡ್ತಾ ಇರ್ತೀವಿ ಕರ್ತನೆ. ನೀವು ಹೇಳಿದ್ರು ಕೂಡ ಆ ಮಾತು ನಮಗೆ ಸರಿಯಾಗಿ ಅರ್ಥ ಆಗಿಲ್ಲ ದೇವ್ರೆ. ಆದ್ರೆ ನಾವು ಇವತ್ತು ತೀರ್ಮಾನ ಮಾಡ್ಕೋಬೇಕು ದೇವ್ರೆ, ನಿಮ್ಮ ರಾಜ್ಯಕ್ಕಾಗಿ, ನೀತಿಗಾಗಿ ನಾವು ತವಕ ಪಟ್ರೆ, ನಾವು ಇರುವಂತ ಸ್ಥಿತಿಯಲ್ಲೇ ನೀವು ಅದ್ಭುತವಾಗಿ ನಡೆಸ್ತೀರಿ. ಮಾಡುವಂತ ಕೆಲಸದಲ್ಲಿ ನಿಮ್ಗೆ ಏನ್ ಬೇಕು ಎಲ್ಲವೂ ಕೊಡ್ತೀರಿ. ನಿಮಗಾಗಿ ನಾವು ದುಡಿದ್ರೆ ನಮಗಾಗಿ ನೀವು ದುಡಿತೀರಾ ಎಂಬುದಾಗಿ ಈ ದಿನ ಸ್ವಾಮಿ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ ಕರ್ತನೆ. ಹೌದು ಸ್ವಾಮಿ, ಇದೇ ಅಂಶನ ನಿಮ್ಮ ಮಕ್ಕಳಿಗೆ ಈ ದಿನ ಕಲಿಸ್ಲಿಕ್ಕೆ ನೀವು ಕೊಟ್ಟಂತ ಪ್ರೀತಿ ಕೃಪೆಗಾಗಿ ಸ್ತೋತ್ರ. ಕೇಳಿದಂತ ನಿಮ್ಮ ಎಲ್ಲಾ ಮಕ್ಕಳು ತೀರ್ಮಾನ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡಿ. ಮೊದಲು ನೀವು ದೇವರೇ, ನೀವು ನಮ್ಮ ಸೃಷ್ಟಿಕರ್ತರು, ಪರಮಾತ್ಮನನ್ನು ಉಂಟು ಮಾಡಿರುವಂತಹ ದೇವರು ನಮ್ಮ ತಂದೆಯಾಗಿದ್ದಿ. ನಿಮಗಾಗಿ ಬದುಕಿದ್ರೆ, ನಿಮಗಾಗಿ ಚಿಂತಿಸಿದ್ರೆ, ನಿಮ್ಮ ರಾಜ್ಯ ನೀತಿಗಾಗಿ ತವಕ ಪಟ್ರೆ ಖಂಡಿತ ಅದ್ಭುತವಾಗಿ ನಮ್ಮ ನಡೆಸ್ತೀರಾ ಎಂಬುದಾಗಿ ಗೊತ್ತಾಗಿದೆ ದೇವರೇ. ನಾವೆಲ್ಲರೂ ನಿಮಗಾಗಿ ಬದುಕಬೇಕು, ನಿಮಗಾಗಿ ಜೀವಿಸಬೇಕು ದೇವರೇ. ಸಹಾಯ ಮಾಡು. ಕೇಳಿದಂತ ನಿಮ್ಮೆಲ್ಲಾ ಮಕ್ಕಳನ್ನು ಆಶೀರ್ವದಿಸು, ಕೃಪೆಯಿಂದ ತುಂಬಿಸು. ಅವರು ಮಾಡುವಂತ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ನೀವು ಸಹಾಯಕರಾಗಿದ್ದು ನಡೆಸಿ, ಒಳ್ಳೆ ದುಡಿಮೆ, ಆರೋಗ್ಯ, ಬಲ, ಸಮಾಧಾನವನ್ನು ಪಾಲಿಸು ದೇವರೇ. ವಿಶೇಷವಾಗಿ ಈ ಗೂಗಲ್ ಮೀಟ್ ಅನ್ನು ನಡೆಸ್ತಿರುವಂತಹ ಅಪ್ಪ, ವಿಶೇಷವಾಗಿ ರೇಖಾ ಅವರಿಗಾಗಿ, ಮಗನಿಗಾಗಿ ಸ್ತೋತ್ರ, ಅವ್ರ ಶ್ರಮೆಗಾಗಿ, ಕಷ್ಟಕ್ಕಾಗಿ ಸ್ತೋತ್ರ ತಂದೆ. ಅವರನ್ನು ಆಶೀರ್ವದಿಸು, ನಡೆಸು. ಬೇಕಾಗಿರುವಂತಹ ಆರೋಗ್ಯವನ್ನ, ಬಲವನ್ನ, ಜ್ಞಾನವನ್ನ, ದುಡಿಮೆಯನ್ನ ಕೊಟ್ಟು ಆಶೀರ್ವದಿಸಿ. ಮತ್ತು ಬೇರೆ ವಿಶೇಷವಾಗಿ ಗೂಗಲ್ ಮೀಟ್ ಅಲ್ಲಿ ಪ್ರತಿ ದಿನ ನೀವು ವಾಕ್ಯವನ್ನು ಕಲಿಸಿರುವಂತಹ ನಿಮ್ಮ ಎಲ್ಲಾ ಸೇವಕರನ್ನ ನೆನಪಿಗೆ ತಗೊಂಡು ಪ್ರಾರ್ಥನೆ ಮಾಡ್ತೀನಿ ತಂದೆ. ವಿಶೇಷವಾಗಿ ರಾಮಣ್ಣವರಿಗಾಗಿ ಸ್ತೋತ್ರ ಅಪ್ಪ. ರಾಮಣ್ಣರ ಮುಟ್ಟು ಅವರಿಗೆ ಆರೋಗ್ಯ ಕೊಡಿ, ಬಲ ಕೊಡಿ, ಜ್ಞಾನ ಕೊಡಿ. ಅವ್ರ ಸಭೆನ ಆಶೀರ್ವದಿಸಿ, ವಿಶ್ವಾಸಿನ ಆಶೀರ್ವದಿಸಿ. ಮತ್ತು ಮಕ್ಕಳಿಗಾಗಿ ಅಲ್ಲಿರುವಂತಹ ಅಪ್ಪ ಪ್ರತಿಯೊಬ್ಬ ಸಹೋದರಿಗಾಗಿ, ಅಮ್ಮನಿಗಾಗಿ ಸ್ತೋತ್ರ. ಮತ್ತು ರಾಮಣ್ಣವರಿಗೆ ಕರ್ತನೆ ಅಪ್ಪ,
ಆಪರೇಷನ್ ಆಗುವಂತೆಯೂ ಸಕ್ಸಸ್ ಮಾಡಿದಿರಿ ತಂದೆ. ಅವರ ಗಾಯ ಸಂಪೂರ್ಣ ವಾಸಿಯಾಗುವಂತೆ ಸಹಾಯ ಮಾಡ್ತಾ ಇದ್ದೀರಾ, ಅದಕ್ಕಾಗಿ ಸ್ತೋತ್ರ. ಅವರ ಮುಖಾಂತರ ಈ ಕರ್ನಾಟಕದಲ್ಲಿ ಒಂದು ಸತ್ಯ ಸುವಾರ್ತೆನ ನಡೆಸ್ತಾ ಇದ್ದೀರಿ, ಕಲಿಸ್ತಾ ಇದ್ದೀರಿ, ಅದಕ್ಕಾಗಿ ವಂದನೆ ತಂದೆ. ಅವರನ್ನು ಆಶೀರ್ವದಿಸಪ್ಪ. ಮತ್ತು ಇಮಾನುವೇಲ್ ಅಣ್ಣರಿಗಾಗಿ ಅವರ ಆರೋಗ್ಯಕ್ಕಾಗಿ ಸ್ತೋತ್ರಪ್ಪ. ಅವರು ಸಭೆ ಕುಟುಂಬವನ್ನು ಆಶೀರ್ವದಿಸು, ಕಾಪಾಡು. ಮನೋಜ್ ಬ್ರದರಿಗಾಗಿ ಸ್ತೋತ್ರಪ್ಪ. ಈ ಯೌವನ ಕಾಲದಲ್ಲಿ ನಿಮ್ಮ ಮಗ ನಿಮಗಾಗಿ ಬದುಕಿ ಜೀವಿಸ್ತಾ ಇದ್ದಾರೆ ದೇವರೇ, ಆಶೀರ್ವದಿಸು. ಇನ್ನು ಹೆಚ್ಚಿನ ಜ್ಞಾನ ಅವರಲ್ಲಿ ತುಂಬು. ವಿಲ್ಸನ್ ಬ್ರದರಿಗಾಗಿ ಅವರಿಗಾಗಿ ಕೂಡ ಸ್ತೋತ್ರ ಅಪ್ಪ. ಮತ್ತು ಅಂಜಣ್ಣರಿಗಾಗಿ ಕೂಡ ಸ್ತೋತ್ರ ದೇವರೇ. ಪ್ರತಿಯೊಬ್ಬರನ್ನ ಮುಟ್ಟಿ ನಡೆಸು ಕರ್ತನೆ, ಆಶೀರ್ವದಿಸು. ಗೂಗಲ್ ಮೀಟ್ ಅಲ್ಲಿ ಮಾತಾಡುವಂತ ಜ್ಞಾನರಾಜಣ್ಣ ಆಗಿರ್ಬೋದು, ಮತ್ತು ಅನೇಕ ಅನೇಕ ಸೇವಕರಿದ್ದಾರೆ, ಪ್ರತಿಯೊಬ್ಬರನ್ನ ಆಶೀರ್ವದಿಸು ದೇವರೇ. ಅವರೆಲ್ಲ ಕುಟುಂಬಗಳನ್ನ ಕಾಪಾಡಿ, ಆರೋಗ್ಯ, ಸಭೆ ಮತ್ತು ಎಲ್ಲವನ್ನ ಆಶೀರ್ವದಿಸಿ ನಿಮ್ಮ ಕೃಪೆಯಿಂದ ತುಂಬಿಸಿ ಎಂಬುದಾಗಿ ನಾನು ಬೇಡ್ತಾ ಇದ್ದೀನಿ ತಂದೆ. ಮತ್ತು ಅವ್ರ ಸಂಘದಲ್ಲಿದ್ದು ನಡೆಸುವ ಸಭೆಗಳನ್ನ, ಕುಟುಂಬಗಳನ್ನ ಕಾಪಾಡು. ನಿಮ್ಮ ಪ್ರೀತಿಯಲ್ಲಿ ಅವರನ್ನು ನಡೆಸು ದೇವರೇ. ನಿಮಗಾಗಿ ಬದುಕ್ತಾ ಇದ್ದಾರೆ. ಹೌದು ಕರ್ತನೆ, ಹೇಳುವಂತ ಒಂದೊಂದು ವಾಕ್ಯ ಕೂಡ ದೇವರೇ ಪ್ರತಿಯೊಬ್ಬ ನಿಮ್ಮ ಮಕ್ಕಳಿಗೆ ಅರ್ಥ ಆಗುವ ಹಾಗೆ, ಹೃದಯಕ್ಕೆ ಟಚ್ ಆಗುವ ಹಾಗೆ ಅಪ್ಪ, ಪ್ರತಿಯೊಬ್ಬರು ನಿಮಗಾಗಿ ನಿಲ್ಲುವಂತ ಮಕ್ಕಳನ್ನಾಗಿ ಮಾರ್ಪಡಿಸಿ ನಡೆಸು ಎಂಬ ಕೋರಿಕೆ ನಿಮ್ಮ ಮುಂದೆ ಇಡುತ್ತಾ, ನನ್ನನ್ನು, ನಮ್ಮ ಕುಟುಂಬವನ್ನು, ನಮ್ಮ ಸಭೆಯನ್ನು ಆಶೀರ್ವದಿಸಪ್ಪ. ನಿಮ್ಮ ನಾಮ ಮಹಿಮೆ ಹೊಂದಲಿ. ನಮ್ಮ ಚಿಕ್ಕ ಪ್ರಾರ್ಥನೆಯನ್ನು ಕೇಳಿ ಸದುತ್ತರ ದಯಪಾಲಿಸಿದ್ದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತಾ, ಯೇಸುವಿನ ಪವಿತ್ರವಾದ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪಾ ತಂದೆಯೇ, ಆಮೆನ್.